ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಸ್ತಮಾನಹಳ್ಳಿ ಗ್ರಾಮದಲ್ಲಿ ಕರ್ಪೂರ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪನವರು ವಹಿಸಿದ್ರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಅರ್ಜುನಮ್ಮ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಪಿಡಿಒ ಶಶಿಕಿರಣ್ ಹಾಗೂ ಇಲಾಖೆ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಭಾಗವಹಿಸಿದ್ರು. ₹43,83,961 ಅನುದಾನ, 8,16,000 ಬ್ಯಾಂಕ್ ಬಡ್ಡಿ, 20,226 ನಗದುಕೃತವಾಗದ ಚೆಕ್ಗಳು ಹಿಂಪಡೆದ ಮೊತ್ತ 52,585 ಬಿಎಸ್ಕೆ ಮತ್ತು ಸೆಸ್ ಖಾತೆಯಿಂದ ವರ್ಗಾವಣೆ ಮಾಡಿಕೊಂಡಿರುವ ಮೊತ್ತ 91,61,265 ಒಟ್ಟು 1,75,80,107 ಖರ್ಚಿನ ವಿವರ: ಸಿಬ್ಬಂದಿ ವೇತನ 9,97,940 ಸಿಬ್ಬಂದಿ ಇಎಸ್ಐ ಮತ್ತು ಪಿಎಫ್ 3,57,290 ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಸರ್ಕಾರಕ್ಕೆ ಪಾವತಿಸಿರುವ ಕರದ ಬಾಬ್ತು 16,61,265 ಸರ್ಕಾರಕ್ಕೆ ಆರೋಗ್ಯ ಕರ ಪಾವತಿ 7,30,357 ಸರ್ಕಾರಕ್ಕೆ ಗ್ರಂಥಾಲಯ ಕರ ಪಾವತಿ ಮಾಡಿರುವ ಬಾಬ್ತು 3,76,384 ಆಡಿಟ್ ವೆಚ್ಚಗಳು 32,851 ವಿದ್ಯುತ್ ಬಿಲ್ ಪಾವತಿ 22,107 ಬಿಎಸ್ಎನ್ಎಲ್ ಕಂಪನಿಗೆ ಪಾವತಿ ಮಾಡಿರುವ ಬಾಬ್ತು 13,348 ವಿವಿಧ ಸಭೆಗಳಿಗೆ ಊಟೋಪಚಾರ ಮಾಡಿರುವ ಬಾಬ್ತು 2,69,766 ಸ್ಟೇಷನರಿ ತಂದಿರುವ ಬಾಬ್ತು 1,71,280 ಕೊಳೆಯ ಬಾವಿ ದುರಸ್ತಿ ಮತ್ತು ಪಂಪು ಮೋಟಾರ್ ಖರೀದಿ ಮಾಡಿರುವ ಬಾಬ್ತು 11,44,588 ಕಚೇರಿ ಮತ್ತು ಗ್ರಂಥಾಲಯಕ್ಕೆ ಇಂಟರ್ನೆಟ್ ಬಿಲ್ ಪಾವತಿ 19,800 ವಿಶೇಷ ಚೇತನರ VRWR ಅವರಿಗೆ ಶೇಕಡ 5 ಲ್ಯಾಪ್ಟಾಪ್ ಖರೀದಿ ಬಾಬ್ತು 70,000 ಕಚೇರಿ ಕಂಪ್ಯೂಟರ್ ದುರಸ್ತಿ 14,565 ಸಭೆಗಳಿಗೆ ಕರಪತ್ರಗಳನ್ನು ಪ್ರಿಂಟ್ ಮಾಡಿಸಿರುವ ಬಾಬ್ತು 16,850 ಗ್ರಾಮಗಳಲ್ಲಿ ಸ್ವಚ್ಛತೆ ಮಾಡಿರುವ ಕಸವನ್ನು ರವಾನೆ ಮಾಡಿರುವ ಟ್ರ್ಯಾಕ್ಟರ್ ಬಾಡಿಗೆ ಬಾಬ್ತು 1,50,550 ಗ್ರಾಮಗಳಲ್ಲಿ ಕಳೆನಾಶಕ ಸಿಂಪಡಿಸಿರುವ ಬಾಬ್ತು 1,02,940 ವಿವಿಧ ಕಾಮಗಾರಿಗಳಿಗೆ ಪಾವತಿ ಮಾಡಿರುವ ಬಾಬ್ತು 21,67,690 ಕುಡಿಯುವ ನೀರಿನ ಸಾಮಗ್ರಿಗಳ ಬಿಡಿಭಾಗಗಳನ್ನು ಖರೀದಿ ಮಾಡಿರುವ ಬಾಬ್ತು 26,56,226 ಬೀದಿ ದೀಪಗಳ ಸಾಮಗ್ರಿ ಖರೀದಿ 14,33,162 ಗಿಡ ನೆಡಲು ಗುಂಡಿಗಳನ್ನು ತೆಗೆಸಿರುವ ಬಾಬ್ತು 5,880 ಗೋಡೆ ಬರಹಕ್ಕೆ ನೀಡಿರುವ ಬಾಬ್ತು 50,640 ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನೀಡಿರುವ ಗೌರವಧನ ಬಾಬ್ತು 9 ಲಕ್ಷ ಗ್ರಾಮಗಳ ಸ್ವಚ್ಛತೆ ಮತ್ತು ಇತರೆ ಕಾರ್ಯಗಳಿಗೆ ಜೆಸಿಬಿ ಬಾಡಿಗೆ ಬಾಬ್ತು 2,41,900 ಗ್ರಾಮ ಪಂಚಾಯತಿ ಕಚೇರಿ ಒಳಭಾಗ ಫ್ಯಾಬ್ರಿಕೇಶನ್ ಮಾಡಿರುವ ಬಾಬ್ತು 75,680 ಗ್ರಾಮ ಪಂಚಾಯತಿ ಜಯಂತಿಗಳು ಮತ್ತು ರಥೋತ್ಸವ ಕಾರ್ಯಕ್ರಮಗಳ ಪೂಜಾ ಸಾಮಗ್ರಿ 1,17,360 ಸಭೆಗಳಿಗೆ ಆಟೋ ಪ್ರಚಾರ 21,300 ಗ್ರಾಮ ಪಂಚಾಯತಿ ಕಚೇರಿ ಪ್ರಿಂಟರ್ ಕಾರ್ಟ್ರೇಜ್ ಫಿಲ್ ಮಾಡಿರುವ ಬಾಬ್ತು 27,907 ಸಭೆಗಳಿಗೆ ಬ್ಯಾನರ್ಗಳನ್ನು ಮಾಡಿಸಿರುವ ಬಾಬ್ತು 21,850 ಕುಂಬಳಗೂಡು ಟೋಲ್ನಲ್ಲಿ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಬಸ್ ಬಾಡಿಗೆ ನೀಡಿರುವ ಬಾಬ್ತು 15,000 ವಿದ್ಯುತ್ ದುರಸ್ತಿ 3,500 ಸಭೆಗಳಿಗೆ ಶಾಮಿಯಾನ ಹಾಕಿಸಿರುವುದು ಮತ್ತು ಇತರ ಖರ್ಚಿನ ಬಾಬ್ತು 2,26,023 ಶಾಲೆಗಳ ಕಟ್ಟಡಗಳ ದುರಸ್ತಿ, ಚಿತ್ರಗಳು ಬರೆದಿರುವುದು ಮತ್ತು ಶೌಚಾಲಯ ದುರಸ್ತಿ ನೀಡಿರುವ ಬಾಬ್ತು 1,25,612 ಶಾಲಾ ಮಕ್ಕಳ ಸಮೀಕ್ಷೆಗೆ ನೀಡಿರುವ ಬಾಬ್ತು 4,500 ವಿದ್ಯಾರ್ಥಿಗಳಿಗೆ ನೀಡಿರುವ ಸಹಾಯಧನ ನೀಡಿರುವ ಬಾಬ್ತು 80,000 OBLF ಆಸ್ಪತ್ರೆಗೆ ಉಚಿತ ಪಠ್ಯ ಪುಸ್ತಕ, ಸಮವಸ್ತ್ರ, ಅದರ ಜೊತೆಗೆ ಶೂ ಅಂಡ್ ಸಾಕ್ಸ್ ಅನ್ನು ಸಹ ನಾವು ನೀಡುತ್ತಿದ್ದೇವೆ. ಮಧ್ಯಾಹ್ನ ಬಿಸಿ ಊಟದ ಜೊತೆಗೆ ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು, ಬೆಳಗ್ಗೆ ಹಾಲು, ರಾಗಿ ಮಾಲ್ಟ್ ಸಹ ನೀಡ್ತಾ ಇದ್ದೀವಿ. ಇದರಲ್ಲಿ ಈ ವರ್ಷದಿಂದ ವಿಶೇಷ ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಸಹ ಆಂಗ್ಲ ಮಾಧ್ಯಮವನ್ನು ನಾವು ಈ ವರ್ಷದಿಂದ ಪ್ರಾರಂಭಿಸಿದ್ದೀವಿ. ಅಂದರೆ ಇಂಗ್ಲಿಷ್ ಮೀಡಿಯಂ.
ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈ ವರ್ಷ ನಾವು ಪ್ರಾರಂಭಿಸಿದ್ದೇವೆ. ಇದೇ ರೀತಿ ಪ್ರತಿ ವರ್ಷ ಮುಂದುವರಿಯುತ್ತೆ. ಸೊ ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರೈವೇಟ್ ಶಾಲೆಗಳಿಗೆ ಸೇರಿಸೋದ್ರ ಬದಲಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಸಹ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿರೋದ್ರಿಂದ ಸೊ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ, ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಶಿಕ್ಷಕರಿಗೂ ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನೋ ವ್ಯವಸ್ಥೆ ಸೌಲಭ್ಯ ಸಹ ಬ್ಯಾಂಕಿನಲ್ಲಿ ಸಿಗುತ್ತೆ. ಇದು ಮೊದಲೆಲ್ಲ 3 ಲಕ್ಷದವರೆಗೂ ಸಾಲ ಸೌಲಭ್ಯ ಸಿಗ್ತಿತ್ತು. ಈಗ 5 ಲಕ್ಷದವರೆಗೂ ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕವಾಗಿ ಕೃಷಿಕರು, ಪ್ರತಿಯೊಬ್ಬ ರೈತರು ಸಹ ಈ ಕಾರ್ಡ್ ಮೂಲಕವಾಗಿ ಸಾಲ ಸೌಲಭ್ಯನ ಸಹ ತೆಗೆದುಕೊಳ್ಬಹುದು. ಹಾಗೆ ಕ್ರಾಪ್ ಲೋನ್ ಇರುತ್ತೆ, ಟರ್ಮ್ ಲೋನ್ ಸಹ ಇರುತ್ತೆ. ಸೊ ಯಾರೆಲ್ಲ ಒಂದು ಹಸು ಖರೀದಿ ಮಾಡ್ಲಿಕ್ಕೂ ಸಹ ಸಾಲ ಸೌಲಭ್ಯ ಸಿಗುತ್ತೆ. ನೇರವಾಗಿ ಬ್ರಾಂಚಲ್ಲಿ ಸಹ ನೀವು ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕ್ಗೆ ಹೋಗಿ ನೀವು ಸಾಲ ಸೌಲಭ್ಯನ ತೆಗೆದುಕೊಳ್ಬಹುದಾಗಿದೆ. ಮತ್ತೆ ಹಾಗೆ ಪ್ರತಿಯೊಬ್ಬರು ಸಹ ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತೀರಾ. ಬ್ಯಾಂಕ್ ಅಕೌಂಟ್ ಅಲ್ಲಿ ನಾಮಿನಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ನಾಮಿನಿ ಇದೆಯಾ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಯಾಕಂದ್ರೆ ಇನ್ ಕೇಸ್ ವ್ಯಕ್ತಿ ಏನಾದರೂ ಡೆತ್ ಆಗಿದ್ರೆ, ಸೊ ಆ ವ್ಯಕ್ತಿ ಡೆತ್ ಆಗಿದ್ರೆ ಆ ವ್ಯಕ್ತಿಗೆ ನಾಮಿನಿನೇ ಕೊಟ್ಟಿಲ್ಲ ಅಂತಂದ್ರೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಕೌಂಟ್ ಅಲ್ಲಿರುವಂತಹ ಅಮೌಂಟ್ ತೆಗಿಬೇಕಂತಂದ್ರೂ ಸಹ ಕಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ನಾಮಿನಿನ ಅಪ್ಡೇಟ್ ಮಾಡಿಸಿ. ಇನ್ ಕೇಸ್ ನಾಮಿನಿ ಡೆತ್ ಆದ್ರೆ ಹೊಸ ನಾಮಿನಿನೂ ಸಹ ಅಪ್ಡೇಟ್ ಮಾಡಿಸಿ. ಮತ್ತೆ ಹಾಗೆ EKYC ಅಂತ ಹೇಳಿ ಸೌಲಭ್ಯನೂ ಸಹ ತೆಗೆದುಕೊಳ್ಳಿ. EKYC ಅಂತಂದ್ರೆ ಎಷ್ಟೋ ಜನ ಮಕ್ಕಳು ಅಕೌಂಟ್ ಓಪನ್ ಮಾಡಿಸಿರ್ತೀರಾ, ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರೋದಿಲ್ಲ. ಮತ್ತೆ ವರ್ಷ ಏನು ಸರ್ಕಾರದಿಂದ ಸ್ಕಾಲರ್ಶಿಪ್ಗೆಲ್ಲ ಅಪ್ಲೈ ಮಾಡ್ತೀರಾ. ಸೊ ಇದರಲ್ಲಿ ಮುಖ್ಯವಾಗಿ ಬರೀ ನಿಮ್ಮ ಸಹಾಯದಲ್ಲಿ ಒಂದಸು ಕೊಡ್ತೀರಾ ಅಥವಾ ಹೈನುಗಾರಿಕೆ ಮಾಡಕ್ಕೆ 5-6 ಹಸುಗಳು ಕೊಡ್ತೀರಾ? ಅದನ್ನ ಸ್ವಲ್ಪ ವಿಸ್ತಾರವಾಗಿ. ಒಂದ್ ಹಸುಗೆ 60,000 ರೂಪಾಯಿವರೆಗೂ ಇರುತ್ತೆ ಸಾಲ. ಅದನ್ನ ಸಾಕೋದಕ್ಕಂತನೂ ಸಪ್ರೇಟ್ ಆಗಿ ದುಡ್ಡು ಇರುತ್ತೆ, ಕೊಂಡ್ಕೊಳ್ಳೋದಕ್ಕೆ ಖರೀದಿ ಮಾಡಕ್ಕಂತನೂ ದುಡ್ಡು ಇರುತ್ತೆ ಸರ್. ಅದ ಎಷ್ಟಿದೆ ಮೇಡಮ್ ಸಹಾಯಧನ? ಎಷ್ಟಿದೆ? 60,000ವರೆಗೂ ಇದೆ ಸರ್. ಇದರಲ್ಲಿ ಸಬ್ಸಿಡಿ ಏನಿಲ್ಲ, ಎಷ್ಟಿದೆ? ಸಬ್ಸಿಡಿ ಇಲ್ಲ ಸರ್. ಆದ್ರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಯಾರು ಸಾಲ ತಗೊಂಡಿರ್ತಾರೋ ಅಂತವ್ರು ಕಟ್ತಾ ಬಂದ್ರೆ ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಸಬ್ಸಿಡಿ ಬರುತ್ತೆ ಅಂತ ಹೇಳಿದ್ದಾರೆ. 15,000ವರೆಗೂ ಅಂತ ಹೇಳಿದ್ದಾರೆ. ಮತ್ತೆ ರೈತರಿಗೆ ಏನ್ ಅನುಕೂಲ ಆಗುತ್ತೆ? ಇರೋ ದುಡ್ಡನ್ನು ಮಾಡಿ ಕೊಡುವಂತದ್ದು ಅನೌನ್ಸ್ಮೆಂಟ್ ಮಾಡಿ ನೀವು ಬರೀ ಜನಗಳಿಗೆ ಆಶ್ವಾಸನೆ ಕೊಡುವಂತ ಕೆಲಸನ ಮಾಡುವಂತದ್ದು. ಇಲ್ಲ ಸರ್, ಬ್ಯಾಂಕ್ ಅಲ್ಲಿ ನೇರವಾಗಿ ಸಾಲ ಸಿಗತ್ತೆ. 60,000 ಹಸು ಖರೀದಿ ಮಾಡಕ್ಕಂತಾನೆ ಸಾಲ ಸಿಗತ್ತೆ. ಈಗ ಸಹಾಯಧನ ಇಲ್ಲ. ಸಹಾಯಧನ ಇಲ್ಲ ಸರ್. ಒಂದು ವೇಳೆ ಅದು ವರ್ಷ ಬಿಡ್ತಾರೆ. ಸೊ ಯಾರು ಸಾಲ ತಗೊಂಡಿದ್ದಾರೋ ಅಂತವರಿಗೆ ಒಂದು ವೇಳೆ ಪಾಸ್ಬುಕ್ ಏನಾದ್ರು ಹಳೆ ಪಾಸ್ಬುಕ್ ಇತ್ತು ಅಂತಂದ್ರೆ ಬ್ಯಾಂಕ್ ಮರ್ಜ್ ಆಗಿದೆ ಅಂತಂದ್ರೂ ತೊಂದರೆ ಇಲ್ಲ. ಸೊ ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆಯೋ ಆ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಹಣವನ್ನು ಸಹ ತೆಗೆದುಕೊಳ್ಬಹುದಾಗಿದೆ. ಮತ್ತೆ ಹಾಗೆ ಮುಖ್ಯವಾಗಿ ಇನ್ಶೂರೆನ್ಸ್ ಬಗ್ಗೆ, ಸೊ ಎಲ್ಲರೂ ಸಹ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇನ್ಶೂರೆನ್ಸ್ ಕೇಳ್ತಾನೆ ಇದ್ದೀರಾ. ಸೊ ಈ 2 ಇನ್ಶೂರೆನ್ಸು ಸಹ ಒಂದು ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ 20 ರೂಪಾಯಿ ವರ್ಷಕ್ಕೆ ಕಟ್ಟುವಂಥದ್ದು, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 436 ರೂಪಾಯಿ. ಇದು 436 ರೂಪಾಯಿ ಅನ್ನೋದು ನಾರ್ಮಲ್ ಡೆತ್ ಇನ್ಶೂರೆನ್ಸ್, 20 ರೂಪಾಯಿ ಅನ್ನೋಂಥದ್ದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಒಂದು ವೇಳೆ ಊರಿನಲ್ಲಿ ಯಾರಾದರೂ ಒಂದು ವೇಳೆ ನಾರ್ಮಲ್ ಡೆತ್ ಆದರೆ ಅಥವಾ ಆಕ್ಸಿಡೆಂಟಲ್ ಡೆತ್ ಆದರೆ ದಯವಿಟ್ಟು ಅವರು ಮಾಡಿಸಿದಾರೆ ಇಲ್ಲ ಅನ್ನೋದೇ ಗೊತ್ತಿರಲ್ಲ ಅವರಿಗೆ. ಸೊ ಹಾಗಾಗಿ ಬ್ಯಾಂಕ್ಗೆ ಹೋಗಿ ಒಂದ್ಸಲ ಪಾಸ್ಬುಕ್ ಚೆಕ್ ಮಾಡಿದ್ರೆ ಅದು ಗೊತ್ತಾಗತ್ತೆ ಆಗಿದೆ ಅಂತ. ಇದಕ್ಕೇನು ಬಾಂಡೇನು ಅವಶ್ಯಕತೆ ಇಲ್ಲ. ಕಟ್ಟಾಗಿದ್ರೆ ಮೆಸೇಜ್ ಇದ್ರೆ ಸಾಕು. ಸೊ ಅವ್ರಿಗೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ದಯವಿಟ್ಟು ಯಾರು ಮಾಡಿಸ್ಕೊಂಡಿಲ್ಲ ಅವ್ರು ಬ್ಯಾಂಕ್ಗೆ ಹೋಗಿ ಮಾಡಿಸ್ಕೊಳ್ಳಿ. ಮತ್ತೆ ಹಾಗೆ ಇನ್ ಕೇಸ್ ಏನಾದರೂ ಡೆತ್ ಆದರೆ ಬ್ಯಾಂಕಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿಸಿ. ಇದು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳವರೆಗೂ ಸಹ ಕಾಲಾವಕಾಶ ಇರುತ್ತೆ ಸರ್. ಮತ್ತೆ ಹಾಗೆ SHG ಲೋನ್ಸು ಸಹ ಎಲ್ರಿಗೂ ಸಹ ಸ್ವಸಹಾಯ ಸಂಘದವ್ರು ಹೆಣ್ಮಕ್ಳು ಇದ್ದೀರಾ, ಎಲ್ಲರಿಗೂ ಸಹ ಒಂದು ಗುಂಪು ಲೋನ್ ಅಂತ ಹೇಳಿ ಕೆನರಾ ಬ್ಯಾಂಕ್ ವತಿಯಿಂದನೂ ಸಹ ಕೊಡ್ತಿದ್ದಾರೆ. ಸೊ ಹಾಗಾಗಿ ಗುಂಪು ಲೋನ್ಗಳನ್ನ ತೆಗೆದುಕೊಂಡು ನೀವು ಆರ್ಥಿಕವಾಗಿ ಸದೃಢರಾಗಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಮತ್ತೆ ಹಾಗೆ ಇಂಡಿವಿಜುವಲ್ ಲೋನ್ಸ್, ಮುದ್ರಾ ಯೋಜನೆ ಸ್ಕೀಮ್ಸ್ ಸಹ ಇರುತ್ತೆ. ಹಾಗೆ ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಸಾಕಷ್ಟು ಸ್ಕೀಮ್ಸ್ ಇದೆ. ಒಂದು ವೇಳೆ ಸಬ್ಸಿಡಿ ಬೇಕು ಅಂತಂದ್ರೆ PMFME, PMEGP ಅಡಿಯಲ್ಲೂ ಸಹ ನೀವು ನೇರವಾಗಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ 50% ಅಷ್ಟು ಸಬ್ಸಿಡಿನ ಸಹ ತೆಗೆದುಕೊಳ್ಬಹುದಾಗಿದೆ. ಸೊ ಯಾರಿಗೆಲ್ಲ ಒಂದು ಸ್ವ ಉದ್ಯೋಗಗಳನ್ನ ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ಅವರು ನೇರವಾಗಿ ನಮ್ಮ ಒಂದು ಕಚೇರಿ NRLM ಡಿಪಾರ್ಟ್ಮೆಂಟ್ ಹತ್ರನೇ ಇದೆ, ಆನೇಕಲ್ ತಾಲೂಕ್ ಪಂಚಾಯತಿಲಿ. ನೀವು ನಮ್ಮ ಕಚೇರಿಗೆ ಬಂದರೂ ಸಹ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಹಾಗೆ ಒಂದು ವೇಳೆ ಯಾರಿಗಾದ್ರೂ ಸ್ವಸಹಾಯ ಸಂಘದ ಗುಂಪು ಲೋನ್ ಬೇಕಿದ್ರು ಸಹ ನೇರವಾಗಿ ಬ್ಯಾಂಕಿಗೆ ಸಹ
ನೀವು ಹೋಗಿ ಸಾಲನ ತೆಗೆದುಕೊಳ್ಳಿ. ಮತ್ತೆ ಮೂರನೇ ವ್ಯಕ್ತಿನ ನಂಬಿ ಒಂದು ಲೋನ್ಗೆಲ್ಲ ತಗೊಳ್ಬೇಕಾದ್ರೆ ಮೂರನೇ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಬೇಡಿ. ಯಾಕೆಂದ್ರೆ ಎಷ್ಟೋ ಕಡೆ ಕಮಿಷನ್ ಆಗಿದೆ ಅಂತೆಲ್ಲ ಸುದ್ದಿ ಕೇಳ್ತಾ ಇದೀವಿ. ದಯವಿಟ್ಟು ನಿಮ್ಗೆ ಯಾರಿಗೆ ಒಂದು ಸ್ವಸಹಾಯ ಸಂಘದ ಗುಂಪಿನ ಸಾಲ ಬೇಕಿದ್ರೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ನಿಮ್ಗೆ ಸಾಲ ಸೌಲಭ್ಯನೂ ಸಹ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಮತ್ತೆ ಹಾಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅವ್ರ ಅಕೌಂಟ್ಗಳು ಇರೋಂಥವ್ರು ಸಹ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ಇರೋರಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಹೇಳಿ ಬೆನಿಫಿಟ್ಸ್ ಇದೆ. ಅದರಲ್ಲಿ ಹೇಗೆ ತಗೊಳ್ಳೋದು ಅಂತಂದ್ರೆ ATM ಕಾರ್ಡ್, ರೂಪೇ ಕಾರ್ಡ್ ಅಂತ ಹೇಳಿ ಸಿಗುತ್ತೆ. ಸಬ್ಸಿಡಿ ಕೊಡುತ್ತೆ. ಮಿಕ್ಕಿದ್ದನ್ನ ನೀವು ಬ್ಯಾಂಕ್ ಲೋನ್ ತಗೊಂಡು ಮಾಡ್ಕೋಬಹುದು. ಜೊತೆಗೆ ನಿಮಗೆ ಅದರಲ್ಲಿ ಜನರೇಟ್ ಆಗಿದ್ದನ್ನ ಸಹ ನಮ್ಮ ಲೈನ್ಗೆ ಕಳಿಸ್ಬೋದು. ನೀವು ಎಷ್ಟು ಕಳಿಸ್ತೀರೋ ಅದಕ್ಕೆ ಸಹ ನಿಮ್ಮ ಅಕೌಂಟಿಗೆ ದುಡ್ಡು ಪೇ ಮಾಡ್ತಾರೆ. ₹3.86 ಒಂದು ಯೂನಿಟ್ ನಾವು ತಗೊಳ್ತೀವಿ. ಬಂದ್ರೆ ಬಿಲ್ ಯಾರು ಕಟ್ತಾ ಇಲ್ಲ ಅಂತವ್ರು, ಬಿಲ್ ಕಟ್ತಾ ಇರೋರಿಗೆ, ಬಿಲ್ ಕಟ್ಲಾರ್ದವ್ರಿಗೆಲ್ಲ ಇದು ಗೃಹಜ್ಯೋತಿ ಯಾರ್ಯಾರಿಗೆ ಫ್ರೀ ಬರ್ತಾ ಇದೆ ಅವ್ರಿಗೇನ್ ಬೇಕಾಗಿಲ್ಲ. ಬಿಲ್ ಯಾರು ಕಟ್ತಾ ಇದ್ದೀರಾ ಅಂತವ್ರು ಸೋಲಾರ್ ರೂಫ್ ಟಾಪ್ ಹೋಗ್ಬೋದು. ನಿಮಗೆ 25 ವರ್ಷದವರೆಗೂ ಸರ್ಕಾರ ಅಗ್ರಿಮೆಂಟ್ ಹಾಕೊಳ್ಳುತ್ತೆ. ₹3.86 ಯೂನಿಟ್ ನಾವು ನಿಮಗೆ ಕೊಡ್ತೀವಿ. ಅಂದ್ರೆ ನೀವು ಜನರೇಟ್ ಮಾಡಿ ನಮ್ಮ ಗ್ರಿಡ್ಗೆ ಸಪ್ಲೈ ಆಗುತ್ತೆ ನಿಮ್ಮಿಂದ. ಅಂದ್ರೆ ಅವರೇ ಬಂದು ಎಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಅದಕ್ಕೆ ಏನೇನು ಸಾಮಗ್ರಿಗಳು ಬರ್ತವೆ ಅವನ್ನೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಅದರಲ್ಲಿ ನಿಮ್ದು ಮತ್ತೆ ನಮ್ದು ಅದಕ್ಕೆ 2 ಮೀಟರ್ ಹಾಕಿರ್ತಾರೆ. ಸೊ ನೀವು ಉಪಯೋಗಿಸಿದ್ದು ಮತ್ತೆ ನಿಮ್ಮಿಂದ ನಮ್ಮ ಲೈನಿಗೆ ಬಂದಿದ್ದು ಎಲ್ಲದೂ ಸಹ ನಾವು ಎವ್ರಿ ಮಂತ್ ರೀಡಿಂಗ್ ತಗೊಂಡು ನಿಮಗೆ ಬರ್ತಕ್ಕಂಥ ಅಮೌಂಟ್ ಅನ್ನ ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಕಳಿಸ್ಕೊಡ್ತೀವಿ. ಅದೊಂದು ಅವಕಾಶ ಮಾಡಿದ್ದಾರೆ ಸರ್ಕಾರ. ಅದೇ ರೀತಿ ಸೋಲಾರಿಗೂ ಸಹ DC ಇರ್ತಕ್ಕಂಥವಕ್ಕೆ ಅಲ್ಲ ಇವು ರೈತರ ಪಂಪ್ ಸೆಟ್ಗಳಿಗೆ ಈಗ ನಮ್ಮ ಲೈನ್ ಇರೋದಿಲ್ಲ. DC ಓಡ್ತಕ್ಕಂಥವ್ರಿಗೂ ಸಹ ಈಗ ಸೋಲಾರ್ ಅನ್ನ ಸರ್ಕಾರ ಬಿಟ್ಟಿದೆ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಬಿಟ್ಟಿದ್ದಾರೆ. ಅವ್ರದ್ದು 50% ಸೆಂಟ್ರಲ್ ಗೌರ್ಮೆಂಟ್, 30% ಸ್ಟೇಟ್ ಗೌರ್ಮೆಂಟ್, ನಿಮ್ದು 20%. ಆ ರೀತಿ DC 3 HP ಇರ್ತಕ್ಕಂಥವಕ್ಕೆ ಹೊಂಡಗಳಿಗೆ ₹97,972 ಸರ್ಕಾರ, ರಾಜ್ಯ ಸರ್ಕಾರ ಕೊಡುತ್ತೆ. ಮತ್ತೆ ಕೇಂದ್ರ ಸರ್ಕಾರ ₹54,696 ಕೊಡುತ್ತೆ. ನೀವು ₹43,276 ಹಾಗಿದ್ರೆ ಒಟ್ಟು ₹1,95,944 3 HP ಕೃಷಿ ಹೊಂಡಕ್ಕೆ ಇದು. ಅದೇ ರೀತಿ ಬೋರ್ವೆಲ್ಗೆ 3 HPಗೆ ಅದೇ ರೀತಿ ₹1,99,047 ಆಗುತ್ತೆ. ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ 80% ಸಬ್ಸಿಡಿ ಕೊಡುತ್ತೆ. ಅದೇ ರೀತಿ 5 HPಗೆ ಕೃಷಿ ಹೊಂಡಕ್ಕೆ ₹2,83,536 ಆಗುತ್ತೆ. ಇದರಲ್ಲಿ ರಾಜ್ಯ ಸರ್ಕಾರದ್ದು ₹1,41,993, ಕೇಂದ್ರ ಸರ್ಕಾರದ್ದು ₹84,259, ನಿಮ್ದು ₹57,734, ಒಟ್ಟು ₹2,83,536 ಆಗುತ್ತೆ 5 HPಗೆ. ಅದೇ ರೀತಿ 7 HPಗೆ 7.5 HPಗೆ ರಾಜ್ಯ ಸರ್ಕಾರ ₹2,06,832, ಮತ್ತೆ ಕೇಂದ್ರ ಸರ್ಕಾರ ₹1,14,203, ನಿಮ್ಮ ಅಮೌಂಟ್ ₹97,628, ಒಟ್ಟು ₹4,13,663. 7.5 HPಗೆ DC ಇರ್ತಕ್ಕಂಥ ಬೋರ್ವೆಲ್ಗಳು ಮತ್ತು ಕೃಷಿ ಹೊಂಡಗಳಿಗೆ. ಈಗ ನೀವು ಲೈನ್ ಜಾಸ್ತಿ ದೂರ ಇರುತ್ತೆ, ನಮ್ ಲೈನ್ ಇಂದ ತಗೊಂಡು ಹೋಗಕ್ ಆಗದೇ ಇಲ್ಲ, ಜಾಸ್ತಿ ನಿಮಗೆ ಖರ್ಚು ಬರುತ್ತೆ ಅನ್ನೋದಕ್ಕೆ ಸರ್ಕಾರ ಈ ಸ್ಕೀಮ್ ತಂದಿದೆ, ಗೊತ್ತಾಯ್ತಾ. ಅದೇ ರೀತಿ 10 HPಗೆ ₹1,96,020 ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ₹1,14,203, ನಿಮ್ದು ₹1,81,911, ಒಟ್ಟು ₹4,92,134. ಇಷ್ಟನ್ನ ಸರ್ಕಾರ ಜಾರಿಗೆ ತಂದಿದೆ. ರೈತರು ಆನ್ಲೈನ್ ಅಲ್ಲಿ ಉಪಯೋಗಿಸಬಹುದು. ನೀವು ಆನ್ಲೈನ್ ಅಲ್ಲಿ ಅರ್ಜಿ ನೀವು ಹಾಕಿದ್ರೆ ಸೊ ಅವರೇ ಬಂದು ನಿಮ್ದು ಅಮೌಂಟ್ ಎಷ್ಟಿದೆ ಅಷ್ಟು ನೀವು ಪೇ ಮಾಡಿದ್ರೆ ಅವರೇ ಬಂದು ಸೋಲಾರ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಹೋಗ್ತಾರೆ ನಿಮ್ಮ ಜಮೀನಲ್ಲಿ. ಅದಕ್ಕೆ ನೀವು ಆಧಾರು, RTC ಪಾಣಿ ಕೊಡಬೇಕು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು, ಮತ್ತೆ ಅದೇ ತರ ರೇಷನ್ ಕಾರ್ಡು, ಡಿಕ್ಲರೇಷನ್ ಫಾರ್ಮ್, ನಿಮ್ಮ ಜಮೀನ್ದು ಡಿಕ್ಲರೇಷನ್ ಫಾರ್ಮ್ ಕೊಡಬೇಕು. ಇಷ್ಟು ನೀವು ಕೊಟ್ರೆ ನಿಮಗೆ ಸೋಲಾರ್ ಅನ್ನ ನಿಮ್ ಜಮೀನಲ್ಲಿ ಬಂದು ಇನ್ಸ್ಟಾಲ್ ಮಾಡ್ತಾರೆ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ನಮ್ ಕರೆಂಟ್ ನಿರಂತರವಾಗಿ ರೈತರಿಗೆ ಕೆಲವೊಮ್ಮೆ ನಮಗೆ ಲೈನ್ ಟ್ರಬಲ್ ಬಂದ್ಬಿಡುತ್ತೆ. ಮಳೆ ಗಾಳಿ ಸೀಸನ್ ಅಲ್ಲಿ ಮರಗಳು ಬೀಳೋದು, ವಿದ್ಯುತ್ತತೆ ಜಾಸ್ತಿ ಆಗುತ್ತೆ. ಅಂತ ಟೈಮಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಅಂದ್ರೆ ಆಲ್ರೆಡಿ ಉಪಯೋಗಿಸ್ತಾರೆ ಅವರಿಗೆ
ನೀವು ಹೊಸದಾಗಿ ತಗೊಳ್ಳೋರು ಇದನ್ನು ಮಾಡಿಕೊಂಡ್ರೆ ನಿಮಗೆ ನಿರಂತರವಾಗಿ ಸೋಲಾರ್ ಇಂದ ಕರೆಂಟ್ ಉತ್ಪತ್ತಿ ಆಗೋದ್ರಿಂದ ನಿಮ್ಮ ಬೋರ್ವೆಲ್ ನೀವು ಯಾವಾಗ ಬೇಕಾದ್ರೂ ಓಡಿಸ್ತಾ ಇರ್ಬೋದು. ಅಂದ್ರೆ ಇದಕ್ಕೆ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 80% ಅವರು ಸಬ್ಸಿಡಿ ಕೊಡ್ತಾರೆ. ನೀವು ಬರೀ 20% ದುಡ್ಡು ಹಾಕೋಬೇಕಷ್ಟೇ. 20% ನೀವು ದುಡ್ಡು ಕಟ್ಟಿದ್ರೆ ಅವರೇ ಬಂದು ಇನ್ಸ್ಟಾಲ್ ಮಾಡ್ಬಿಟ್ಟು ಹೋಗ್ತಾರೆ. ಇದು ನಮ್ಮ ಇಲಾಖೆಯ ಸೌಲಭ್ಯಗಳು. ಅದೇ ರೀತಿ ಸೇಫ್ಟಿ ಬಂದಾಗ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು. ನಮ್ದು ಎಲ್ಲರೂ ವೈರ್ ಕಟ್ ಆದಾಗ ತಕ್ಷಣ ನಮ್ಮ ಬೆಸ್ಕಾಂ ಸಹಾಯವಾಣಿ 1912ಗೆ ಕಾಲ್ ಮಾಡಿದ್ರೆ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ತಕ್ಷಣ ನಮಗೆ ತಿಳಿಸ್ತಾರೆ. ಅಥವಾ ನಿಮಗೆ ಅದು ಲೈನ್ ಎಂಗೇಜ್ ಬರ್ತಾ ಇದ್ರೆ ನಮ್ಮ ಲೈನ್ ಮಣ್ಣು ಅಥವಾ 5,000 ತಿಂಗಳು ಬಂದ್ರೆ ಕಟ್ಟಬೇಕು. ಅಂದ್ರೆ ಈಗ ಒಬ್ರಿಗೆ ಫ್ರೀ ಕೊಡೋದು ಇನ್ನು ಮಿಗಿಲಿದ ಆದ್ಮೇಲೆ ನಮ್ಮ ಮೇಲೆ ಹಾಕೋದು ಸರ್ ಅದೆಲ್ಲ ಇಲ್ಲ. ಇದು ಈಗ ಫಸ್ಟ್ ನೀಕನ್ ಎಷ್ಟೋ ಈಗ ನಮ್ಮ ಊರಲ್ಲಿ ಸುಮಾರು ಒಂದು 100 ಜನಕ್ಕೆ ಮೇಲೆ ಎಲ್ಲ ತೋಟಗಳಲ್ಲೇ ಕಟ್ಕೊಂಡ್ಬಿಟ್ಟಿದ್ದಾರೆ ಮನೆ. ನಮಗೂ ಗೊತ್ತಿರಲ್ಲ. ನಾವು ರೀಸೆಂಟಲ್ಲಿ ಒಂದು 7 ತಿಂಗಳಾಯ್ತು ಗೃಹ ಪ್ರವೇಶ ಆಗಿ. 7 ತಿಂಗಳಿಂದ ಸರ್ 4,500 5,000 ಕಟ್ತಾ ಇದೆ. ಹಣ 9 ತಿಂಗಳಿಂದ ಈಗ ರಾಜ್ಯ ಸರ್ಕಾರ ನಿಲ್ಸಿರೋದು, ಕರೆಂಟ್ ಕೊಡೋದನ್ನ ನಿಲ್ಸಿದೆ. ಸರ್ ಅದನ್ನ ಮಾಹಿತಿ ಕೊಡ್ಬೇಕಾಯ್ತು ಸರ್ ನಮ್ಗೆ. ಫಸ್ಟ್ ಇಲ್ಲ ನಾವು ಇದು ಮಾಡ್ತಾ ಇದ್ವಿ, ಇಲ್ಲ ಕಟ್ತೀರಾ ಹಂಗೆ ಸ್ವಲ್ಪ ದಿನ ನಿಲ್ಸ್ಬಿಡ್ತಾ ಇದ್ವಿ. ಈಗ ಸರ್ ಈಗ ನಮ್ದು ಸಮಸ್ಯೆ ಇಲ್ಲ. ರಾಜ್ಯ ಸರ್ಕಾರ ನಮಗೆ ಏನ್ ಹೇಳುತ್ತೆ ಅದೇ ರೀತಿ ನಾವು ಕೆಲಸ ಮಾಡ್ಬೇಕು. ಈಗ ನಾನೇ ಮಾಹಿತಿ ಇದ್ರೆ ಹೇಳ್ಬಿಡ್ತಿದ್ದೆ, ಹಣ ಕರೆಂಟ್ ಕೊಡೋದಿಲ್ಲ ನಿಲ್ಸ್ಬಿಡ್ತಾವ್ರೆ, ಕಟ್ಬೇಡ ಅಂತ ಹೇಳ್ತಾ ಇದ್ದೆ. ಸರಿ ಸರ್, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸರ್. ಈಗ ತಮಿಳ್ನಾಡಲ್ಲಿ ಸುತ್ತಮುತ್ತಲ್ಲಿ ಎಲ್ಲೂ ಅದು ಮಾಡಿಲ್ಲ ಸರ್. ನಮ್ಮ ಕರ್ನಾಟಕದಲ್ಲಿ ಅಷ್ಟು ಬೇಗ ಇದು ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರ ನಾಳೆ ಬಿಟ್ರೆ ನಾಳೆ ಕೊಡ್ತೀನಿ, ನಂದೇನಿಲ್ಲ. ರಾಜ್ಯ ಸರ್ಕಾರ ಯಾವಾಗ ಓಪನ್ ಮಾಡುತ್ತೆ ಅವಾಗ ಕೊಡ್ತೀವಿ. ಇವತ್ತಿಂದು ಇದು ಅರ್ಬನ್ ವಿಲೇಜ್ ಎರಡೂ ಸಮಸ್ಯೆ ಇದೆ. ನಮ್ದು ಒಂದೇ ಅಲ್ಲ, ವಿಲೇಜ್ ಬಿಟ್ಟೆ ಎಲ್ಲ ಬಿಡಿ. ಅರ್ಬನ್ಗೆ ಈಗ ಕೊಟ್ಟಿದ್ದಾರೆ, ಗ್ರೌಂಡ್ ಫ್ಲೋರಿಗೆ ಮಾತ್ರ ಕೊಡಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನು ವಿಲೇಜ್ ಬಿಟ್ಟಿಲ್ಲ. ವಿಲೇಜ್ ಬಿಟ್ಟಿದ ತಕ್ಷಣ ಎಲ್ಲರಿಗೂ ಮೀಟರ್ ಹಾಕೊಡ್ತೀವಿ. ಮೀಟರ್ ಹಾಕೊಡಕ್ಕೆ ಇರೋದು ಆಯ್ತಾ? ಯಾವಾಗ ಬರುತ್ತೆ ಸರ್ ಅದು ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೀನ್ ಹೇಳಿದ್ರು ನಾನು ಹೇಳಿದ್ರೆ ಮತ್ತೆ ನನ್ನ ಹಿಡ್ಕಂತೀಯ. ಸರ್ ಇವತ್ತು ಹೇಳಿದ್ರಿ ನೀವು ಗ್ರಾಮ ಸಭೆಯಲ್ಲಿ, ಮತ್ತೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನೇ ಬಂದು ಹಿಡ್ಕೊತೀಯ. ಅಧಿಕಾರಿಗಳು ನೀವೇ ಮಾಹಿತಿ ಕೊಡ್ತೀರಿ. ಮಾಹಿತಿ ಈಗ ನಮಗ್ ಬರ್ಬೇಕಲ್ವಾ? ಮೇಲಿಂದ ಮಾಹಿತಿ ಬಂದ್ರೆ ನಾನು ನಿಮಗೆ ಕೊಡ್ಬೋದು. ನಾನ್ ನನ್ನ ಸ್ವಇಚ್ಛೆಯಿಂದ ನೀವು ಮಾಹಿತಿ ಕೊಟ್ಬಿಟ್ರೆ ತಿರ್ಗಿ ನೀನ್ ನನಗೆ ಹಿಡ್ಕೊಂತೀಯ. ಸರ್ ಹೇಳಿದ್ರಿ ಮತ್ತೆ ಕೊಡ್ಲಿಲ್ಲ ನೀವು ಅಂತೇಳಿ. ಸರ್ಕಾರ ಅನೌನ್ಸ್ ಮಾಡಿ ಪೇಪರ್ ಅಲ್ಲಿ ಬರುತ್ತೆ, ನಮಗೆ ಸರ್ಕ್ಯುಲರ್ ಬರುತ್ತೆ, ಬಂದ ತಕ್ಷಣ ನಾವು ಕೊಡ್ತೀವಿ. ಅದಾಯ್ತಾ? ಇದು ನಮ್ದು ಸಮಸ್ಯೆ ಅಲ್ಲ, ಸರ್ಕಾರದ್ದು. ಈಗ ಸರ್ ಈಗ ನಾವೆಲ್ಲ ಈಗ ಮನವಿ ಮಾಡ್ತಾ ಇದ್ವಿ, ನೀವೇನೋ ಅಲ್ಲಿ ಮನವಿ ಮಾಡಕ್ ಆಗ್ತದೆ ಸರ್? ಖಂಡಿತ ಮಾಡೇನ್ರಿ. ಲೆಟರ್ ಕೊಡ್ರಿ, ನಾವು ಲೆಟರ್ ಬರಿತೀವಿ ಮೇಲವರಿಗೆ. ಈ ತರ ಸಾಕಷ್ಟು ಬರ್ದಿದ್ದಾರೆ. ಸಾಕಷ್ಟು ಈಗ ಗುತ್ತಿಗೆದಾರರು ಸಾಕಷ್ಟು ಎಲ್ಲ ಸ್ಟ್ರೈಕ್ಗಳು ಮಾಡಿದ್ದಾರೆ. ಗೌರ್ಮೆಂಟ್ ಗಮನಕ್ಕಿದೆ, ಮಾಡ್ತಾರ. ಅವ್ರು ಯಾವಾಗ ಮಾಡ್ತಾರೆ ನಾವು ಅವಾಗ ನಿಮಗೆ ಮಾಡ್ತೀವಿ. ಈಗ ಅವ್ರಿಗೆ ಮೀಟರ್ ಹಾಕೊಡ್ಬೇಕು. ಮೀಟರ್ ಹಾಕೊಡ್ಬೇಕಂದ್ರೆ ಈಗ ನಮ್ಮಲ್ಲೇ ಪ್ರಾವಿಷನ್ ಇಲ್ಲ, ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ಟಿದೀವಿ. ಅದಾಯ್ತಾ? ದಯವಿಟ್ಟು ಎಲ್ಲರೂ ಓಪನ್ ಆದಾಗ ಎಲ್ಲರೂ ದಯವಿಟ್ಟು ಮೀಟರ್ ಹಾಕೊಳ್ರಮ್ಮ. ಎಲ್ಲ ನಿಮಗೆ ಅನುಕೂಲ ಅಷ್ಟೇ. ಈಗ ಸರ್ಕಾರ ನಿಮಗೆ 200 ಯೂನಿಟ್ ಕೊಟ್ಟಿದೆ, ಫ್ರೀ ಕೊಟ್ಟಿದೆ. ಬಿಲ್ ಯಾರಿಗೂ ಬರೋದಿಲ್ಲ. ದಯವಿಟ್ಟು DC ಹಾಕೊಂಡು ಓಡಿಸ್ಬೇಡ್ರಿ. ಯಾರ್ಯಾರು DC ಇದಾವ ಮನೆಗಳು ಅವರೆಲ್ಲ ಮೀಟರ್ಗಳು ಹಾಕೊಳ್ರಿ. ಮೀಟರ್ ಹಾಕೊಂಡ್ರೆ ನಿಮಗೆ ಪ್ರಯೋಜನ ಆಗುತ್ತೆ. ಸರ್ಕಾರ ಯಾವಾಗ ಯಾವ ಯೋಜನೆ ಬಿಡುತ್ತೆ ನಿಮಗೆ ಫ್ರೀ ಆಗಿ ಬಿಡುತ್ತೆ ಗೊತ್ತಿಲ್ಲ. ಬಿಟ್ಟಾಗ ನಿಮಗೆ ಕರೆಂಟ್ ಬಿಲ್ ಕೇಳ್ತಾರೆ, ಅವಾಗ ನೀವು ಓಡ್ ಬರ್ತಾರೆ ಮಾತ್ರ, ಸರ್ ಮೀಟರ್ ಹಾಕಿ ಬಿಲ್ ಕೊಡಿ ಅಂತೇಳಿ. ಅದು ಆಗೋದಿಲ್ಲ. ಇವಾಗೆಲ್ಲ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಆಗಿ ಮತ್ತೆ 1 ತಿಂಗಳು 1.5 ತಿಂಗಳು ಆದ್ಮೇಲೆ ನಿಮ್ ಮೀಟರ್ ಬರೋದು, ಮತ್ತೆ ಅದಾದ್ಮೇಲೆ 15 ದಿವಸ ಆದ್ಮೇಲೆ ಆರಾಮ್ ಬರೋದು. ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಯಾರಿಗೂ ಬಿಲ್ ಬರಲ್ಲ. ಮೀಟರ್ ಹಾಕೊಂಡ್ಬಿಟ್ರೆ ನಮ್ಗೆ ಎಷ್ಟೋ ಬಿಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸುಮ್ಮನೆ ಆಗ್ಬಿಟ್ಟವ್ರೆ. ದಯವಿಟ್ಟು ಮೀಟರ್ ಹಾಕೊಳ್ರಿ. ಯಾರು ಮೀಟರ್ ಇಲ್ದಾರು ಮೀಟರ್ ಹಾಕೊಳ್ರಿ. ಈಗ ಓಪನ್ ಮಾಡುತ್ತೆ ಸರ್ಕಾರಿ ಶಾರ್ಟ್ಲಿ ಓಪನ್ ಮಾಡುತ್ತೆ. ಓಪನ್ ಮಾಡಿದಾಗ ದಯವಿಟ್ಟು ಯಾರ್ಯಾರು ಮೀಟರ್ಗಳು ಇಲ್ಲ ಅವರು ಮೀಟರ್ಗಳು ಹಾಕೊಳ್ರಿ. ಯಾರಿಗೂ ಬಿಲ್ ಬರಲ್ಲ. 200 ಯೂನಿಟ್ ವರೆಗೆ ಯಾರು ಉಪಯೋಗಿಸೋರು ಸಿಗೋದಿಲ್ಲ ಹಳ್ಳಿಗಳಲ್ಲಿ, ಗೊತ್ತಾಯ್ತಾ? ದಯವಿಟ್ಟು ಮೀಟರ್ ಹಾಕೊಳ್ರಿ. ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಬೋದು. 2 ಕಂಬಗಳು ಸಾರ್ವಜನಿಕರಿಗೆ ಓಡಾಡೋದು ತುಂಬಾ ತೊಂದರೆ ಆಗಿರುತ್ತೆ, ಅದನ್ನ ಚೇಂಜ್ ಮಾಡಿ ಅಂತ ಈಗ ಸುಮಾರು ದಿವಸದಿಂದಾನೇ ನಿಮ್ಗೆ ಅರ್ಜಿ ಕೊಟ್ಟಿರ್ತೇವೆ. ಕೊಟ್ಟಿದ್ದೀವಿ ಸರ್. ನೀವು ಇದುವರೆಗೂ ಸಹ ಅದನ್ನ ಯಾವುದೇ ರೀತಿ ನೀವು ಕ್ರಮ ತಗೊಂಡಿಲ್ಲ. ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಸರ್? ಎಸ್ಟಿಮೇಟ್ ರೆಡಿ ಮಾಡಿದೀವಿ. ನೀವು ಎಸ್ಟಿಮೇಟ್ ರೆಡಿ ಮಾಡ್ಬಿಟ್ಟು ಅಲ್ಲಿ ನಿಮ್ಮ ಆಫೀಸಲ್ಲಿ ಇಟ್ಬಿಟ್ಟು ಅಲ್ಲ ಸರ್, ಹೇಳ್ತಾ ಇದ್ನಲ್ಲ, ನೀವೇನ್ ಗೊತ್ತಾ? ಅವ್ರು ಕೇಳಿದ್ರು ಮೀಟರ್ ಹಾಕೊಳ್ಳೋದಕ್ಕೆ ಮೀಟರ್ ಕೊಡ್ತೀರಾ ನೀವು?
ಅದೇ ಸರ್ ನಾನು ಸರ್ ಇವಾಗ ನಮ್ಮ ಇವ್ರು ನಾನು ಇವಾಗಲೇ ಹಾಕೊಳ್ಳಿ ಅಂತ ಹೇಳಿಲ್ಲ. ಈಗ ಮೀಟರ್ ಕೊಡ್ತೀರಿ ಅಂತ ಹೇಳಿದೀರಾ, 10 ಮೀಟರ್ ಬೇಕು ಕೊಡ್ರಿ. ಅಲ್ಲಲ್ಲ ಸರ್, ನಾನ್ ನಿಮಗೆ ಏನ್ ಹೇಳಿದೆ ನೀವ್ ಇವಾಗ ಹೇಳಿರೋದು, ನಾನು ಮಾತಾಡುವಾಗ ಇವಾಗ ನೀವ್ ಹೇಳಿರೋದು ಏನ್ ಗೊತ್ತಾ, ಮೀಟರ್ ಹಾಕೊಳ್ಳಿ, ನೀವು ಕರೆಂಟ್ ಓಡಿಸ್ಕೊಳ್ಳಿ ಅಂತ ಹೇಳಿದೀರಾ. ನನಗೆ 10 ಮೀಟರ್ ಬೇಕು 10 ಮನೆಗೆ. ಈಗ ಆಯ್ತು ಕೊಡಿ ಸರ್, ಅರ್ಜಿ ಕೊಡಿ ಆಯ್ತು. ಇವತ್ತೇ ಈಗಲೇ ಈ ಸಭೆಯಲ್ಲಿ ಅರ್ಜಿ ಕೊಡ್ತೀನಿ. ಕೊಡಿ ಸರ್, ಕೊಡಿ. ನಮ್ಮ ಗ್ರಾಮದಲ್ಲಿ 10 ಮೀಟರ್ ಬೇಕು, ಕೊಡಿ ಸರ್. ಆಯ್ತಾ? ಕೊಡಿ ಸರ್ ಆಯ್ತು. ಆಮೇಲೆ ಈಗ ನಾವು ಕಂಬ ಚೇಂಜ್ ಮಾಡಿ ಅಂತ, ಮತ್ತೆ ನಮ್ಮ ಗ್ರಾಮದ ಕಾಲೋನಿಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ತುಂಬಾ ಕೆಳಗಡೆ ಇದೆ ಒಂದು, ಹೌದು. ಮತ್ತೆ ಇನ್ನೊಂದು ಕೆರೆ ಹತ್ರ ತುಂಬಾ ಹಸುಗಳು ನೀರು ಕುಡಿಯೋಕಲ್ಲೆಲ್ಲ ಹೋದ್ರೆ ಎಲ್ಲ ನೀವು ಲೈನ್ ಕರೆಂಟ್ ಕೆಳಗಡೆ ಕೊಟ್ಟಿದ್ದೀರಾ. ನಿಮ್ಗೆ ಫೋಟೋ ಸಮೇತ ನಾವು ಕೊಟ್ಟಿದ್ದೀವಿ. ನೀವು ಇವಾಗಲೂ ಆ ಟ್ರಾನ್ಸ್ಫಾರ್ಮರ್ ಯಾವುದೇ ಕಾರಣಕ್ಕೂ ಮೇಲೆತ್ತಿ ಅಂದ್ಬಿಟ್ಟು 10 ಸಲ ಹೇಳಿದೀವಿ, ನೀವು ಮಾಡಿಲ್ಲ ಆ ಕೆಲಸ. ಆಯ್ತು ಸರ್, ಅದು ಮಾಡಿ ಕಳಿಸಿದೀವಿ ಎಸ್ಟಿಮೇಟ್. ನೀವು ಸಭೆಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಆಶ್ವಾಸನೆ ಅನ್ನೋದ್ರ ದೊಡ್ಡ ಮೂಟೆ ಕಟ್ಬಿಟ್ಟು ಆಶ್ವಾಸನೆ ಏನಿಲ್ಲ ಜನಗಳಲ್ಲಿ ಕೊಡ್ತಾ ಇದ್ದೀರಾ ಅಷ್ಟೇ. ನೀವು ಯಾವಾಗ ಮಾಡ್ತೀರಾ ನಮ್ಗೆ ಡೇಟ್ ಕೊಟ್ಬಿಡಿ. ಅಲ್ಲ ಸರ್, ಈಗ ನಾವು ಬಿದ್ರಗೆರೆ ನೀವು ಕೊಟ್ಟಿದ್ರಿ 8 ಕಂಬ ನಾವು ಚೇಂಜ್ ಮಾಡಿ ಕೊಟ್ಟಿವಿ. ನನ್ಗೆ ಇನ್ನೊಂದು ಗ್ರಾಮದ ವಿಚಾರ ಅಲ್ಲ, ನನ್ಗೆ ಅಲ್ಲಲ್ಲ ಹೇಳಿದ್ರೆ ಗ್ರಾಮದ ವಿಚಾರ ಕೇಳಿ ನಿಮ್ ಪಂಚಾಯತಿ ವ್ಯಾಪ್ತಿ ಬರೋದೆಲ್ಲ ಮಾಡ್ಕೊಟ್ಟಿದೀವಿ. ನನ್ನ ಗ್ರಾಮಕ್ಕೆ ಯಾಕೆ ಮಾಡಿಲ್ಲ? ಅಲ್ಲ, ನಾವು ಅನ್ಯಾಯ ಆಗ್ತಾ ಇದೆ, ನಾವು ಬಹಳ ಅನ್ಯಾಯ ಆಗ್ತಾ ಇದೆ ನನಗೆ. ಎಸ್ಟಿಮೇಟ್ ಮಾಡಿ ಕಳ್ಸಿದೀವಿ. ಗ್ರಾಮದ ವಿಚಾರ ಹೇಳ್ಬೇಡಿ, ಫಸ್ಟ್ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ. ಆಯ್ತು ಸರ್, ಆಯ್ತು ಮಾಡ್ಕೊಡೋಣ, ಖಂಡಿತ ಮಾಡ್ಕೊಡೋಣ. ಆಗತ್ತೆ, ಇನ್ನೊಂದು ತಿಂಗಳಾಗುತ್ತೆ, ಮಾಡ್ಕೊಡ್ತೀವಿ. 1 ತಿಂಗಳಂದ್ರೆ ಈಗ ಜನವರಿ ಏನಾಗುತ್ತಾ? ಜನವರಿ ಎಷ್ಟನೇ ತಾರೀಕು ಆಗುತ್ತೆ? ನಂಗೆ ಜನವರಿ ಎಂಡಿಗೆ, ಜನವರಿ 8ಗೆ 28ನೇ ತಾರೀಕು ಬರ್ಕೊಳ್ಳೋಣ ಡೈರಿನಲ್ಲೇ. ಬರ್ಕೊಳ್ಳಿ. 28ನೇ ತಾರೀಕು ಒಳಗಡೆ ನನಗೆ ಕಂಬಗಳನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಟ್ರಾನ್ಸ್ಫಾರ್ಮರ್ ನ ಚೇಂಜ್ ಮಾಡಿ ಮೇಲಕ್ಕೆ ಎತ್ತುವಂತ ಕೆಲಸನ ನೀವು ಮಾಡ್ತೀರಾ? ಆಯ್ತು ಸರ್, ಆಯ್ತು ಮಾಡ್ಕೊಳ್ಳೋಣ. ಓಕೆ. ಆಮೇಲೆ 10 ಮೀಟರ್ಗಳಿಗೆ ನಾನು ಅರ್ಜಿ ಕೊಡುವಂತ ಕೆಲಸ ಮಾಡ್ತೀನಿ. ಕೊಡಿ ಸರ್, ನನಗೆ 10 ಮೀಟರ್ಗಳು ಕೊಡ್ಬೇಕು. ಕೊಡಿ ಸರ್. ಇದು ವಿಡಿಯೋ ಆಗಿರುತ್ತೆ. ಆಯ್ತು ಸರ್. ನಾನು ಮತ್ತೆ ಬಂದು ಕೇಳಿದಾಗ ನಾನು ಅಲ್ಲಿ ಸಬ್ಬು ಕೇಳಬಾರ್ದು. ಆಯ್ತು ಸರ್, ಆಯ್ತು. ಆಫೀಸಲ್ಲಿ ಬರೀ ಇದೆ ಸರ್, ನಾನು ಹೇಳಿದೀನಿ ಸರ್ಕಾರ ಓಪನ್ ಮಾಡಿದ ತಕ್ಷಣ ನಿಮಗೆ ಮೀಟರ್ ಹಾಕೊಡ್ತೀನಿ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ ನಾವು ಸಾರ್ವಜನಿಕರು ಒತ್ತಾಯ ಮಾಡಬೇಕು, ಮತ್ತೆ ಅಧಿಕಾರಿಗಳು ನೀವು ಖಂಡಿತ ಸರ್. ಈಗ ನೀವು 10 ಮೀಟರ್ ಕೊಡಿ, ಅದ್ರ ಮೇಲೆ ಅರ್ಜಿ ಬರೆಯೋಣ. ನೀವು 10 ಮೀಟರ್ ಅಪ್ಲಿಕೇಶನ್ ಕೊಡಿ. ಸರ್ಕಾರದ ಸಂಬಳ ತಿಂತಾ ಇದೀವಿ ಸ್ವಾಮಿ, ರೈತರು ನಮ್ಗೆ ಹೋಗಿದ್ದಾರೆ ಹಳ್ಳಿಗಳಿಗೆ ಹೋದ್ರೆ, ನಾವು ಹಳ್ಳಿಗಳಿಗೆ ಹೋಗಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನೀವು ಮನವಿ ಮಾಡಿ ಸರ್. ಆಯ್ತು. ಅಲ್ಲ, ನೀವು ಅರ್ಜಿ ಕೊಡಿ ಸರ್, ಮೀಟರ್ ಅರ್ಜಿ ಕೊಟ್ರೆ ನಾವು ಅದ್ರ ಮೇಲೆ ಬರೆದು ಕಳಿಸ್ತೇವೆ. ಸರ್ಕಾರದ ವಿಚಾರನ ಸರ್ಕಾರ ಅಂತ ಮುಂದೆ ಇಟ್ರೆ ನಾವು ಹಳ್ಳಿಗಳಲ್ಲಿ ಹೆಂಗ್ ಬದುಕಬೇಕು, ಹೆಂಗ್ ಬಾಳ್ಬೇಕು ಹೇಳಿ ಸರ್, ನೀವ್ ಹೇಳಿ ಸರ್. ಪ್ರತಿಯೊಂದು ಇಂಜಿನಿಯರ್ ಬರ್ಲಿ, ಪ್ರತಿಯೊಬ್ರು ಯಾರೇ ಬರ್ಲಿ, ಏನೋ ಒಂದು ಸುಮ್ಮ ತಕ್ಷಣ ಕೇಳ್ಬಿಟ್ಟು ಹೋಗ್ಬಿಡ್ತೀರಾ. ಆಮೇಲೆ KBI ಅವರು ಅಷ್ಟೇ, ದಯವಿಟ್ಟು ಲೈನ್ ಬಿದ್ದೋಗಿರುತ್ತೆ, ಮರಗಳು ಬಿದ್ದೋಗಿರುತ್ತೆ, ಮಳೆ ಬಂದಾಗ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ದೇವರ ಸತ್ಯ ಸರ್ ಇದು. ಕೇಳಿ, ಎಷ್ಟು ಜನ ಇದ್ದಾರೆ ರೈತರು ಕೇಳಿ ಸರ್ ನೋಡಿ. ಆಮೇಲೆ ನಮ್ಗೇನ್ ಗೊತ್ತಾ, ಮಳೆ ಬೀಳ್ತಾ ಇರುತ್ತೆ, ಕರೆಂಟ್ ಇರೋದಿಲ್ಲ, ಮಕ್ಕಳು ಸೊಳ್ಳೆಗಳಿಂದ ಕಚ್ಕೊಂಡು ನಿದ್ದೆ ಹೋಗೋದಿಲ್ಲ. ಬನ್ನಿ ಅಂತ ಕೇಳಿದ್ರೆ ಫೋನೇ ಸ್ವಿಚ್ ಆಫ್. ರಾತ್ರಿ 9 ಗಂಟೆಗೆ ಮಾಡ್ಲಿ ಸ್ವಿಚ್ ಆಫ್. ಇಲ್ಲ, ನನ್ನ ಹತ್ರ ದಾಖಲೆ ಇದೆ. ನೀವು ಕೊಡಿ, ನನ್ನ ಹತ್ರ ದಾಖಲೆ ಇದೆ. ಫೋನ್ ನಂಬರು ನಾವು ಸ್ವಿಚ್ ಆಫ್ ಮಾಡೋದಿಲ್ಲ ಸರ್. ಯಾವತ್ತು ಆಫ್ ಆಗಿದೆ ನೀವು ಕೊಡಿ, ದಾಖಲೆ ಕೊಡಿ ನನ್ನ ನಂಬರ್ಗೆ. ನಿಮ್ಮ ಹತ್ರ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂತ ಲೈನ್ ಮ್ಯಾನ್ಗಳಿದ್ದಾರೆ ನೋಡಿ, ಅವರು ದಯವಿಟ್ಟು ನನ್ನ ಹತ್ರ ಕಾಲ್ ಲಿಸ್ಟ್ ಇದೆ. ಆಯ್ತು ಸರ್. ಈಗ ಒಂದ್ ನಿಮಿಷ ನಾನು ಹೇಳಿ ಕೇಳಿಸ್ಕೊಳ್ಳಿ. ನಮ್ಮವರು ಕೆಲಸ ಮಾಡ್ತಾ ಇರ್ತಾರೆ, ಲೈನ್ ಅಲ್ಲಿ ಇರ್ತಾರೆ, ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಅವ್ನ ತೆಗಿಯಕ್ ಆಗೋದಿಲ್ಲ. ನಮಗ್ ಮಾಡಿ, ನಮಗ್ ಫೋನ್ ಮಾಡಿ ಸರ್, ನೀವು ನಮಗ್ ಮಾತಾಡಿ, ನಾವು ನಿಮಗೆ ಜವಾಬ್ ಕೊಡ್ತೀವಿ, ನಮಗ್ ಮಾತಾಡಿ. ಯಾಕಂದ್ರೆ ಅವ್ನ್ ಕೆಲಸ ಮಾಡ್ತಿರ್ತಾನೆ, ಲೈನ್ ಹುಡುಕ್ತಾ ಇರ್ತಾನೆ, ಅಲ್ಲೇನೋ ಮರ ಎತ್ತಾ ಇರ್ತಾನೆ, ಅವ್ನಿಗೆ ಫೋನ್ ಎತ್ತಕ್ ಆಗೋದಿಲ್ಲ. ಆಮೇಲೆ ಇನ್ನೊಂದು, ಇಲ್ಲೇ ಇದು PDO ಅವರು ಇದಾರೆ, ಸೆಕ್ರೆಟರಿ ಅವರು ಇದಾರೆ, ಎಲ್ಲಾರು ಅಧ್ಯಕ್ಷರು ಎಲ್ಲಾರು ಇದಾರೆ. ಮತ್ತೆ ನನಗೆ ಎಸ್ಟಿಮೇಟ್ ಕೊಟ್ಟಿದ್ದೀನಿ, ಬಿಲ್ ಆಗಿಲ್ಲ. ಖಂಡಿತ ಸರ್. ಅವರು ಏನೋ ಕಾಸು ಕೊಟ್ರೆ ನಮ್ಮ ವರ್ಕರ್ಸ್ ಕೆಲಸ ಮಾಡ್ತಾರೆ, ಆ ತರ ಸುಬ್ಬುಗಳೆಲ್ಲ ನಮ್ಗೆ ಹೇಳ್ಬಾರ್ದು ಸರ್. ಈಗ ಸರ್ಕಾರಕ್ಕೆ ಬರೆಯೋದಕ್ಕೆ ನಾವು ರೆಕಾರ್ಡ್ ಮಾಡ್ಕೊಳ್ತಾ ಇದ್ವಿ ಪಾಯಿಂಟ್ಸ್ನ. ಏನು ಅವರು 7 ತಿಂಗಳಾಗಿದೆ ಮನೆ ಕಟ್ಬಿಟ್ಟು ಅವ್ರಿಗೆ ತೊಂದರೆ ಆಗಿದೆ ಅಂತ ಏನು ಹೇಳ್ತಾ ಇದ್ರು. ಈ ಥರದ್ದು ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅನ್ನೋದಕ್ಕೆ ಅವ್ರ ಸಮಸ್ಯೆಗಳನ್ನ ನಾವು ಬರ್ಕೊಂಡಿದ್ದೀವಿ. ಮತ್ತು ಆದಿನಾರಾಯಣ ಅವರು ಹೇಳಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ಅಲ್ಲಿ ಬರ್ಕೊಂಡಿದ್ದೀವಿ. ನಾವು ಅದನ್ನು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ತೀವಿ. ತುಂಬ ಧನ್ಯವಾದಗಳು ಸರ್. ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮೇಡಮ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ಅಂತ, ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇರುವಂಥ ಸೌಲಭ್ಯಗಳು ಹೀಗಿವೆ. ನಮ್ಮ ಇಲಾಖೆಯಲ್ಲಿ 8 ನಿಲಯಗಳಿವೆ, ಹಾಸ್ಟೆಲ್ಸ್ ಇದ್ದಾವೆ. 8 ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯಗಳು 4 ಇದ್ದಾವೆ. ಜಿಗ್ನಿಯಲ್ಲಿದೆ, ಸರ್ಜಾಪುರಲ್ಲಿದೆ, ಆನೇಕಲ್ಲಿದೆ. ಹಾಗೂ ಆನೇಕಲ್ಲಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇದೆ. ಹಾಗೂ ಪೋಸ್ಟ್ ಮೆಟ್ರಿಕ್ ಅಂದರೆ
10ನೇ ತರಗತಿ ಆದಿನಿಂದ PUC ಇಂದ ಉನ್ನತ ಶಿಕ್ಷಣದವರೆಗೂ ಹಾಸ್ಟೆಲ್ಸ್ ಇದ್ದಾವೆ. ST ಹಾಸ್ಟೆಲ್ಸ್, ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ SC ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ SC ಬಾಲಕಿಯರ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯ, ಇಷ್ಟು ಪೋಸ್ಟ್ ಮೆಟ್ರಿಕ್ ಪ್ರಿಮೆಟ್ರಿಕ್ ಹಾಸ್ಟೆಲ್ಸ್ ಇದ್ದಾವೆ. ಹಾಗೂ ಹಟ್ಟಿಪಿಕ್ಕಿ ಕಾಲೋನಿ ಭೂತಾನಿಯಲ್ಲಿ ಆಶ್ರಮ ಶಾಲೆ ಇದೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಅಲ್ಲೇ ಇದ್ದು ಓದೋದು ಸ್ಕೂಲ್ ಇದೆ. ಇಷ್ಟು 8 ನಿಲಯಗಳಿವೆ. ಹಾಸ್ಟೆಲ್ಸು ಒಳ್ಳೆಯ ಮೂಲಭೂತ ಸೌಕರ್ಯಗಳುಳ್ಳಂಥ ಹಾಸ್ಟೆಲ್ಸ್ಗಳಿವೆ. ಒಳ್ಳೆಯ ಮೆನು ಚಾರ್ಟ್ ಪ್ರಕಾರ ಊಟ ಕೊಡಲಾಗುತ್ತೆ. ಹಾಗೂ ಮೂಲಭೂತ ಸೌಕರ್ಯ ಸಾಕ್ಸು, ಬೂಟು, ಯೂನಿಫಾರ್ಮು ಎಲ್ಲನೂ ಕೊಡಲಾಗುತ್ತೆ. 1ರಿಂದ 10ನೇ ತರಗತಿವರೆಗೂ ಮಕ್ಕಳಿಗೂ ಯೂನಿಫಾರ್ಮ್ ಕೊಡಲಾಗುತ್ತೆ. ಹಾಗೂ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಈಗ ಆನ್ಲೈನ್ ಮುಖಾಂತರ ಬಿಟ್ಟಿದ್ದಾರೆ. ಆನ್ಲೈನ್ಗೆ ಅರ್ಜಿ ಸಲ್ಲಿಸ್ಕೋಬೇಕು. ಹಾಗೂ ಅವರ ಶಾಲೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಟೀಚರ್ಸೇ ಅರ್ಜಿ ಸಲ್ಲಿಸ್ತಿರ್ತಾರೆ. ಅವರಿಗೆ ಆಧಾರ್ ಕಾರ್ಡು, ಆಮೇಲೆ ಇನ್ಕಮು, ಕ್ಯಾಸ್ಟು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟರೆ ಟೀಚರ್ಸೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತಾರೆ. ಹಾಗೂ ಉನ್ನತ ಶಿಕ್ಷಣದವರೆಗೂ PUC ಇಂದ ಉನ್ನತ ಶಿಕ್ಷಣದವರೆಗೂ ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಅದಕ್ಕೂ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಸೈಬರ್ ಸೆಂಟ್ರಲ್ಲಿ ತಗೊಂಡೋಗಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೂ ಪ್ರೈಸ್ ಮನಿ 10ನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದವರಿಗೆ 60 ಅಬವ್ ಪಾಸ್ ಆದವರಿಗೆ 7,000 ಸಿಗುತ್ತೆ. ಹಾಗೂ 75 ಆದವರಿಗೆ 15,000 ಸಿಗುತ್ತೆ. PUCಯಲ್ಲಿನೂ ಹಾಗೆ 25,000 ಸಿಗುತ್ತೆ. ಆಮೇಲೆ 75 ಆದವರಿಗೆ 25,000 ಸಿಗುತ್ತೆ. ಹಾಗೂ ಉನ್ನತ ಶಿಕ್ಷಣದವರೆಗೂ ಪ್ರೈಸ್ ಮನಿ ಕೊಡಲಾಗುತ್ತೆ. ಇದನ್ನು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಈಗ ಬಿಟ್ಟಿದ್ದಾರೆ, ಆನ್ಲೈನ್ ಯಾರೇ ಇದ್ರೆ ಅರ್ಜಿ ಸಲ್ಲಿಸ್ಬೋದು. ಹಾಗೂ ಅಂತರ್ಜಾತಿ ವಿವಾಹ ಆದವರು 18 ತಿಂಗಳ ಒಳಗಡೆ ಅದನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್, ಇನ್ಕಮು, ಕ್ಯಾಸ್ಟು, ಆಧಾರ್ ಕಾರ್ಡು, ಮ್ಯಾರೇಜ್ ಸರ್ಟಿಫಿಕೇಟು ಎಲ್ಲ ತಗೊಂಡು ಸೈಬರ್ ಸೆಂಟ್ರಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿ ನಮ್ಮ ಕಚೇರಿಗೆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸಲ್ಲಿಸಬೇಕಾಗುತ್ತೆ. ಹುಡುಗಿ ಮಹಿಳೆ SC ಅಥವಾ ST ಆದಲ್ಲಿ 3 ಲಕ್ಷ ಸಿಗುತ್ತೆ. ಪುರುಷ SC ಅಥವಾ ST ಆದಲ್ಲಿ 2.5 ಲಕ್ಷ ಸಿಗುತ್ತೆ. ಹಾಗೂ ಕಾನೂನು ಶಿಷ್ಯ ವೇತನ ಕಾನೂನಲ್ಲಿ ಪದವೀಧರರಿಗೆ 2 ವರ್ಷ ನುರಿತ ವಕೀಲರೇ ಬಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮೇಲ್ವಿಚಾರಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಪ್ರತಿಮಾ. ನಮ್ಮ ಇಲಾಖೆಯಲ್ಲಿ ಹಲವಾರು ಯೋಜನೆ ಇದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಯನ್ನು ಮಾಡ್ತೀವಿ. ಈ ಹಿಂದೆ ನಾವು ಅಂಗನವಾಡಿಗೆ ಯಾರೇ ಬಂದರೂ ಕೂಡ ನೋಂದಣಿ ಮಾಡಿಕೊಂಡು ಆಹಾರನ ವಿತರಣೆ ಮಾಡ್ತಾ ಇದ್ವಿ. ಈಗ ಹೊಸದಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನನ್ನು ಕೊಟ್ಟಿದ್ದೀವಿ. ಆ ಫೋನಲ್ಲಿ ಅವರು EKYC ಮಾಡಿ ಮತ್ತು ಅವರು ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಫೇಸ್ ಅಥೆಂಟಿಫಿಕೇಶನ್ ಅಂತ ಹೇಳಿ ಮಾಡ್ತಾರೆ, FRS ಅಂತ ಹೇಳಿ. ಆ ಮುಖಾಂತರ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡಿದರೆ ಅವಾಗ ಮಾತ್ರ ನಾವು ನಮ್ಮ ಅಂಗನವಾಡಿಯಲ್ಲಿ ನೋಂದಣಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಫೋನ್ ನಂಬರು ಅದನ್ನು ಅಪ್ಡೇಟ್ ಇಟ್ಕೊಳ್ಳಿ. ಆಧಾರ್ ಕಾರ್ಡನ್ನು ತಗೊಂಡು ಮೇನ್ ನೀವು ಅಂಗನವಾಡಿಗೆ ಹೋಗಿ ನಿಮ್ಮ ಫೋನ್ ನಂಬರ್ನ ಕೊಟ್ಟು ನೀವು ಅಂಗನವಾಡಿಯಲ್ಲಿ ನೋಂದಣಿ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ, ಅಂದರೆ ನಿಮ್ಮ ಫೋನು ಆಕ್ಟಿವೇಟ್ ಇಲ್ಲ ಅಂದರೆ ಅಥವಾ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೋಂದಣಿ ಮಾಡಲಿಕ್ಕೆ ಅವಕಾಶ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ನಿಮ್ಮ ಫೋನ್ ನಂಬರ್ಸ್ ಏನು ಗರ್ಭಿಣಿ ಅಥವಾ ಬಾಣಂತಿ ಅಥವಾ ನಮ್ಮ ಸೌಲಭ್ಯ ತಗೊಳ್ಳುವಂಥ ಎಲ್ಲ ಫಲಾನುಭವಿಗಳು ಏನಿದೆಯೋ ನೀವು ಫೋನನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ ತಗೊಂಡು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಹತ್ರ ಬಳಿ ಹೋದರೆ ಅವರು ನಿಮಗೆ ಸಹಕಾರನ ಮಾಡ್ತಾರೆ. ಇದಲ್ಲದೆ ಭಾಗ್ಯಲಕ್ಷ್ಮಿ ಯೋಜನೆ 2006ರಿಂದ ಹುಟ್ಟಿರುವಂಥ ಮಗುಗೆ ಪರಿಪಕ್ವ ಮೊತ್ತ ಕೊಡ್ತಾ ಇದ್ದೀವಿ. ಹಲವಾರು ಮಕ್ಕಳು ಈಗಾಗಲೇ ಸೌಲಭ್ಯನ ಪಡ್ಕೊಂಡು ಅವರು ಹಣವನ್ನು ಬಿಡುಗಡೆ ಅವ್ರಿಗೆ ಜಮೆ ಆಗಿರುತ್ತೆ. 2007-8ನೇ ಸಾಲಿನಲ್ಲಿರೋ ಹುಟ್ಟಿರುವಂಥ ಮಕ್ಕಳು ಅಂದರೆ 7-8ನೇ ಸಾಲು ಅವರು ಅರ್ಜಿನ ನಮ್ಮ ಇಲಾಖೆಗೆ ಕೊಟ್ಟರೆ ಅವರು ಅದನ್ನು ಪ್ರೊಸೆಸ್ ಮಾಡಿ ಆನ್ಲೈನಲ್ಲಿ ಫೀಡ್ ಮಾಡಿ ನಿಮ್ಮ ಅಕೌಂಟಿಗೆ ಹಣನ ವರ್ಗಾವಣೆ ಮಾಡಲಿಕ್ಕೆ ಸಹಕಾರ ಮಾಡಿಕೊಡ್ತಾರೆ. 2020-21ನೇ ಸಾಲಿನಲ್ಲಿ ಇನ್ನು ಮುಂದೆ ಬಾಂಡನ್ನು ಕೊಡಲ್ಲ. ನಾವು ಸುಕನ್ಯಾ ಸಮೃದ್ಧಿ ಅಂತ ಹೇಳಿ ಪಾಸ್ಬುಕ್ಕನ್ನು ವಿತರಣೆ ಮಾಡ್ತೀವಿ. ನಮ್ಮ ಇಲಾಖೆಯವರೇ ಪೋಸ್ಟ್ ಆಫೀಸ್ನಲ್ಲಿ ಒಂದು ಖಾತೆಯನ್ನು ತೆರೆದು ಆ ಪೋಸ್ಟ್ ಆಫೀಸ್ಗೆ ವರ್ಷ 3,000ದಂತೆ ಹಣವನ್ನು ನಾವು ಅಲ್ಲಿ ಜಮೆ ಮಾಡ್ತಾ ಹೋಗ್ತೀವಿ. ನೀವು ನಿಮಗೆ ಇಚ್ಛೆ ಇದ್ದಲ್ಲಿ ಅದೇ ಅಕೌಂಟಿಗೆ 1,47,000 ತನಕ ಹಣವನ್ನು ನೀವು ಜಮೆ ಮಾಡ್ಕೊತಾ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಈ ಸೌಲಭ್ಯ ಇರೋದು 2 ಮಕ್ಕಳಿಗೆ ಮಾತ್ರ, 2 ಹೆಣ್ಮಕ್ಳಿಗೆ ಮಾತ್ರ.
BPL ಕಾರ್ಡ್ ಕಡ್ಡಾಯವಾಗಿರುತ್ತೆ. ಸೊ ಇವರು ಈ ಸೌಲಭ್ಯನ ಪಡ್ಕೋಬೇಕು. ಯಾವುದೇ ಕಾರಣಕ್ಕೂ ಎರಡೆರಡು ಖಾತೆನ ನೀವು ತೆಗಿಬಾರ್ದು. ನನ್ನ ಹತ್ರ ನಾನು ಒಂದು ಪೋಸ್ಟ್ ಆಫೀಸಲ್ಲಿ ನಮ್ಮ ಇಲಾಖೆಯವರು ಮಾಡಿಕೊಟ್ಟಿರ್ತೀವಿ, ಅದಲ್ಲದೆ ನಾವು ಕೂಡ ಮಾಡ್ತೀವಿ ಅಂತಂದರೆ ಡಬಲ್ ಅಕೌಂಟ್ ಆಗುತ್ತೆ. ಹಾಗೆ ಮಾಡಬೇಡಿ. ಒಂದೇ ಅಕೌಂಟನ್ನು ಮಾಡಿಕೊಂಡು ಆ ಅಕೌಂಟಿಗೆ ನಾವು ಜಮೆ ಮಾಡ್ತಾ ಇರೋವಂಥ ಅಕೌಂಟ್ ನಂಬರ್ಗೆ ನೀವು ಕೂಡ ಹಣವನ್ನು ಜಮೆ ಮಾಡ್ಕೋಬೋದು. ಇದಲ್ಲದೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಏನಾದರೆ ಒಳಗಾದ ಹೆಣ್ಣು ಮಕ್ಕಳಿದ್ರೆ ಅವರು ನಮ್ಮ ಇಲಾಖೆಯನ್ನು ಸಂಪರ್ಕಿಸಿ ಅವ್ರಿಗೆ ತಕ್ಷಣವೇ ನಾವು ಸಾಂತ್ವನ ಮತ್ತು ಸ್ವಾಧಾರ ಕೇಂದ್ರದಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆ ಇತ್ತಂದರೆ ಅವರಿಗೆ ತಕ್ಷಣ ಪರಿಹಾರನ ಕೊಟ್ಟು ದೌರ್ಜನ್ಯಕ್ಕೊಳಗಾದ ಮಹಿಳೆನ ಕೌನ್ಸಿಲಿಂಗ್ ಮುಖಾಂತರ ನಾವು ಮತ್ತು ಲಾಯರ್ನ ಇಟ್ಟು ಅವ್ರಿಗೆ ಏನೇನು ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಸಹಕಾರ ಮಾಡಿಕೊಡ್ತೀವಿ. ಇದಲ್ಲದೆ ಪ್ರಧಾನಮಂತ್ರಿ ಮಾತೃವಂದನಾ ಅಂತ ಹೇಳಿ ನಿಮ್ಗಾಗಲೇ ಈಗೆಲ್ಲರಿಗೂ ಗೊತ್ತಿದೆ. 5,000 ಹಣವನ್ನು ಮೊದಲನೇ ಗರ್ಭಧಾರಣೆ ಆದಂಥ ಮಹಿಳೆಗೆ ನಾವು ನೇರ ನಗದು ಹಣದ ವರ್ಗಾವಣೆ ಮೂಲಕ ನಾವು ಅಕೌಂಟಿಗೆ ಜಮೆ ಮಾಡ್ತೀವಿ. ಇದಕ್ಕೆ ಮೇನು ಆಧಾರ್ ಕಾರ್ಡ್ ಮುಖ್ಯ. ಆಧಾರ್ ಕಾರ್ಡನ್ನು ತಗೊಂಡೋಗಿ ಮಹಿಳೆ ನೋಂದಣಿಯನ್ನು ಮಾಡ್ಕೋಬೇಕು. ಆಮೇಲೆ ಸಭಾಂಗಣದಲ್ಲಿ ಸೇರುವ ಎಲ್ಲ ನನ್ನ ಗ್ರಾಮದ ಜನತೆಗೆ ನಮಸ್ಕಾರಗಳು. ನಾನು ಇವಾಗ ಕರ್ಪೂರ PHCಗೆ ಹೊಸದಾಗಿ ಸಿಸ್ಟರ್ ಆಗಿ ಬಂದಿರ್ತೀನಿ. ಮೈಸೂರಿಂದ ಉಪಕೇಂದ್ರ ಕರ್ಪೂರಕ್ಕೆ. ನಾವು ದಿನ ಮನೆಗೆ ಹೋಗಿ ಗರ್ಭಿಣಿ ನೋಂದಣಿನ ಮಾಡ್ತೀವಿ, ಬಾಣಂತಿ ನೋಂದಣಿ ಮಾಡ್ತೀವಿ, ಹುಟ್ಟಿದ ಮಕ್ಕಳಿಗೆಲ್ಲ ತೂಕ ಹಾಕ್ತೀವಿ. 0 to 6 ಇಯರ್ಸ್ವರೆಗೂ ಇಮ್ಯುನೇಷನ್ ಉಚಿತವಾಗಿ ಮಾಡ್ತಾ ಇದ್ದೀವಿ ಎಲ್ಲ ರೀತಿಯಿಂದ. ಆಮೇಲೆ ಡೆಂಗು, ಮಲೇರಿಯಾ ಎಲ್ಲ ಸರ್ವೆಗಳನ್ನು ಮಾಡಿ ಮತ್ತು TB ಇರೋ ಮನೆಗಳಿಗೆ ಹೋಗಿ ಪೇಷಂಟ್ಗಳಿಗೆಲ್ಲ ಮಾತ್ರೆಗಳನ್ನು ಕೊಡಿಸ್ತೀವಿ. ನಮ್ಮ ಕಡೆಯಿಂದ ಎಲ್ಲ ರೀತಿಯಿಂದ ಪರಿಸರ ಇದು ನೈರ್ಮಲ್ಯ ಸಮಿತಿಯನ್ನು ಮಾಡ್ಕೊತೀವಿ. ಆಮೇಲೆ ಅಂಗನವಾಡಿಗೆ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ತಗೊಳ್ತೀವಿ. ಆಮೇಲೆ ಸ್ಕೂಲ್ಗಳಲ್ಲಿ 1, 4, 10ನೇ ತರಗತಿ ಮಕ್ಕಳಿಗೆ ಇಂಜೆಕ್ಷನ್ಗಳನ್ನು ಮಾಡ್ತೀವಿ. ಕೊನೆಗೆ ಇರುವ ಮನೆಗಳಿಗೂ ಹೋಗಿ ಸರ್ವೆ ಕೊಟ್ಟು ನಮ್ಮ ಕಡೆಯಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸಪೋರ್ಟು ನಮ್ಗೆ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು. ನಾನು ಬೆಂಗಳೂರು ಜಿಲ್ಲೆಯಲ್ಲಿದ್ದೆ, ಬಟ್ ಈ ಥರ ಫಂಕ್ಷನ್ಗಳು ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ತುಂಬ ಖುಷಿ ನನಗೆ. ಏನೋ ಈ ಫಂಕ್ಷನ್ ತಪ್ಪಿಸ್ಕೋಬಾರಲ್ಲ ಅನ್ನಲಕ್ಕೆ ಬಂದಿದ್ದೀನಿ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ನಾವು ಮನೆ ಕಟ್ಟಬೇಕಾದ್ರೆ ಹೇಗೆ ಹೇಳ್ತಾರಲ್ಲ ಬುನಾದಿ, ಆ ಥರ ನಮ್ಗವರು ಓಕೆನಾ. ಚೆನ್ನಾಗಿ ಪ್ರತಿ ಮನೆಗೆ ಹೋಗಿ ಸೇವೆ ಸಲ್ಲಿಸಿ ಎಲ್ಲ ಹಳ್ಳಿನಲ್ಲಿ ಬಿಸಿಲಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುಖವಾಗಿ. ಅದಕ್ಕೆ ನಿಮಗೆ ಹೆಸರು ಬರ್ತಾ ಇದೆ. ಅಲ್ಲಿಂದ ನೀವು ಮುಂದುವರಿಸಿ. ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಮೇಡಮ್ ಈಗ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದೌದು, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾ ಬರ್ತಾ ಇದ್ದೀನಿ ಅಲ್ಲಿಗೆ. ಬಟ್ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಾಳೆಯಿಂದನೇ ಶುರು ಇದೆ. ಹುಟ್ಟಿದ ಮಗುವಿಂದ ಹಿಡಿದು 5.5 ವರ್ಷದ ಮಕ್ಕಳವರೆಗೂ ನಾವು ನಾಳೆ ಪಲ್ಸ್ ಪೋಲಿಯೋ ಹಾಕ್ತಾ ಇದ್ದೀವಿ. ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲದೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಎಲ್ಲಾ ಮಕ್ಕಳನ್ನು ನೀವು ಕಳಿಸ್ಕೊಟ್ರೆ 3 ದಿನಗಳ ಕಾಲ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಾ ಇದೆ. ಮೇಡಮ್ ಹೇಳ್ದಂಗೆ ಹುಟ್ಟಿದ ಮಗುವಿನಿಂದ ಹಿಡಿದು 5-5.5 ವರ್ಷದ ಎಲ್ಲ ಮಕ್ಕಳಿಗೂ ಕೂಡ ನಿಮಗೆ ಗೊತ್ತಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ ಅಥವಾ ನಿಮ್ಮದೇ ಮಕ್ಕಳಾಗಿರ್ಬೋದು ಕಡ್ಡಾಯವಾಗಿ ಮಕ್ಕಳನ್ನ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಅವ್ರು ಸೂಚಿಸಿರ್ತಕ್ಕಂಥ ಕೇಂದ್ರಗಳಿಗೆ ಕರ್ಕೊಂಡೋಗಿ ಪಲ್ಸ್ ಪೋಲಿಯೋನ ಹಾಕ್ಸ್ಬೇಕಂತ ಹೇಳ್ಬಿಟ್ಟು ನಾವು ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗ BCM ಇಲಾಖೆ ಸರ್ ಮಾತಾಡ್ತಾರೆ. ವೇದಿಕೆ ಮೇಲೆ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ನೆಚ್ಚಿನ ಸ್ನೇಹಿತರಿಗೆ ಹಾಗೂ ನನ್ನ ಸಹಪಾಠಿಗಳಿಗೆ ನನ್ನ ವಂದನೆಗಳೊಂದಿಗೆ ನಾನು ಹಿಂದುಳಿದ ವರ್ಗಗಳಲ್ಲಿ ಮೇಲ್ವಿಚಾರಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರ್ತೇನೆ. ನಮ್ಮಲ್ಲಿ ವಿದ್ಯಾರ್ಥಿ ನಿಲಯಗಳಿದ್ದಾವೆ. ಒಂದು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಇಂಗ್ಲವಾಡಿ, ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಹತ್ತಿಬೆಲೆ, ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಶ್ರೀರಾಮಪುರ, ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಬನ್ನೇರುಘಟ್ಟ, ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಆನೇಕಲ್ ಟೌನ್, ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಬನ್ನೇರುಘಟ್ಟ. ಒಟ್ಟು 6 ವಿದ್ಯಾರ್ಥಿ ನಿಲಯಗಳಿವೆ. ಇದರಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. ನಂತರ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳು PUC ನಂತರ ಎನಿ ಡಿಗ್ರಿ ಯಾವುದೇ ಕೋರ್ಸನ್ನು ಮಾಡಬೇಕಾದರೂ ಸಹ ನಮ್ಮ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಾತಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ
ಅಲ್ಲಿ ಪ್ರವೇಶಾತಿಯನ್ನು ಪಡೆಯಬಹುದು. ಇಷ್ಟು ವಿದ್ಯಾರ್ಥಿ ನಿಲಯಗಳಿವೆ. ನಂತರ ನಮ್ಮಲ್ಲಿ ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಗಳನ್ನು ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಿ ಅವರ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿದಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ನಮ್ಮ ಇಲಾಖೆಯಿಂದ ನೀಡ್ತೇವೆ. ನಂತರ ಪ್ರತಿ ವರ್ಷ ಉದಾಹರಣೆಗೆ ಒಂದು ವಿದ್ಯಾರ್ಥಿ ಡಿಗ್ರಿ BA ಪದವಿಯನ್ನು 3 ವರ್ಷ ಪೂರ್ಣ ಒಂದು ಸಬ್ಜೆಕ್ಟ್ ಫೇಲ್ ಆಗದೆ ಇದ್ದಂಥ ಕಾಲದಲ್ಲಿ ಅವರು ಪೂರ್ತಿಯಾಗಿ ಪೂರೈಸಿದಲ್ಲಿ ಅವರಿಗೆ ಪ್ರೋತ್ಸಾಹಧನವನ್ನು ನೀಡುತ್ತೇವೆ. ನಂತರ ಪ್ರೋತ್ಸಾಹಧನ, ನಂತರ ಶುಲ್ಕ ವಿನಾಯಿತಿ. ವಿದ್ಯಾರ್ಥಿಗಳು ಏನು ಫೀಸ್ ಕಟ್ಟಿರ್ತಾರೆ ಅದರಲ್ಲಿ ಅವರ 25% ಮತ್ತೆ ವಾಪಸ್ ಅವರಿಗೆ ರಿಟರ್ನ್ ಮಾಡ್ತೇವೆ. ಅದನ್ನು ನೇರವಾಗಿ ಬ್ಯಾಂಕ್ ಖಾತೆ ಮೂಲಕವಾಗಿ ಅವ್ರಿಗೂ ನಾವು ನೀಡ್ತೇವೆ. ಇವಿಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಸವಲತ್ತುಗಳು. ನಂತರ ನಮ್ಮಲ್ಲಿ ಅಲೆಮಾರಿ ಗ್ರಾಮಗಳು ಎಲ್ಲಿದ್ದಾವೆ ಅಂಥವನ್ನು ಗುರುತಿಸಿ ಅದರಲ್ಲಿ ಆ ಗ್ರಾಮಗಳಿಗೆ ನೀರಿನ ಮೂಲಭೂತ ಸೌಕರ್ಯಗಳಾದಂಥ ನೀರಿನ ಸೌಲಭ್ಯ ಇರ್ಬೋದು, ವಿದ್ಯುತ್ ಶಕ್ತಿ. ದಯವಿಟ್ಟು ನೀವು ಹಿಂದುಳಿದ ವರ್ಗ ಇಲಾಖೆಯಿಂದ ನಮ್ಮ ಗ್ರಾಮದಲ್ಲಿ ಇದುವರೆಗೂ ಐಮಾಸ್ ಇರೋದಿಲ್ಲ. ಮತ್ತೆ ಬಡವರಿಗೆ ತುಂಬಾ ಗೊಲ್ರಟ್ಟಿ ಜನಾಂಗ ಜಾಸ್ತಿ ಇದೆ. ಅಲ್ಲಿ ಮನೆಗಳಿರೋದಿಲ್ಲ, ರಸ್ತೆ ಇರೋದಿಲ್ಲ, ಚರಂಡಿ ಇರೋದಿಲ್ಲ. ದಯವಿಟ್ಟು ನಿಮ್ಮ ಒಂದು ಹಿಂದುಳಿದ ವರ್ಗದಿಂದ ನಮ್ದೇನು ಅಲೆಮಾರಿ ಜನಾಂಗ ಈ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳು ಮತ್ತೆ ಜನ ಜಾಸ್ತಿ ಈ ಕರ್ಪೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ರಾಜಮನೆಹಳ್ಳಿಯಲ್ಲಿ ಇದೆ. ಹೌದು ಸರ್. ದಯವಿಟ್ಟು ಅದನ್ನೊಂದು ಲಿಸ್ಟ್ ಮಾಡಿ ನಮ್ಮ ಗ್ರಾಮದ ಹೆಸರನ್ನು ಬರ್ಕೊಂಡು. ಈಗ ತಮ್ಮ ಒಂದು ಇದು ನಿಮಗೆ ಗೊತ್ತಿದೆ, ನಾವು ಪ್ರತಿ ಗ್ರಾಮಗಳಲ್ಲಿ ಸರ್ವೆ ಮಾಡಿ ನಿಮ್ಮ ಪಂಚಾಯತಿ ಈ ಕರ್ಪೂರ್ ಪಂಚಾಯಿತಿಯಲ್ಲಿ ಈ ರಾಜಮಾನಹಳ್ಳಿ ಗ್ರಾಮಕ್ಕೆ ನಾವು ಭಾಳ ಒತ್ತು ಕೊಡ್ತಾ ಇದ್ದೀರಿ. ತಮಗೆ ಗೊತ್ತಿರೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸರ್ವೆ ಮಾಡಿ ಯಾವ್ಯಾವ ಜಾಗದಲ್ಲಿ ಮಣ್ಣು ರಸ್ತೆ ಇದೆ ಅದಕ್ಕೆ ಕಾಂಕ್ರೀಟ್ ರಸ್ತೆಗಳು ತಮ್ಮನ್ನು ಜೊತೆಲಿ ಕರೆದು ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ದೀರಿ. ಈಗ ಮಾಸ್ಕ್ ಲೈಟ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ಕೇಳಿ ನಿಮ್ಮ ಅಧಿಕಾರಿಗಳು ಏನು ಈಗ ಹರೀಶ್ ಅವ್ರು ಇರ್ಬೋದಲ್ಲ? ಹೌದು ಸರ್. ಬರೀ ಸ್ಥಳ ಪರಿಶೀಲನೆ, ಗ್ರಾಮ ಭೇಟಿ ಕೊಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ. ಯಾವುದೇ ಒಂದು ಕಾಮಗಾರಿ ಇದುವರೆಗೂ ಅನುಷ್ಠಾನ ಆಗಿಲ್ಲ. ಈಗ ತಮಗೆ ಎಲ್ಲಾ ರೀತಿಯಲ್ಲೂ ಯಾಕೆಂತಂದ್ರೆ ಎಲ್ಲ ಪರಿಶೀಲಿಸಿ ಎಲ್ಲ ಅಲ್ಲ, ಸರ್ಕಾರದಲ್ಲಿ ದುಡ್ಡಿದೆಯಾ ಇಲ್ಲ ಹೇಳಿ ದಯವಿಟ್ಟು. ನಾನ್ ಕೇಳ್ತಾ ಇರೋದು ಏನ್ ಗೊತ್ತಾ, ದಯವಿಟ್ಟು ಸರ್ಕಾರದಲ್ಲಿ ದುಡ್ಡಿದೆಯಾ ಇಲ್ಲ ಹೇಳ್ಬಿಡಿ. ಇಲ್ಲ ಇಲ್ಲ ಈಗ ಅಲ್ಲ ನಿಮ್ಗೆ ಅಲ್ಲ, ಹಿಂದುಳಿದ ವರ್ಗ ಇಲಾಖೆಗೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇದೆಯಾ? ಬರ್ತಾ ಇದೆ ಅಂದ್ರೆ ನೀವು ಕೆಲಸದಲ್ಲಿ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದೀರಾ ಏನಂತ ನಮ್ಗೆ ಕೂಲಂಕುಷವಾಗಿ ನಮಗೆ ಎಲ್ಲ ಸ್ಥಳ ಪರಿಶೀಲಿಸಿ ಎಲ್ಲ ವ್ಯವಸ್ಥೆ ಮಾಡಿ ಮಹಾಜರ್ ಮಾಡಿ ಅದನ್ನ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಸರ್. ಈಗ ಎಲ್ಲಾ ರೀತಿಯಲ್ಲೂ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸ್ತಾ. ಅಲ್ಲ ಸ್ವಾಮಿ, ನೀವು ಸರ್ಕಾರಕ್ಕೆ ಬರೀ ರಿಪೋರ್ಟ್ಗಳು ಸ್ಥಳ ಪರಿಶೀಲನೆ ಮಾಡಿ ಈ ತರ ಕಾಮಗಾರಿಗಳಿದೆ ಅಂತ ಕಳಿಸ್ತಾನೆ ಇರ್ತೀರಾ, ಅಥವಾ ನಿಮ್ಮ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಿದೆಯಾ ಇಲ್ವಾ ಹಿಂದುಳಿದ ವರ್ಗಕ್ಕೆ, ಆ ಒಂದು ಜನಾಂಗಕ್ಕೆ, ಆ ಒಂದು ಇಲಾಖೆಗೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಇಲ್ವಾ ಅಂತ ನಮ್ಗೆ ಹೇಳಿ. ಈಗ ಅದನ್ನ ಮಾಹಿತಿ ಕಳಿಸ್ಕೊಟ್ಟಿದ್ದೀರಿ ಸರ್ ನಾವು. ಮಾಹಿತಿ ನಾವು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ. ಅಲ್ಲ, ಸರ್ಕಾರ ಇದರಿಂದ ವಿಳಂಬ ಆಗಿದೆಯಾ ಅಥವಾ ಕುಂಠಿತವಾಗಿದೆಯಾ, ಸರ್ಕಾರ ವಿಫಲವಾಗಿದೆಯಾ ಅದನ್ನಾದ್ರೂ ಹೇಳಿ. ಇಲ್ಲ ಇಲ್ಲ ಇಲ್ಲ, ಆ ರೀತಿಯಲ್ಲಿ ಏನಿಲ್ಲ. ಈಗ ಸುಮಾರು 2.5 ವರ್ಷ ಆಗಿದೆ ಸರ್ಕಾರ ಬಂದು. 2 ವರ್ಷದಿಂದ ಎಷ್ಟು ಲಕ್ಷ ಅನುದಾನ ಬಂದಿದೆ, ಎಷ್ಟು ಕೋಟಿ ಅನುದಾನ ಬಂದಿದೆ, ಎಲ್ಲೆಲ್ಲಿ ನೀವು ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಎಲ್ಲೆಲ್ಲಿ ಜನಾಂಗ ಇದೆಯೋ ಅಲ್ಲಿ ಎಷ್ಟು ಲಕ್ಷ ಎಷ್ಟು ಕೋಟಿ ಕಾಮಗಾರಿಗಳು ಮಾಡಿದ್ದೀರಾ ಅನ್ನೋದನ್ನ ನಮ್ಗೆ ವಿಸ್ತರಣವಾಗಿ ಹೇಳಿ. ಸರಿ ಸರ್, ತಮ್ಮನ್ನು ನಾನು ಬರ ಕೇಳಿದ್ದೀನಿ, ನಮ್ಮ ಸಾಹೇಬ್ರ ಹತ್ರ ಕುಂತು ಮಾತಾಡಿ ಅದನ್ನ ವ್ಯವಸ್ಥೆ ಮಾಡ್ಸೋಣ ಬನ್ನಿ ಸರ್ ಅಂತ ಹೇಳಿದ್ದೀನಿ. ಬನ್ನಿ ಸರ್, ಆದಷ್ಟು ನಾವು ನಮ್ಮ ಒಂದು ಇದು ನಿಮಗೂ ಇರುತ್ತೆ. ಅಲ್ಲ, ನಿಮ್ಮ ಶಕ್ತಿ ಮೀರಿ ನೀವು ಈಗ ಸ್ಥಳ ಪೂರ್ತಿ ಮಾಸ್ ಲೈಟು ಒಂದು ಬೀದಿಗೆ 2 ಇದೆ, ಬಟ್ ನಮ್ಮೂರಲ್ಲಿ ಬೀದಿಗೆ ಒಂದು ಕೂಡ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ. ಮತ್ತೆ ಸಿಮೆಂಟ್ ರೋಡ್ಸ್ ಅಂತ ಹೇಳಿದ್ರಲ್ಲ, ಈಗ ನಮ್ಮೂರು ಬೆಸ್ಮಾಳಿ ಕೆರೆ ರೋಡು ತುಂಬಾ ಅಧ್ವಾನ ಆಗಿದೆ ಸರ್. ಅದು ಮಳೆ ಬಿದ್ದೋದ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು 2 ವೀಲರ್ ಅವೆಲ್ಲ ಹೋದ್ರೆ ಟ್ಯಾಕ್ಟ್ರಿಯಲ್ಲಿ ಹೋಗ್ಬೇಕು. ಬೇಕಾದ್ರೆ ನಮ್ಮ ಕೃಷ್ಣಪ್ಪನವ್ರನ್ನ ಕೇಳ್ರಿ, ಚೇರ್ಮನ್ ಅವ್ರನ್ನ, ಅವರು ಕೂಡ ಟ್ಯಾಕ್ಟ್ರಿಯಲ್ಲೇ ಬರ್ತಾರೆ. ಓಡಕ್ ಜಾಗ ಇಲ್ಲ. ಮತ್ತೆ ಆ ಕಂಪ್ನಿಯವ್ರು ಈ ನಡುವೆ ಏನ್ ಮಾಡೋದು, ಪೈಪ್ ನೀರು ಬಿಟ್ಬಿಟ್ಟಿದ್ದಾರೆ ದಾರಿಗ. ಸ್ವಲ್ಪ ಏನ್ ಸರ್, ಕೆರೆ ದಾರಿಯಲ್ಲಿ ಯಾರು ಓಡೋದೇ ಇಲ್ವಾ?
ಹಾ ಸರ್, ತುಂಬಾ ಈಗ- ಕಷ್ಟ ಆಗ್ತದೆ ಸರ್. ಎಷ್ಟೋ ಕುರಿ ದನ ಮೇಸೋರೆಲ್ಲ ಅದರಲ್ಲೇ ಹೋಗ್ಬೇಕು, ಅದರಲ್ಲೇ ಬರಬೇಕು, ಮತ್ತೆ ಗದ್ದೆಗಳಲ್ಲೇ ಇದೆ, ಹೊಲಗಳಲ್ಲೇ ಇದೆ. ದಯವಿಟ್ಟು ಆ ಕೆರೆ ದಾರಿ ಫಸ್ಟ್ ರೆಡಿ ಮಾಡಿ ಸರ್. ಸರ್ ಅದು ನಮ್ಗೆ ಅಲೆಮಾರಿ ಮತ್ತೆ ಅಲೆಮಾರಿ ಸರಿ ಸರ್, ಈಗ ಕರ್ಪೂರ್ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಅವರು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಸರ್. ಸರಿ ಸರ್, ಅವ್ರಿಗೆ ಸರಿ ಸರ್, ನಿಮ್ಗಿಲ್ಲ ಒಳ್ಳೆಯದು. ಅಂದ್ರೆ ಓಕೆ, ತೊಂದರೆ ಇಲ್ಲ. ಅವ್ರಿಗೆ ಕೃಷ್ಣಪ್ಪ ಅವರು ನಮ್ಮೂರವರು, ಹಾಗೆ ಅವ್ರು ಸ್ವಲ್ಪ ಗಮನ ಹರಿಸ್ಬೇಕು. ಪದ್ಧತಿನಲ್ಲಿ ನಾಟಿ ಮಾಡ್ಕೊಳ್ಳೋದಕ್ಕೆ ಅದರಲ್ಲೂ ಅವಕಾಶ ಇದೆ. ಇದಕ್ಕೆ 145 ಮಾನವ ದಿನಗಳು ಕೊಡ್ತೀವಿ. ಆಮೇಲೆ ಹನಿ ನೀರಾವರಿ ಘಟಕ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ 35,135 ರೂಪಾಯಿ ಕೊಡ್ತೀವಿ. ಇದು ನಾಟಿ ಆಮೇಲೆ ಹನಿ ನೀರಾವರಿ ಪದ್ಧತಿ ಆದಮೇಲೆ ಹಿಪ್ಪನೇರಳೆ ಹುಳು ಸಾಕಣೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 3 ಥರ ಮನೆಗಳಿಗೆ ಸಹಾಯಧನ ಸೌಲಭ್ಯ ಇದೆ. ಇದರಲ್ಲಿ ಅರ್ಧ ಎಕರೆ ತೋಟ ಇದ್ದರೆ 225 ಚದರಡಿ ಮನೆ ನಿರ್ಮಾಣ ಮಾಡ್ಕೋಬೋದು. 1 ಎಕರೆ ತೋಟ ಇದ್ದರೆ 600 ಚದರಡಿ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. 1.5 ಎಕರೆ ತೋಟ ಇದ್ದವರು ಏನೋ 1,000 ಚದರಡಿ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಜನರಲ್ ವರ್ಗಕ್ಕೆ 75% ಭಾಗ ಸಹಾಯಧನ ಇದೆ, ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೆ 90% ಸಹಾಯಧನ ಇದೆ. ಇದಲ್ಲದೆ ಹುಳು ಸಾಕಣೆ ಮನೆ ರೇಷ್ಮೆ ಬೆಳೆ ನಿರ್ವಹಣೆ ಮಾಡೋರಿಗೆ ರೇಷ್ಮೆ ಬೆಳೆನಲ್ಲಿ ಅಂಟು ಕಾಯಿಲೆಗಳು ಜಾಸ್ತಿ ಬರ್ತದೆ. ಇದನ್ನು ಪರಿಪೂರ್ಣವಾಗಿ ಸೋಂಕು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉಚಿತವಾಗಿ ವರ್ಷ ಪೂರ್ತಿ ಸೋಂಕು ನಿವಾರಕಗಳನ್ನ ಕೊಡ್ತೀವಿ. ಆಮೇಲೆ ಬಿತ್ತಳಿ ಸಂಕಲನ ಗೂಡು ಬೆಳೆದು ಮಾರುಕಟ್ಟೆ ಮಾಡೋಂಥ ರೈತರಿಗೆ 1 kg ಗೂಡಿಗೆ 30 ರೂಪಾಯಿ ಅಂತೆ ಸಹಾಯಧನ ಕೊಡ್ತೀವಿ. ಆಮೇಲೆ 100 ಮೊಟ್ಟೆ ಚಾಕಿ ಹುಳಕ್ಕೆ 1,000 ರೂಪಾಯಿ ರೀತಿ ಸಹಾಯಧನ ಕೊಡ್ತೀವಿ. ಬಿತ್ತಳಿ ಬಿತ್ತನೆ ಗೂಡು ಬೆಳೆದು ಬಿತ್ತನೆ ಗೂಡಿಗೆ ಬೇಳಿಕೆ ಇಲ್ದಿರ ದಾರ ಬಿಚ್ಚೋದಕ್ಕೆ ಹೋದಂಥ ಸಂದರ್ಭದಲ್ಲಿ 1 kg ಗೂಡಿಗೆ ಅದಕ್ಕೂ 175 ರೂಪಾಯಿ ಸಹಾಯಧನ ಕೊಡ್ತೀವಿ. ಹಾಗೂ ಬಿತ್ತನೆಗೆ ಹೋದರೂ ಸಹ 120 ರೂಪಾಯಿ ಸಹಾಯಧನ ಕೊಡ್ತೀವಿ. ಈ ಎಲ್ಲ ಸವಲತ್ತುಗಳನ್ನ ರೈತ ಬಾಂಧವರು ಉಪಯೋಗಿಸ್ಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿನ ಅನುಕೂಲ ಪಡಿಸ್ಕೋಬೇಕೆಂದು ಕೇಳ್ಕೊತಾ ಇದ್ದೇನೆ. ಇದಲ್ಲದೆ ಸಲಕರಣೆಗಳ ಖರೀದಿಗೆ ಏನೋ ಶಾಖಿ ತಟ್ಟೆ ಹಾಗೂ ಚಂದ್ರಿಕೆಗಳು ಹಾಗೂ ಪವರ್ ಸ್ಪ್ರೇಯರು ಇದೆಲ್ಲ ಖರೀದಿ ಮಾಡ್ಕೊಳ್ಳೋದಕ್ಕೂ ಸಹ 75% ಭಾಗ ಸಹಾಯಧನ ಇದೆ. ಇದೆಲ್ಲಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನಾನು ಕೃಷಿ ಅಧಿಕಾರಿ ಶುಭಾ ಅಂತ, ಕಸ್ಬಾ ಹೋಬಳಿ. ನಮ್ಮಲ್ಲಿ ಮುಖ್ಯವಾಗಿ ಈಗ ಎಲ್ಲರಿಗೂ ಗೊತ್ತಿದೆ, ಮುಂಗಾರು ಹಂಗಾಮು ಮುಗಿದಿದೆ, ರಾಗಿ ಕಟಾವು ಕೂಡ ಆಗಿದೆ. ಮುಂಗಾರು ಹಂಗಾಮಲ್ಲಿ ನಾವು ಬಿತ್ತನೆ ಬೀಜದ ಸಬ್ಸಿಡಿ ದರದಲ್ಲಿ ಎಲ್ಲ ರೈತರಿಗೂ ವಿತರಣೆಯನ್ನ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ರಾಗಿ ಬೆಳೆಗೆ ಇನ್ಶೂರೆನ್ಸ್ ಸಹ ಅದು ಕೂಡ ಮುಗಿದೋಗಿದೆ. ಈಗ ಆಗಸ್ಟ್ 14ವರೆಗೆ ಅಂದ್ರೆ ಪ್ರತಿ ವರ್ಷನೂ ಇವೆಲ್ಲನೂ ಪ್ರೋಗ್ರಾಮ್ಸ್ ಇರೋದ್ರಿಂದ ನಾನೀಗ ಮತ್ತೆ ಅದನ್ನ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. ಆಗಸ್ಟ್ 16ವರೆಗೂ ರಾಗಿಗೆ ಇನ್ಶೂರೆನ್ಸ್ ಕಟ್ಟೋದಕ್ಕೆ ಸೌಲಭ್ಯ ಇರುತ್ತೆ. ನಿಮ್ಮ ಹತ್ತಿರದ ನಿಮ್ಮ ಅಕೌಂಟ್ ಇರ್ತಕ್ಕಂಥ ಬ್ಯಾಂಕಲ್ಲಿ ಹೋಗಿ ನೀವು ಇನ್ಶೂರೆನ್ಸ್ ಮಾಡಿಸ್ಬೋದು. ಹಾಗೆ CSC ಸೆಂಟರ್ಗಳಲ್ಲಿ ಇನ್ಶೂರೆನ್ಸ್ನ ಕಟ್ಬೋದು. ಅದು ಬಿಟ್ಟು ನಿಮಗೆ ಪ್ರತಿ ವರ್ಷ ಪೂರ್ತಿ ಇರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಕೃಷಿ ಯಂತ್ರೋಪಕರಣಗಳ ವಿತರಣೆ. ಎಲ್ಲ ರೈತರು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿ ತುಂತುರು ನೀರಾವರಿ ಘಟಕವನ್ನು ಸಹ ನಾವು ವಿತರಣೆ ಮಾಡ್ತೀವಿ. ಎಲ್ಲ ರೈತರು ಕೂಡ ಯಾವುದೇ ಕೆಟಗರಿಯವರೆಗೂ ಕೂಡ 90% ಸಹಾಯಧನದಲ್ಲಿ ನಾವು ತುಂತುರು ನೀರಾವರಿ ಘಟಕ ವಿತರಣೆಯನ್ನ ಮಾಡ್ತೀವಿ. ಈಗ ಅರ್ಜಿ ಆಸಕ್ತಿ ಇರ್ತಕ್ಕಂಥ ರೈತರು ವರ್ಷ ಪೂರ್ತಿ ಯಾವ ಸಮಯದಲ್ಲ ಬೇಕಾದರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿ ನರೇಗಾ ಯೋಜನೆಯಲ್ಲಿ ನಾವು ಕಂದಕಬದು ನಿರ್ಮಾಣವನ್ನ ಮಾಡ್ಕೊಡ್ತೀವಿ, ಎರೆಹುಳು ತೊಟ್ಟಿ ನಿರ್ಮಾಣವನ್ನ ಮಾಡ್ಕೊಡ್ತೀವಿ. ಆಸಕ್ತಿ ಇರ್ತಕ್ಕಂಥ ರೈತರು ನಮ್ಗೆ ನಿಮ್ಮ ಜಾಬ್ ಕಾರ್ಡು, ಪಾಣಿ, ಆಧಾರು, ಬ್ಯಾಂಕ್ ಪಾಸ್ಬುಕ್ ತಂದ್ಕೊಂಡ್ರೆ ನಾವು ಅದನ್ನ ನಿರ್ಮಾಣ ಮಾಡ್ಕೊಡ್ತೀವಿ. ಮತ್ತೆ ಮುಖ್ಯವಾಗಿ ಬೆಳೆ ಸರ್ವೆ ಈಗ ಆಲ್ರೆಡಿ ಮುಗಿದಿದೆ. ಎಲ್ಲ ರೈತರು ನಾನು ಕೇಳ್ಕೊಡೋದು, ಬೆಳೆ ಸರ್ವೆ ಆದಾಗ ನಿಮ್ಗೆ ಸೆಪ್ಟೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಿಮ್ಮ ಬೆಳೆಯನ್ನ ನೀವು ಸರ್ವೆ ಮಾಡ್ಕೋಬಹುದು. ಆಗ್ಲಿಲ್ಲ ಅಂದ್ರೆ ಯಾರೋ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಒಬ್ಬರನ್ನ ಸಹಾಯಕರನ್ನ ನೇಮಿಸಿ ನಿಮ್ಮ ಸರ್ವೆಯನ್ನ ಮಾಡಿರ್ತಾರೆ. ಯಾಕಂದ್ರೆ ಈ ಸರ್ವೆನೇ ನಿಮ್ಗೆ ಮುಂದೆ ರಾಗಿ ಏನ್ ಹಾಕ್ಲಿಕ್ಕೆ ನೀವು ಸೊಸೈಟಿಗೆ ಅಂತ ಹೋಗ್ತಿರಲ್ಲ, ಆ ಟೈಮಲ್ಲಿ ಇದನ್ನೇ ಒಂದು ಮಾನದಂಡವಾಗಿ ತಗೊಂತಾರೆ.
ಆದ್ರಿಂದ ಮೊದಲೇ ನವೆಂಬರ್ ತಿಂಗಳಲ್ಲೇ ನೀವು ಇದನ್ನ ನಿಮ್ಮ ಸರ್ವೆ ನಂಬರ್ ಏನ್ ಬೆಳೆ ನಮೂದು ಮಾಡಿದ್ದಾರೆ ಅಂತ ತಿಳ್ಕೊಬಹುದಾಗಿರುತ್ತೆ. ಬೆಳೆ ದರ್ಶಕ್ ಆಪ್ ಅಂತ ಒಂದು ಬಂದಿರುತ್ತೆ, ಅದ್ರ ಮುಖಾಂತರ ತಿಳ್ಕೊಬಹುದು. ನಿಮ್ಗೆ ಗೊತ್ತಾಗದೇ ಇರ್ತಕ್ಕಂಥ ಪಕ್ಷದಲ್ಲಿ ನಮ್ಮ ಇಲಾಖೆಗೆ ಬಂದು ಕೇಳಿದ್ರು ಕೂಡ ನಾವು ಅದನ್ನ ನೋಡ್ಬಿಟ್ಟು ಹೇಳ್ತೀವಿ. ಆ ಟೈಮಲ್ಲೇ ಆದ್ರೆ ನೀವು ಬೆಳೆನ ನೀವು ಚೇಂಜ್ ಮಾಡ್ಕೋಬಹುದು. ತಪ್ಪಾಗಿ ನಮೂದಿಸಿದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ಅದರ ಮುಖಾಂತರ ನೀವು ಅದನ್ನ ಸರಿಪಡಿಸ್ಕೋಬಹುದಾಗಿರುತ್ತೆ. ಮತ್ತೆ ಇದಿಷ್ಟು ನಮ್ಮ ಇಲಾಖೆಯ ಮುಖ್ಯ ಕಾರ್ಯಕ್ರಮ. ಯಾಕಂದ್ರೆ ಸೆಪ್ಟೆಂಬರ್ಗೆ ನಮ್ಮ ರಾಗಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾಕಂದ್ರೆ ಸೋಯಿಂಗ್ ಮುಗ್ದಿರತ್ತೆ ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಿಗೆ ಬೆಳೆ ಕಾಣಿಸ್ಬೇಕು. ಯಾಕಂದ್ರೆ ಫೋಟೋ ತೆಗಿತಾರೆ ಅವರು. ಹಂಗಾಗಿ ನೀವೇ ರೈತರೇ ಮಾಡ್ಕೋಬೇಕಾಗಿರೋದು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳಲ್ಲಿ ನೀವು ಬೆಳೆ ಸಮೀಕ್ಷೆ ಆಗೋದು ಮಾಡ್ಬೋದು ಅಂತ ನಿಮ್ಮ ಒಂದು. ಅಲ್ಲ, ಅವರು ಆಕ್ಚುಲಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಮುಗಿಸ್ತಾರೆ. ಆದ್ರೆ ನೀವು ಬೆಳೆ ದರ್ಶಕ ಆಪ್ ಅಲ್ಲಿ ನವೆಂಬರ್ ತಿಂಗಳ ಒಳಗಡೆ ನಾನು ಹೇಳೋದು, ಅದ್ರ ಮುಂಚೆ ಅಕ್ಟೋಬರ್ ಅಲ್ಲಾದ್ರೂ ನೋಡ್ಕೋಬಹುದು. ಆ ಆಪ್ ಮುಖಾಂತರ ನೀವು ನೋಡ್ಕೊಂಡಾಗ ನಿಮ್ಮ ಸರ್ವೆ ನಂಬರ್ ಅಲ್ಲಿ ಬೆಳೆ ತಪ್ಪಾಗೂ ನಮೂದಿಸಿದ್ರೆ ಆವಾಗ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿದೆ. ಈಗ ಕೃಷಿ ಇಲಾಖೆಯಿಂದ ನೀವು ಬಂದಿದ್ದೀರಾ, ರೆವಿನ್ಯೂ ಇಲಾಖೆಯಿಂದ ಯಾರನ್ನ ನೇಮಕ ಮಾಡಿದಾರ ಮೇಡಮ್? ನಾವಲ್ಲ ನೇಮಕ ಮಾಡೋದು, ಆಲ್ರೆಡಿ ರೆವಿನ್ಯೂ ಸೆಕ್ರೆಟರೀಸ್ ಇರ್ತಾರಲ್ಲ. ಇಲ್ಲಿ ಯಾರಾದ್ರೂ ಇದಾರಾ ರೆವಿನ್ಯೂ ಸೆಕ್ರೆಟರಿ? ಯಾರು ಇದಾರ ಇಲ್ಲಿ? ಯಾಕ್ರಿ ಯಾರು ಬಂದಿಲ್ಲ? ಯಾಕೆ ಬಂದಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿ? ಅವ್ರ ಚೇಂಬರ್ ಅನ್ನ ದಯವಿಟ್ಟು ಪಂಚಾಯತಿನಲ್ಲಿ ಅವರಿಗೆ ಒಂದು ಸಪರೇಟ್ ಚೇಂಬರ್ ಕೊಟ್ಟಿದ್ದೀರಾ, ಇವತ್ತಿಂದ ತೆಗೆದು ಬಿಸಾಕ್ಲ ಅವ್ರ ಚೇಂಬರ್ನ. ಏನಕ್ಕ ರೆವಿನ್ಯೂ ಚೇಂಬರ್ ಕೊಟ್ಟ ಮೇಲೆ ಈ ಗ್ರಾಮ ಸಭೆಯಲ್ಲಿ ರೆವಿನ್ಯೂ ಅಧಿಕಾರಿ ಇಲ್ಲ ಅಂದ್ಮೇಲೆ ಅವ್ರ ಚೇಂಬರ್ ಏನ್ ಕೊಡ್ಬೇಕು? ಇಲ್ಲಿ ಬೆಸ್ಮಾರಳ್ಳಿನಲ್ಲಿ ಸರ್ವೆ ನಡೆದಿದೆ, ಡಿಸಿ ಅವರು. ಸರ್, ನಾವು ಅನೌನ್ಸ್ಮೆಂಟ್ ಮಾಡಿದೀವಿ, ಪಾಪ್ಲೆಟ್ ಕೊಟ್ಟಿದ್ದೀವಿ, ಇವೆಲ್ಲ ಕೊಟ್ರೆ ಅವ್ರ ಸ್ವಂತ ಕೆಲಸ ಮಾಡೋದಕ್ಕೆ, ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರ ಕೆಲ್ಸಕ್ಕೆ ಹೋದ್ರೆ ಮತ್ತೆ ಗ್ರಾಮ ಸಭೆ ಅಂತ ಕಿಕ್ಕೋಬೇಕು ನಾವು. 117, 157 ಸರ್ವೆ ನಡೀತಾ ಇದೆ. ಎಷ್ಟು 100 ಸರ್ವೆ ನಡೀತಾ ಇದೆ ಸರ್. ಸರ್ವೆ ಇನ್ನೊಂದ್ ದಿವಸ ಇಕ್ಕೋಬೇಕಾಯ್ತು, ಗ್ರಾಮ ಸಭೆ ದಿನಾಂಕ ಇನ್ನೊಂದ್ ದಿವಸ ಇಕ್ಕೋಬೇಕಾಗಿತ್ತು. ಸರ್ಕಾರಿ ಜಾಗನ ಸರ್ವೆ ಮಾಡ್ತಾ ಇದ್ದಾರೆ. ಇದು ಸರ್ಕಾರಿ ಕೆಲಸನಪ್ಪ, ಇದು ನಮ್ಮನೆ ಕೆಲಸ ಅಲ್ಲ, ಇದು ಸರ್ಕಾರದ ಕೆಲಸ. ದಯವಿಟ್ಟು ಸರ್ಕಾರದ ಕೆಲಸ ಇದು. ಕರ್ಸಿ ಗುರುಗಳೇ ಮಾತಾಡ್ಬೇಕು. ಮೇಡಮ್ ನಡ್ಕೊಡಿ. ಕಂದಾಯ ಇಲಾಖೆ ಬಹಳ ಮುಖ್ಯವಾದ ಇಲಾಖೆ. ಹೌದು, ಕಂದಾಯ ಇಲಾಖೆಯವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಒಬ್ಬರು ಇರಬೇಕು, ಇಲಾಖೆಗೆ ಸಂಬಂಧಪಟ್ಟ ಒಬ್ಬರು ಯಾರಾದ್ರೂ ಇರ್ಬೇಕಲ್ಲ. ಈಗ ಅಲಿಯನ್ಸ್ ಕಾಲೇಜ್ ಒಳಗಡೆ, ಹಲೋ ಅಧ್ಯಕ್ಷರೇ, ಅಲಿಯನ್ಸ್ ಕಾಲೇಜ್ ಒಳಗಡೆ 4 ಎಕರೆ 20 ಗುಂಟೆ ಜಮೀನನ್ನ ಸನ್ಮಾನ್ಯ ಮಾಜಿ ಶಂಕರ್ ಸಾಹೇಬ್ರ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಿದ್ದಾಗ ಅದನ್ನ ಸರ್ವೆ ಮಾಡಿ ಅದಕ್ಕೊಂದು ಸ್ಕೆಚ್ ಮಾಡಿದ್ದಾರೆ. ಈಗ ಅದೇ ಅಲಿಯನ್ಸ್ ಕಾಲೇಜವರು ನಮಗೆ ಈ ಪ್ರಾಪರ್ಟಿ ಬೇಕಂದ್ಬಿಟ್ಟು ಸಾರ್ವಜನಿಕರ ಹರಾಜು ಮಾಡ್ರಿ, ನಾವು ಕೊಂಡ್ಕೋಬೇಕಂತಿದ್ದಾರೆ. ಆದರೆ ನಮ್ಮ ಪಂಚಾಯತಿಗೆ ಆ 4 ಎಕರೆ 20 ಗುಂಟೆ ಮುಂದಿನ ದಿನಗಳಲ್ಲಿ ಪುರಸಭೆ ಆಗಬಹುದು, CMC ಆಗಬಹುದು, ಅಥವಾ ಈಗಲೇ ನಮ್ಮ ಪಂಚಾಯತಿಗೆ ನಿಖರವಾದ ಶಾಶ್ವತವಾದ ಒಂದು ಕಟ್ಟಡ ಇಲ್ಲ. ಹಾಗಾಗಿ ಆ 4 ಎಕರೆ 20 ಗುಂಟೆನ ರೆಸರ್ವೇಶನ್ ಮಾಡಿ ನಮ್ಮ ಕರ್ಪೂರ್ ಗ್ರಾಮ ಪಂಚಾಯತಿಗೆ ಆ 4 ಎಕರೆ ಬಹಳ ಮುಖ್ಯವಾಗಿದೆ. ದಯವಿಟ್ಟು ಇದನ್ನ ರೆಸರ್ವೇಶನ್ ಮಾಡಬೇಕು. ಕರ್ಪೂರ್ ಗ್ರಾಮ ಪಂಚಾಯತಿ ಪೂರ್ತಿ ನಾವು ರೆಸರ್ವೇಶನ್ ಮಾಡಿ ನಾವೆಲ್ಲ ಅಪ್ಲಿಕೇಶನ್ ನಾವು ದಯವಿಟ್ಟು ಕೊಡ್ತೀವಿ. ಆ ಜಮೀನನ್ನ ಹೇಳಿ ಸರ್. ಸರ್ವೆ ನಂಬರ್ 73 ಕಂಟಿನ್ಯೂ ಹೇಳಿ. 73, 74, 75 ಜೋಡಣೆ ಆಗಿದೆ. ಇಲ್ಲಾಂದ್ರೆ ಅದು ಪರಿಶೀಲನೆ ಮಾಡ್ಲಿ. ಆಯ್ತು, ಅದು ಸ್ಪಾಟ್ ಮಾಜರ್ ಮಾಡಿ ನಕ್ಷೆ ತಯಾರು ಮಾಡ್ಲಿ. ಅದನ್ನ ಇಮ್ಮಿಡಿಯೇಟ್ ರಿಲಯನ್ಸ್ ಕಾಲೇಜ್ ಏನು ಒತ್ತುವರಿ ಆಗಿದೆಯೋ ಅದನ್ನ ಇಮ್ಮಿಡಿಯೇಟ್ ಬಿಡುಗಡೆ ಮಾಡ್ಲಿ. ಪಂಚಾಯತಿ ಹ್ಯಾಂಡ್ ಓವರ್ ಆಗ್ಲಿ. ಈ ಗ್ರಾಮ ಸಭಾ ನಡವಳಿಕೆ ಈ ವೇದಿಕೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇದ್ದಿದ್ರೆ ದಯವಿಟ್ಟು ಆ ಕೆಲಸ ಮಾಡೋರ್ಗು ನಾವು ಬಿಡ್ತಾ ಇರಲಿಲ್ಲ. ಇಲ್ಲ ಧರಣಿ ಕುತ್ಕೊಂತಾ ಇದ್ವಿ. ಬರ್ತಾ ಇದಾರೆ, ಕರಿತಾ ಇದ್ದಾರೆ, ಬರ್ಲಿ, ಈ ಕ್ಷಣದಲ್ಲೇ ಬರ್ಬೇಕು ಅವರು. ಆಯ್ತು, ಈಗ ಮತ್ತೆ ಕೃಷಿ ಇಲಾಖೆಗೆ ಹೇಳಿ ಮೇಡಮ್. ನವೆಂಬರ್ ಅಲ್ಲಿ ಕೂಡ ಬೆಳೆ ಸಮೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರೆ, ನವೆಂಬರ್ ಆಯ್ತು, ಡಿಸೆಂಬರ್ ತಿಂಗಳಲ್ಲಿ ಎಲ್ಲಾ ರೈತಾಪಿ ವರ್ಗದವರು ಕಟಾವನ್ನ ಮಾಡುವಂತ ಸಮಯ. ಏನು ತಮ್ಮ ರೈತರು ಬೆಳೆದಿರ್ತಕ್ಕಂಥ ರಾಗಿ ಬೆಳೆಗಳನ್ನ ಕಟಾವು ಮಾಡುವಂತ ಸಮಯ. ಈಗ ಸರ್ಕಾರಕ್ಕೆ ಏನು ಕೃಷಿ ಇಲಾಖೆಯಲ್ಲಿ ಸರ್ಕಾರಕ್ಕೆ ರಾಗಿ ಹಾಕ್ಬೋದು ಅನ್ನೋದನ್ನ ನೀವು ಹೇಳಿದ್ದೀರಾ. ಅದನ್ನ ಅರ್ಜಿಗಳು ತಗೊಂಡು ಬೆಳೆ ಸಮೀಕ್ಷೆ ಮಾಡಿ FID ನಂಬರ್ ಮಾಡಿ ಏನು ರಾಮಕೃಷ್ಣಪುರ ಗೇಟಲ್ಲಿ ಹೋಗ್ಬಿಟ್ಟು ಮಾಡಿಸ್ಬೇಕು ಅಂತ ಹೇಳಿದ್ದೀರ. ತಮ್ಮ ಇಲಾಖೆಯಿಂದ ಪ್ರತಿಯೊಂದು ಹಳ್ಳಿಗೂ ಕಟಾವು ಮಾಡಿರ್ತಕ್ಕಂಥ ರೈತಾಪಿ ವರ್ಗದವ್ರನ್ನ ಎಷ್ಟು ಜನಕ್ಕೆ ಹೋಗ್ಬಿಟ್ಟು ನೀವು
ರಾಗಿ ಹಾಕೋದಕ್ಕೆ ಎಷ್ಟು ರೈತರಿಗೆ ಹೇಳಿದ್ದೀರಾ ಅನ್ನೋದನ್ನ ನನಗೆ ಮಾಹಿತಿ ಬೇಕು. ಒಂದು ನಿಮಿಷ, ಇದು ನಮ್ಮಲ್ಲಿ FID ಆಗಿರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಗೊತ್ತಿದೆ ಸೊಸೈಟಿಗೆ ಹಾಕ್ಬೇಕು ಅಂತ. ಆಮೇಲೆ ನಮ್ಮಲ್ಲಿ FID ರಾಗಿ ತಗೊಳ್ಳೋದೆಲ್ಲ ಫುಡ್ ಡಿಪಾರ್ಟ್ಮೆಂಟ್ಗೆ ಇದಾಗಿದೆ. ನಮ್ಮಲ್ಲಿ FID ಮಾಡ್ಕೊಡ್ತೀವಿ. ಬೆಳೆ ಸಮೀಕ್ಷೆಯಲ್ಲಿ ಏನಾದರೂ ಇದ್ದಿದ್ದಾಗ ಅಥವಾ ನಿಮ್ಮ ಲ್ಯಾಂಡ್ ಏನಾದರೂ ಇದು ಇನ್ಕ್ಲೂಡ್ ಆಗಿಲ್ಲ, ಅದರಲ್ಲಿ ಎಷ್ಟು ಎಕರೆಗೆ ರಾಗಿ ಹಾಕಿರ್ತಾರೆ ಅನ್ನೋದು ತಿಳ್ಕೊಂಡು ಅವರು ಕೊಡ್ತಾರೆ. ಅವರಿಗೆ ಎಷ್ಟು ರಿಕ್ವೈರ್ಮೆಂಟ್ ಅಂತಿರುತ್ತೆ ಅದು ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಕೃಷಿ ಇಲಾಖೆಯಲ್ಲಿ ನಾವು FID ಕೊಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಬೆಳೆ ಸರ್ವೆಯಲ್ಲಿ ಏನಾದ್ರೂ ಇದಾಗಿದ್ರೆ ಅದರ FID ನಂಬರ್ ಆಧಾರದ ಮೇಲೆ ರಾಗಿಯನ್ನ ತಗೊಂಡ್ರೋಗಿ ಸರ್ಕಾರಕ್ಕೆ ಅಥವಾ ನೀವೇನು ರಾಮಕೃಷ್ಣಪುರ ಗೇಟ್ ಅಂತ ಹೇಳ್ತಿರಲ್ಲ ಅಲ್ಲಿ ಕೊಡುವಂತ ಕೆಲಸನ ನಿರ್ವಹಿಸುವಂತದ್ದು. ನೀವು FIDನೇ ಕೊಡಿಲ್ಲ ಅಂದ್ರೆ ನಾವು ರಾಗಿ ಕೊಟ್ಟಿಲ್ಲ ಅಂತ ಹೇಳಿ ಸರ್. ಮೇಡಮ್ ಈಗ FID ಅಲ್ಲಿ ತಗೊಂತಾ ಇಲ್ಲ ಮೇಡಮ್. ಈಗ ರಾಗಿ ತಗೊಂತಾ ಇಲ್ಲ ಅಂದ್ರೆ ಮೇಡಮ್. ಈಗ ರಾಮಕೃಷ್ಣಪುರ ಗೇಟ್ಗೆ ಹೋಗಿ ರೈತರು ಹೇಳ್ತಾ ಇದ್ದಾರೆ FID ಕೊಡ್ತಿಲ್ಲ. FID ನಂಬರ್, FID ಒಂದು ನಂಬರ್, ರೈತನಿಗೆ ಒಂದು ನಂಬರ್ನ ನಾವು ನಿಮ್ಮ ಇಲಾಖೆಯಿಂದ FID ಕೊಡ್ತಾ ಇದ್ದೀರಾ, ಅದಕ್ಕೆ ನಾವು ಒಪ್ಕೊಳ್ತಾ ಇದ್ದೀವಿ. ಈಗ ರಾಗಿ ತಗೊಳ್ತಾ ಇಲ್ಲ, ಅದು ಅವ್ರಿಗೆ ಇಂಡೆಂಟ್ ಮುಗ್ದಿದೆಯಂತೆ ಸರ್. ಇಂಡೆಂಟ್ ಮುಗ್ದಿರೋದ್ರಿಂದ ಅವ್ರು ಮತ್ತೆ ಬರ್ಕೊಂಡಿದ್ದಾರೆ, ನಮ್ಮಲ್ಲಿ ಇನ್ನೂ ರಾಗಿ ಇಷ್ಟು ಉಳ್ಕೊಂಡಿದೆ, ನಮ್ಗೆ ಇನ್ನೂ ರಿಕ್ವೈರ್ಮೆಂಟ್ ಬೇಕು ಅಂತ ಬರ್ಕೊಂಡಿದಾರಂತೆ. ಮುಂದೆ ಯಾವಾಗ ಚಾಲು ಆಗುತ್ತೆ ಅದು ಅವ್ರಿಗೆ ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಫುಡ್ ಇಲಾಖೆನೇ ಬೇರೆ, ಕೃಷಿ ಇಲಾಖೆ ಬೇರೆ. ಕೃಷಿ ಇಲಾಖೆ ವಾಟ್ಸ್ ದ ಡಿಫರೆನ್ಸ್ ಆಫ್ ದಿ FID ಮತ್ತೆ ಫುಡ್ ಡಿಪಾರ್ಟ್ಮೆಂಟ್? ಅಲ್ಲಿ ಲಿಂಕ್ ಮಾಡಿದ್ದಾರೆ ಸರ್ FID ನ. ಫುಡ್ ಡಿಪಾರ್ಟ್ಮೆಂಟ್ ಇದು ಏನ್ ಕೇಳ್ತಾ ಇರೋದೇನು ಗೊತ್ತಾ, ದಯವಿಟ್ಟು ರೈತರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಬೇಡಿ. ದಿಕ್ಕು ತಪ್ಪಿಸ್ತಿಲ್ಲ ಸರ್, ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಫುಡ್ ಡಿಪಾರ್ಟ್ಮೆಂಟ್ ಅವರು FID ರೈತ ಅನ್ನೋದಕ್ಕೆ ಸರಿ ಮೇಡಮ್ ಅವ್ರ ಈಗ ಒಂದೇ ಒಂದು ನಿಮಿಷ ಸರ್, ಒಂದೇ ಒಂದು ಲಾಸ್ಟ್ ಕ್ವಶನ್ ಸರ್ ಪ್ಲೀಸ್ ಒಂದೇ ಒಂದು ನಿಮಿಷ. ಈಗ ರೈತರು ಬೆಳೆದಿರ್ತಕ್ಕಂಥ ರಾಗಿನ ನೀವು ತಗೊಳ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ಬಿಡಿ ಸಾಕು. ಇಲ್ಲ, ಅದು ಫುಡ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅದೇನೇ ಇದೆ ಬರೆದ್ರೆ ಬರ್ಸಿ. ಅಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಚಂದಾಪುರದಿಂದ ಬಂದಿದ್ದೀವಿ. ನಮ್ಮ ವಲಯ ವತಿಯಿಂದ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ 2 ಯೋಜನೆಯಡಿಯಲ್ಲಿ ಸಸಿಗಳನ್ನ ಕೊಡ್ತೀವಿ. ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಕೊಡ್ತೀವಿ. 2 ಯೋಜನೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ, ಇನ್ನೊಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಹೇಳಿ. ಈ ಯೋಜನೆಯಡಿಯಲ್ಲಿ 8x12 ಅಳತೆ ಗಿಡಗಳನ್ನು ರಿಯಾಯಿತಿ ದರದಲ್ಲಿ ₹6 ಕೊಡ್ತೀವಿ. 6x9 ಅಳತೆ ಇರುವಂತ ಗಿಡಗಳನ್ನು ₹3 ಕೊಡ್ತೀವಿ. ರೈತರು ಸಾರ್ವಜನಿಕರು ತಮ್ಮ ನರ್ಸರಿ ಮುತ್ತನಲ್ಲೂರಲ್ಲಿರುತ್ತೆ, ಬಂದು ತಮ್ಮ ಆಧಾರ್ ಕಾರ್ಡು ಮತ್ತೆ ಎಲ್ಲಿ ಕಳಿಸ್ತೀರಾ ಅದೊಂದು RTC ಕೊಟ್ಟು ಸಸಿಗಳನ್ನ ಪಡ್ಕೋಬಹುದು. ಮಿಕ್ಕಿದ್ದೆಲ್ಲ ಮರ ಕಟ್ಟಿಂಗು ಮತ್ತೆ ಲ್ಯಾಂಡ್ ಡಿಸ್ಪ್ಯೂಟ್, ಫಾರೆಸ್ಟ್ ರಿಲೇಟೆಡ್ ಲ್ಯಾಂಡ್ ಡಿಸ್ಪ್ಯೂಟ್ ಎಲ್ಲ ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ನೋಡ್ಕೋತಾರೆ. ಅದು ನನಗೆ ಒಂದು ಏನಂದ್ರೆ ತಮ್ಮ ಒಂದು ಈ ಸಂದರ್ಭದಲ್ಲಿ ಈಗ ನಮ್ಮದು ರಾಜಮಹಳ್ಳಿ ಕೆರೆಯಲ್ಲಿ ಬಹಳ ಎತ್ತರವಾಗಿ ಬೆಳೆದ ಮರಗಳು ಒಣಗಿ ಬೀಳ್ತಾ ಇದ್ದಾರೆ. ಅದನ್ನ ಕಟಾವ್ ಮಾಡಿ ಪಂಚಾಯತಿ ಲೆವೆಲ್ಗಾದ್ರೂ ಉಪಯೋಗಿಸ್ಕೊಳ್ಳುವಂಥದ್ದು ಅಥವಾ ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳಕಾದ್ರೂ ಏನು ಅನುಕೂಲ ಮಾಡುವಂತದ್ದು. ಸರ್, ಈಗ ಪಂಚಾಯತಿಯಿಂದ ರಿಕ್ವೆಸ್ಟ್ ಕೊಟ್ಟು ಅದನ್ನ ಟೆಂಡರ್ ಕೊಟ್ಟು ಸೇಲ್ ಮಾಡಿ ಅದರ ಇದನ್ನ ಇದು ಮಾಡ್ಕೋಬಹುದು. ಅದನ್ನ ಒಂದು ಕೊಡಿ ನಮ್ಮ ಪಿಡಿಒ ಸರ್. 2 ಆಪ್ಷನ್ ಇದೆ, ಒಣಗಿರೋದು ಮತ್ತೆ ದಟ್ಟವಾಗಿ ಬೆಳೆದಿರ್ತಕ್ಕಂಥ ಮರಗಳು ಸ್ವಲ್ಪ ಪೂರ್ತಿ ಏನ, ಯಾಕಂದ್ರೆ ಅಲ್ಲೇ ಇದ್ದಾರೆ ಆಫೀಸರ್ಸ್ ಅಧಿಕಾರಿಗಳು, ಪೂರಾ ಕಟಾವ್ ಮಾಡಿ ಪಂಚಾಯತಿ ವ್ಯಾಪ್ತಿಗೆ ತಗೊಳ್ಳೋ. ಈಗ ನಾವು ಲೆಟರ್ ಬರೆಯೋಣ ಅವ್ರಿಗೆ, ಯಾವ್ದು ತೆಗಿಬೇಕು ಅಂತ ಅವ್ರು ಅದು ಮಾಜರ್ ಮಾಡ್ತಾರೆ ಸರ್. ಮಾಜರ್ ಮಾಡಿ ತೆಗಿಯಲ್ಲ ಅವರು. ಒಣಗಿರ್ತಕ್ಕಂಥ ಮರಗಳ ಬೇಕಾದ್ರೆ ತೆಗಿಯೋದಕ್ಕೆ ನಾವು ಹೇಳ್ಬೋದು. ಆಮೇಲೆ ಕೆರೆಯಲ್ಲಿ ಬೆಳೆದಿರೋದ್ರಿಂದ ಅದು ಈಗ ಅದು ಪಬ್ಲಿಕ್ ಗೆ ಥ್ರೆಟ್ ಆಗ್ತಿದೆ ಅಂದ್ರೆ ತೆಗಿತೀವಿ ಸರ್. ಜೀವ ಹಾನಿ ಆಗುತ್ತೆ ಅಂತಂದ್ರೆ ಅಥವಾ ರಸ್ತೆ ಮೇಲೆ ಅಂತಂದ್ರೆ ಅದನ್ನ ನಾವು ಬರಿಬಹುದು. ಕೆರೆನಲ್ಲಿ ಇರೋದ್ರಿಂದ ಒಣಗಿರ್ತಕ್ಕಂಥ ಮರಗಳನ್ನ ತೆರವು ಮಾಡೋದಕ್ಕೆ ನಾವು ಲೆಟರ್ನ ಒಂದ್ಸರಿ. ಯಾಕಂದ್ರೆ ಈಗ ಮತ್ತೆ ಹೇಳ್ಬೇಕಂದ್ರೆ ಎಲ್ಲಾ ರೈತರು ಮರ್ತು ಬಿಡ್ತಾರೆ ಅಂದ್ಬಿಟ್ಟು ನಾವು ಅದನ್ನ ಮಾತಾಡಿದ್ವಿ ಸರ್. ಅದೇನ ಈಗ ನೀವು ಮಾತಾಡಿದ್ದು ನಿಜವಾಗ್ಲೂ ಕರೆಕ್ಟ್ ಆಗಿದೆ. ಅದ್ರ ವಿಚಾರ ಏನಂತಂದ್ರೆ ಕೆಲವೊಂದು ಅಧಿಕಾರಿಗಳು ಪಾಲಿಸಿ ಮ್ಯಾಟರ್ನ ನಾವು ಉತ್ತರ ಕೊಡಕ್ಕಲ್ಲ. ಯಾರು ಅಧಿಕಾರಿಗಳು ಕೂಡ ಪಾಲಿಸಿ ಮ್ಯಾಟರ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ಅನುದಾನಗಳನ್ನು ಕೂಡ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಕಳಿಸುತ್ತೆ, ಕೊಡುತ್ತೆ. ನಾವು ಇಲ್ಲಿಂದ ಇರ್ತಕ್ಕಂಥ ಅಧಿಕಾರಿಗಳು ಪ್ರಪೋಸಲ್ ನ ಕಳಿಸಬಹುದು. ಪ್ರಪೋಸಲ್ ಕಳಿಸಿದಾಗ ಅಲ್ಲಿ ಅನುಮೋದನೆ ಆಯ್ತು ಅಂತಂದ್ರೆ ನಾವು ನೀವು ಈಗ ಕೇಳ್ತೀರ ಡೇಟು, ಇಂಥ ಡೇಟ್ ಕೊಡಿ, ಇಂಥ ಡೇಟ್ ಕೊಡಿ ಅಂತ ಹೇಳ್ತೀರಾ ನೀವು. ನಾವು ಅನುಮೋದನೆ ಕಳಿಸಿರ್ತಕ್ಕಂಥದ್ದು ಯಾವ್ಯಾವ ಹಂತಗಳನ್ನ ದಾಟ್ಕೊಂಡು ಅನುಮೋದನೆ ವಾಪಸ್ ಬರುತ್ತೆ, ರಿಜೆಕ್ಟ್ ಆಗುತ್ತೆ, ಅದೇನು ಗೊತ್ತಿರಲ್ಲ ನಮ್ಗೆ. ಅನುಮೋದನೆ
ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ. ಹಾಗಾಗಿ ಸರ್, ಸಾರ್ವಜನಿಕರ ಪರವಾಗಿ ಖಂಡಿತ ನಾವು ಇಷ್ಟೆಲ್ಲ ನಾವು ಕೇಳುವಂತ ವಿಚಾರಗಳು ಇರುತ್ತೆ ಸರ್. ದಯವಿಟ್ಟು ಗ್ರಾಮ ಸಭೆಯಲ್ಲಿ ನಾವು ಕೇಳ್ಬೋದು ಸರ್. ಈ ಸಭಾ ನಡವಳಿಕೆಯೊಂದಿಗೆ ನೀವು ಎತ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಅವುಗಳನ್ನ ನಾವು ಖಂಡಿತ ಆ ಇಲಾಖೆಗೆ ತಲುಪಿಸ್ತೀವಿ. ಹೌದು ಸರ್. ನಾವು ಏನ್ ಗೊತ್ತಾ ಸರ್, ನಮ್ಮ 7 ಗ್ರಾಮಗಳಿಗೆ ಅನುಕೂಲ. ಸರ್ ನಮಸ್ಕಾರ. ಈಗ ನಮ್ಮ ಬೆಸ್ಮಳ್ಳಿ ಕೆರೆಯಲ್ಲಿ ಹೋಗೋ ದಾರಿ ತುಂಬ ಅಧ್ವಾನ ಇದೆ ಸರ್. ಮತ್ತು ಆ ಏರ್ ಹೌಸ್ ಅವ್ರು ಬೇರೆ ಗಲೀಜು ನೀರನ್ನ ಬೇರೆ ದಾರಿಗೆ ಬಿಡ್ತಾ ಇದ್ದಾರೆ. ಯಾವುದೇ ಊರಲ್ಲಿ ಹೋದ್ರೂ ಸಿಮೆಂಟ್ ರೋಡ್ ಇದೆ ಕೆರೆಗ, ನಮ್ಮೂರಲ್ಲಿ ಸಿಮೆಂಟ್ ರೋಡ್ ಇಲ್ಲ. ಏನಾರ ಸಪೋಸ್ ಮಳೆ ಬಿತ್ತಂದರೆ ನೋಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಕೆಸರು ಏನೋ ಪೈರು ಉಣ್ಬೋದು, ಹೆಚ್ಚು ಕಮ್ಮಿ ಗದ್ದೆ ಮಾಡಿಬಿಡ್ಬೋದು, ಆ ಪೊಸಿಷನ್ ಬರ್ತದೆ. ಈಗ ನಮ್ಮ ಕೃಷ್ಣಣ್ಣವರೇ ಟ್ಯಾಕ್ಟ್ರಲ್ಲಿ ಹೋಗಿ ಬರ್ತಾರೆ, ನಡ್ಕೊಂಡು ಹೋಗೋಕ್ಕಾಗಲ್ಲ, ಒಂದು 2 ವೀಲರ್ ಹೋಗೋಕ್ಕಾಗಲ್ಲ. ನಾವು ಎಷ್ಟು ಸತಿ ಹೋಗಿ ರೋಡಲ್ಲಿ ಬಿದ್ದಿದ್ದೀವಿ ಅಂದರೆ, ಈಗ ನಮ್ಮದೊಂದು ಟ್ಯಾಕ್ಟ್ರಿ ಇದೆ, ಟ್ಯಾಕ್ಟ್ರಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಪ್ರತಿಯೊಬ್ಬರು ಟ್ಯಾಕ್ಟ್ರಿ ಇಟ್ಟಿರ್ತಾರ. ಹಸುಗಳು ಹೋಗ್ಬೇಕಂದ್ರೆ ಕಷ್ಟ, ಒಂದು ಕುರಿ ಹೋಗೋಕ್ಕಾಗಲ್ಲ, ಒಂದು ಹಸು ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಸರ್. ಅದು ಸ್ವಲ್ಪ ಈಗಿಂದ ನಮಗೆ ರಸ್ತೆ ಪ್ರಾಬ್ಲಮ್ ಆದಾಗ ನಿಮ್ಮ ವಾಟರ್ ಮ್ಯಾನ್ ಮುಖಾಂತರ ನಾವು JCB-ನೆಲ್ಲ ಕಳಿಸ್ಬಿಟ್ಟು 2-3 ಸರಿ ನಾನು ರೆಡಿ ಮಾಡಿಸಿದ್ದೆ. ನಾನು ಸರ್ವೆ ಒಂದು ಆಗಬೇಕಿದೆ, ರಸ್ತೆ ನಮ್ಗೆ ಎಷ್ಟು ಸಿಗುತ್ತೆ ಏನಂತಕ್ಕಂಥದ್ದು ಒಂದು. ಇಲ್ಲಿ PWD ಅಧಿಕಾರಿಗಳು ಅಥವಾ ಏನು ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವ್ರಿಗೆ ನಾವು ಪ್ರಪೋಸಲ್ ಕೊಡ್ತೀವಿ ರಸ್ತೆಗಳನ್ನ ಮಾಡಲಿಕ್ಕೆ. ನಮಗೆ ಇದು ಏನು ಅನುಕೂಲ ಇದೆ ಅಂತಕ್ಕಂಥದ್ದು ನೋಡಿ ನಾವು ಖಂಡಿತ ಸ್ವಲ್ಪ ಜಲ್ಲಿ ತಾತ್ಕಾಲಿಕವಾಗಿ ಏನು ಮಾಡ್ಬೋದು ಅದನ್ನ ನಾವು ಈ ಮೀಟಿಂಗ್ ಅಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ ಖಂಡಿತ. ಸ್ವಲ್ಪ ನೋಡಿ ಸರ್ ದಯವಿಟ್ಟು. ಏನು ನಮ್ಮ ಕೃಷ್ಣಣ್ಣ ಅವ್ರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಆ ರೋಡ್ ಆಗಂಟ ಯಾರನ್ನೂ ಅಧಿಕಾರಿಗಳು ಬಿಡಬೇಡ್ರಿ, ನೀವು ಹೇಳ್ತೀನಿ. ದಯವಿಟ್ಟು ಮತ್ತೆ ಬೇರೆ ಮಾತಾಡಿದ್ರೆ ಈಗ ನಮ್ಮ ಗ್ರಾಮ ಸಭೆಗೆ ನಮ್ಮ ಗ್ರಾಮದಿಂದ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಮ್ಮ ಬೆಸ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ 2015 ಇಸ್ವಿಯಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿರ್ತೀರ ಅರ್ಹ ಫಲಾನುಭವಿಗಳಿಗೆ. 10 ವರ್ಷ ಆದ್ರೂ ಇದುವರೆಗೂ ಅವರಿಗೆ ಒಂದು ಖಾತೆಗಳನ್ನು ಮಾಡಿಕೊಟ್ಟಿಲ್ಲ. ದಯವಿಟ್ಟು ಆ ಖಾತೆ ಮಾಡಿಕೊಡೋದ್ರ ಬಗ್ಗೆ ಗಮನ ಹರಿಸಿ. ಅದು ಏನು ತೊಂದರೆ ಇದೆ ಅದನ್ನು ರೆಕ್ಟಿಫೈ ಮಾಡಿ ಮಾಡಿಕೊಡಿ. ಅದ್ರ ಜೊತೆಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರೋ ಸುಮಾರು ಜನ, ಈಗ ಅನೇಕ ಜನ ವಿಕಲಚೇತನರು ಇಲ್ಲಿ ಬಂದಿದ್ದಾರೆ. ಅವರಿಗೆ ತಮ್ಮ ಒಂದು ಪಂಚಾಯತಿ ಆಡಳಿತದಿಂದ 5% ಅನುದಾನದಲ್ಲಿ ಅವರಿಗೆ ಏನು ಒಂದು ನಾವು 30ನೇ ತಾರೀಕು ಗ್ರಾಮ ಪಂಚಾಯತ್ ಜನರಲ್ ಬಾಡಿ ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಅನುಮೋದನೆ ಮಾಡಿಕೊಂಡು ಯಾವ ದಿನದಂದು ನಾವು ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ, ಅವ್ರ ಮುಖಾಂತರ ನಾವು ಚರ್ಚೆ ಮಾಡಿ ಅದನ್ನ ತೀರ್ಮಾನ ಮಾಡಿ ಹೇಳ್ತೀವಿ. 2ನೇದು ಹಕ್ಕುಪತ್ರ ವಿಚಾರ ಸಮಸ್ಯೆ. ಇಲ್ಲಿವರೆಗೂ ಏನಾಗ್ತಿತ್ತು, ನಮಗೆ ಗೊಂದಲಗಳು ನಿಮಗೆ ಗೊತ್ತಿದೆ, ಸುಮಾರು 14-15 ವರ್ಷದಿಂದ ನಡೀತಿರ್ತಕ್ಕಂಥ ಗೊಂದಲಗಳು ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಇದು ಈಗ ಏನಾಗಿದೆ ಅಂತಂದ್ರೆ ನಮಗೆ ಸಿಟಿಜನ್ ಏನು ಲಾಗಿನ್ ಅಲ್ಲಿನೇ ನಿಮ್ಗೆ ಖಾತಾ ಎಂಟ್ರಿಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ನಾವು ಮಾಡ್ತಾ ಇದ್ದಾಗ ಏನಾಗ್ತಿತ್ತು, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅಥವಾ ಏನು ಅಡ್ಡಿ ಆತಂಕಗಳು ಇದೆಲ್ಲ ಇತ್ತು. ಈಗ ಸಿಟಿಜನ್ ಲಾಗಿನ್ ಶಾಪ್ನೆಲ್ಲ ಇರೋದ್ರಿಂದ ಲಾಗಿನ್ ನಲ್ಲೇ ಅವಕಾಶ ಇರೋದ್ರಿಂದ ಸೋಮವಾರದ ನಂತರ ಏನೋ ಲಾಗಿನ್ ಓಪನ್ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರ್ದು ಹಕ್ಕುಪತ್ರ ಇದೆ ಅಥವಾ ಯಾರಾದ್ರೂ ರಿಜಿಸ್ಟರ್ ಆಗಿದೆ ಅಥವಾ ಯಾರ್ದೇನು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದನ್ನ ನಿಯಮಾನುಸಾರ ಅಪ್ಲೋಡ್ ಮಾಡಿ ನಮಗೆ ಇದು ಮಾಡಿದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಅದನ್ನ ರಿಜೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಅನುಮೋದನೆ ಮಾಡಿ ನಿಯಮಾನುಸಾರ ನಿಮ್ಗೆ. ಈಗ ಎಂಟ್ರೆನ್ಸ್ ಆದ ತಕ್ಷಣ, ಕ್ರಾಸ್ ಹೊಡೆದ ತಕ್ಷಣ ಈ ಕಾಲುವೆ ಹಿಡ್ಕೊಂಡು ಹೋಗ್ಬಿಟ್ಟು ಸುಮಾರು 1.5 ಅಡಿ ಅಷ್ಟು ಆಳ ಬಿದ್ದೋಗ್ಬಿಟ್ಟಿದೆ. ಅದು ಈ ಸಾರ್ವಜನಿಕ ಗಾಡಿಗಳಲ್ಲಿ ಅವ್ರು ಬರೋವಂಥವ್ರು ಕೇಬಲ್ ಹಾಕೊಂಡು ಹೋಗಿರೋ ಅಂತ ಒಂದು ವಿಚಾರ. ಅಲ್ಲಿ ಕ್ರಾಸ್ ಹೊಡೆದ ತಕ್ಷಣ ಒಂದು 5-6 ಗಾಡಿಯವರು ಅಲ್ಲಿ ಸ್ಕಿಡ್ ಆಗಿ ಬಿದ್ದು ಏಟುಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ರಸ್ತೆಗೆ ನೀವು ಕಾಂಕ್ರೀಟ್ ಅನ್ನು ಹಾಕೊಡುವಂತ ವ್ಯವಸ್ಥೆ ಮಾಡ್ಕೊಡ್ಬೇಕು. ಕಾಲೋನಿ ಮುಂದೆ ಸರ್, ಕಾಲೋನಿ ಮುಂದೆ ಹೋಗತಕ್ಕಂಥ ಕಟ್ ಮಾಡಿದ ತಕ್ಷಣ ಯೂಟರ್ನ್ ಮಾಡಿದ ತಕ್ಷಣ ಅಲ್ಲಿ ಹಳ್ಳ ಬಿದ್ದಿದೆ ಸರ್. ತುಂಬಾ ಒಂದು ಆಯ್ತು. ಈಗ 50 ಅಡಿಯಿಂದ 100 ಅಡಿ ಬಿದ್ದಿದೆ. ಉಪಾಧ್ಯಕ್ಷರು ಅದನ್ನ ಅದೊಂದು ಏನು ಕನ್ವರ್ಟ್ ಮಾಡ್ಬೇಕು ಅಂತಕ್ಕಂಥ ಪ್ರಪೋಸಲ್ ನಮ್ಗೆ ಇದು ಮಾಡಿದ್ದಾರೆ, ಮಾಡ್ಬೇಕು ಅಂತ. ಆಮೇಲೆ ಯಾರೋ ದಾನಿಗಳಿಂದ ಕೂಡ ನಾವು ಮಾಡಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು ಅವರು. ಅದಕ್ಕೆ ಗ್ರಾಮ ಪಂಚಾಯತಿಯಿಂದನೂ ನಾವು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಅನುದಾನದಲ್ಲಿ ಏನ್ ಮಾಡಕ್ಕಾಗುತ್ತೆ ಅಂತಕ್ಕಂಥ ಪರಿಶೀಲನೆ ಮಾಡಿ ಖಂಡಿತ ಮಾಡ್ಕೊಡ್ತೀವಿ. ಆಮೇಲೆ ತಾಲೂಕ್ ಪಂಚಾಯತಿ ಕೇಳಿಸ್ತಾ ಇದೆಯಾ ಸರ್? ನೀವು ಮಾತಾಡಿ. ಸರ್ ಈಗ ಈಗ ಪ್ರೆಸೆಂಟ್ ಯಾರು ಸರ್ ಇರೋದು? ಮಂಜುನಾಥ್ ಸರ್ ಇದ್ದಾರೆ. ಮಂಜುನಾಥ್ ಸರ್ ಹತ್ರ ಹೋಗ್ಬಿಟ್ಟು ನಾವು ನೀವು ಮಾತಾಡಿ, ಕೇಳಿಸುತ್ತೆ, ಮಾತಾಡಿ. ಅದೇ ಸರ್, ಈಗ ನಾವು ಸುಮಾರು ಹಕ್ಕುಪತ್ರಗಳು ರಾಜಮನೆಹಳ್ಳಿನಲ್ಲಿ ಆಗಿತ್ತು. ಸರ್ಕಾರದಿಂದ ಏನು ಹಕ್ಕುಪತ್ರಗಳು ಬಂದಿತ್ತು ಅದನ್ನ ಈ ಖಾತಾ ಮಾಡಿದ್ರೆ ಏನು ಫಲಾನುಭವಿಗಳಿಗೆ ಆ ಒಂದು ಪತ್ರ ಸೇರುತ್ತೆ ಅನ್ನೋದನ್ನ ಸರ್ಕಾರದಿಂದ ತಾವು ಮಂಡಿಸಿದ್ರಿ. ಅದು ತಮ್ಮನ್ನು ಕೊಟ್ರೆ ಈ ಖಾತಾ ರಿಲೀಸ್ ಆಗುತ್ತೆ ಅಂತ ನಾನು ಮಂಜಾ ಸರ್ ಹತ್ರ ಒಂದ್ಸಲ ಹೋಗಿ ಮಾತಾಡಿದ್ದಕ್ಕೆ ಸರ್ ನೆಕ್ಸ್ಟ್ ವಾರದಲ್ಲಿ ಕೊಟ್ಬಿಡ್ತೀನಿ ಅಂತ
ನಮ್ಗೆ ಹೇಳಿ ಕಳಿಸ್ರು. ಅದು ದಯವಿಟ್ಟು ನನಗೆ ಏನು ನಮ್ಮ ರಾಜಮಹಳ್ಳಿ ಜನತಾ ಕಾಲೋನಿ ಆಗಿದೆ. ಈಗ 21ನೇ ತಾರೀಕು ನಂತರ ಅದನ್ನ ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ 21ನೇ ತಾರೀಕು ನಂತರ ಅವರು ಅದನ್ನ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಈಗ ಯಾರು ಕೂಡ ಲಾಗಿನ್ ಅಲ್ಲಿ ನಾವು ಖಾಲಿ ಸುಮ್ಮನೆ ವೇಸ್ಟ್ ಆಗಿ ಇಟ್ಕೊಳಕ್ ಆಗದೇ ಇಲ್ಲ. ಅದ್ರ ಟೈಮ್ ಮುಗಿದ ತಕ್ಷಣ ತನ್ನಿಂದ ತಾನೇ ಪಾಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಡೀಮ್ಡ್ ಅಪ್ರೂವ್ಡ್ ಸಿಚುವೇಶನ್ ಮಾಡಿರೋದ್ರಿಂದ 100% ಆಗುತ್ತೆ. ತಾಂತ್ರಿಕ ಕಾರಣದಿಂದಾಗಿ ಪೆಂಡಿಂಗ್ ಆಗಿರ್ತಕ್ಕಂಥದ್ದು ನಿಮ್ದೊಂದು ಅಂತ ಅಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಎಲ್ಲಾ ಪಂಚಾಯತಿಗಳಲ್ಲೂ ಕೂಡ ಈ ತಾಂತ್ರಿಕ ತೊಂದರೆ ಆಗಿರ್ತಕ್ಕಂಥದ್ದು. ಈಗ ಸರಿ ಮಾಡಿದ್ದಾರೆ 21ನೇ ತಾರೀಕು ನಂತರ ಅಂತ ಹೇಳಿದ್ದಾರೆ. ಮೇ ಬಿ ಸೋಮವಾರದಿಂದ ಇದಾಗುತ್ತೆ. 100% ಅದಾದ ತಕ್ಷಣ ನಿಮ್ಗೆ. ಮತ್ತೆ ಇನ್ನೊಂದೇನಂತಂದ್ರೆ ಅವು ಯಾವುದೇ ಒಂದು ಏನ್ ನಾವು ಖಾತೆ ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನ ಬೇರೆ ನಮ್ಗೆ ಇಷ್ಟ ಬಂದಿದ್ನ ಎಂಟ್ರಿ ಮಾಡಕ್ ಆಗಲ್ಲ. ಯಾವ್ದು ಮೊದಲನೇದಾಗ ಎಂಟ್ರಿ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವು ಕಳಿಸಿದ ಮೇಲೆ ಬೇರೆ ಕಳ್ಸಕ್ ಆಗಲ್ಲ. ಅದು ಆ ರಿಜಿಸ್ಟರ್ ಆಗಿರೋಂಥ ಹೆಸರಿಗೆ ಈ ಖಾತೆ ಕೊಡುವಂತ ಕೆಲಸ. ಇನ್ನೊಂದು ಬೇಡಿಕೆ ಏನಂದ್ರೆ ಬರೀ ಹಕ್ಕುಪತ್ರ ಬಂದಿದೆ, ತಾತ್ಕಾಲಿಕ ಇದೆ, ಕಾಯಮ್ಮು ಇದೆ. ಅದು ಇನ್ನು ಈ ಖಾತೆ ಮಾಡಿದ್ರೆ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಅನ್ನೋದು. ಈಗ ತಹಶೀಲ್ದಾರರು ಅದನ್ನ ರಿಜಿಸ್ಟರ್ ಮಾಡ್ಕೊಡ್ಬೇಕಾಗಿರೋದ್ರಿಂದ ನಾವು ಈಗ ಏನು ಈ ಖಾತೆ ಮಾಡಕ್ಕೆ ಕಳಿಸಿದೀವಿ ಎಲ್ಲ ಪೂರ್ತಿ ಎಂಟ್ರಿ ಆಗಿದೆ. ಡಾಟಾ ಕಂಪ್ಲೀಟ್ ಎಂಟ್ರಿ ಆಗಿ ನನ್ನನ್ನು ಕೂಡ ಅನುಮೋದನೆ ಅಪ್ರೂವಲ್ ಮಾಡಿ ಇಒ ಸಾಹೇಬ್ರಿಗೆ ಕಳಿಸಿದ್ದೀನಿ. ಇಒ ಸಾಹೇಬ್ರ ಲಾಗಿನಿಂದ ವಾಪಸ್ ಬಂದ ತಕ್ಷಣ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಹೌದು ಸರ್, ಅದನ್ನ ದಯವಿಟ್ಟು ಸೋಮವಾರ. ಆಮೇಲೆ ಸರ್ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ, ನಮ್ಮ ಗ್ರಾಮದಲ್ಲಿ ಲಾಸ್ಟ್ ಸರ್ ಪ್ಲೀಸ್ 2 ಪ್ಯಾಂಟಿನ ಇರೋದು. ಪ್ಲೀಸ್ ಸರ್, ಇದೇನು ಗೊತ್ತಾ, ರಾಜಮಹಳ್ಳಿ ಗ್ರಾಮದಲ್ಲಿ ಇದುವರೆಗೂ ನಿಗದಿತವಾದಂತ ಸ್ಮಶಾನ, ಒಂದು ಬೋರ್ವೆಲ್ಲು, ಒಂದು ಕಾಂಪೌಂಡು ವ್ಯವಸ್ಥೆ ಇಲ್ಲ ಸರ್. ದಯವಿಟ್ಟು ನಮಗೆ ಜನರಲ್ಗೆ 1 ಎಕರೆ, SC ST 1 ಎಕರೆ, 2 ಎಕರೆನ ನಮ್ದು 142 ಸರ್ವೆ ನಂಬರು ಗೋಮಳ ಬಹಳಷ್ಟು ಇದೆ ಸರ್ ಜಮೀನು, ಸರ್ಕಾರ ಜಮೀನು ಇದೆ. ಸರ್ಕಾರದ ಆದೇಶದ ಪ್ರಕಾರ ಈಗ ಸ್ಮಶಾನಗಳನ್ನ ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮಗಳಿಗೆ ಸೀಮಿತವಾಗಿ ಅವಕಾಶ ಇಲ್ಲ. ಹಾಗಾಗಿ ಒಂದು ಊರಿಗೆ ಒಂದು ಸ್ಮಶಾನ ಇರ್ಬೇಕಾಗಿರ್ತಕ್ಕಂಥ ಪ್ರಪೋಸಲ್ ಇದೆ. ನಾವೀಗ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಎಲ್ಲಂದ್ರಲ್ಲಿ ಹೊಲಗಳಲ್ಲಿ ಹಾಕ್ಬಿಡ್ತಾರೆ ಸರ್, ಮತ್ತೆ ಎಲ್ಲಂದ್ರಲ್ಲಿ ದಾರಿಗಳಲ್ಲಿ ಹಾಕ್ಬಿಡ್ತಾರೆ ಸರ್. ಈಗ ಏನಾಗ್ತಾ ಇದೆ ಅಂದ್ರೆ ಜಮೀನುಗಳು ಮಾರ್ಕೊಂಡ್ಬಿಡ್ತಾರೆ ಸರ್. ಯಾವುದು ಸರ್ ಅವ್ರ ತಂದೆ ತಾಯಿ ನೆನ್ಸ್ಕೊಳಕ್ ಕೂಡ ಆಗೋದಿಲ್ಲ. ಅರ್ಧ ಎಕರೆ ಅಥವಾ 1 ಎಕರೆ ಜಾಗ ಗುರುತಿಸಿ ಕೊಟ್ರೆ ನಾವು ಪ್ರಪೋಸಲ್ ಈ ಸಭೆನಲ್ಲೇ ಪ್ರಪೋಸಲ್ ನ ಕಳಿಸ್ಕೊಡ್ತೀವಿ. ದಯವಿಟ್ಟು ಅದನ್ನ ಯಾವ್ದಾದ್ರು ಸರ್ವೆ ನಂಬರ್ ಮತ್ತೆ ನಿಮ್ಗೆ ಗುರುತಿಸಿರ್ತಕ್ಕಂಥ ಜಾಗ ಇದ್ರೆ ನೀವು ಇಲ್ಲೇ ಹೇಳ್ಬೋದು, ನಾವು ಇಲ್ಲೇ ಬರ್ಕೊಳ್ಳಿ ಸರ್. ಇದೆ ಸರ್, ಈಗ ನಮ್ದು ಏನು ಕೆರೆ ಹತ್ರ ಸರ್ 142. ಹೌದು ಸರ್, ಜನಗಳಿಗೆ ಅನುಕೂಲ ಆಗತ್ತ ಮೇಲ್ಗಡೆ ಸೆಕ್ರೆಟರಿ ಅವರೇ 140 ಕೆರೆಗೆ ದಾರಿ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಕಟ್ಟೆ ನಿರ್ಮಾಣಕ್ಕೆ, ಕೆರೆ ಶುದ್ಧೀಕರಣಕ್ಕೆ ಜಾಗ ಕ್ಲಿಯರ್ ಇಲ್ಲ ಈಗ ಅಲ್ಲಿ. ಅದನ್ನ ಕೃಷ್ಣಪ್ಪನವರು ಸ್ವಲ್ಪ ಮುದ್ರಾಜ್ ಅವ್ರಿಗೆ ಮಾಹಿತಿ ಆಲ್ರೆಡಿ ಕೆರೆ ಡೆವಲಪ್ನವ್ರಿಗೆ ಅವ್ರು ಹೋಗಿಲ್ಲ ಅನ್ಸೋದು. ನಡುವೆ ಈಗ ಹೋಗಿ ನೋಡೋಕೆ ಸ್ಟಾರ್ಟ್ ಆಗಿದೆ ಕೆಲಸ. ಅದಾದ್ಮೇಲೆ ಇನ್ನೊಂದು ದಾರಿ ಕೇಳಿದ್ರು, ಅವರು ಅದು ಮಾಡ್ತಾ ಇದ್ದಾರೆ. ಒಟ್ಟಿಗೆ ಒಂದೊಂದು ಸಾರಿ ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇದ್ವಿ. ಇವತ್ತು ಸ್ಮಶಾನ ದಾರಿನೂ ಮಾಡ್ತಾ ಇದ್ದೀವಿ. ಒಂದೇ ಸಾರಿ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ, ಮಾಡ್ತಾ ಇದ್ವಿ. ನಮ್ಮ ಗ್ರಾಮ ಪಂಚಾಯತಿ ಅನುದಾನ ಹೊರತುಪಡಿಸಿ ಬೇರೆ ಇಲಾಖೆ ಅನುದಾನಗಳು ಲಭ್ಯ ಇದೆ ಅನ್ನೋದಾದ್ರೆ ನಾವು ಈ ಗ್ರಾಮ ಸಭಾ ನಡಾವಳಿಯನ್ನ ಅದನ್ನ ಲಗತ್ತಿಸಿ ಖಂಡಿತ ಅನುದಾನ. ಈಗ ಮಣ್ಣು ಎಲ್ಲ ಕ್ಷೇತ್ರ ಒಂದು ಪೈಪ್ ಲೈನ್ ಹಾಕ್ಬಿಡ್ರಿ. ಪೈಪ್ ಲೈನ್ ಹಾಕಿದ್ರೆ ಕೆರೆ ಪ್ರೋಗ್ರೆಸ್ ಮಾಡ್ತಾ ಇದೀವಿ. ಸಭೆ ಮುಗಿದ್ಮೇಲೆ ದಯವಿಟ್ಟು ಇಲ್ಲಿ ಬರೆಸಿಬಿಡಿ ನೀವು ನೀಟಾಗಿ ಇದು ಕಾರ್ಯಕ್ರಮಗಳು. ಕೆರೆಗೆ ನೀರ್ ಬಂತಂದ್ರೆ ಸ್ವಲ್ಪ ಕೂಡ ಕಟ್ಟೆ ಇರಲ್ಲ. ಕಟ್ಟೆ ಕಿತ್ಕೊಂಡು ಹೋಯ್ತಂದ್ರೆ ನಿಮ್ಗೆ ಗೊತ್ತು ಊರುಗಳಿಗೆ ಎಷ್ಟು ತೊಂದರೆ ಆಗ್ತದೆ. ಬೇಗ ಮಾಡಿಸ್ತೀನಿ, ಅದನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿ. ಹೆಂಗು ಬೇಸಿಗೆ ನೋಡ್ರಿ ಅದೊಂದು. ಬಸ್ನಲ್ಲಿ ಏನೇನು ಕಾಮಗಾರಿ ಮಾಡಿದ್ರೆ 5 ವರ್ಷನಿಂದ ಸ್ವಲ್ಪ ಒಂದ್ಸಾರಿ ರಿಪೀಟ್ ಮಾಡಿ ಸರ್ ದಯವಿಟ್ಟು. 5 ವರ್ಷನಿಂದ ಆಗ್ತಾರೋ ಒಂದು ಚರಂಡಿನ ಮಾಡಬೇಡ ಅಂತ ಅಡ್ಡಾಗ್ತಾ ಇದ್ರಲ್ಲ, ಏನ್ ಕಾರಣಕ್ಕೆ ಪಾಠ ಆಗ್ತಾ ಇದ್ರ ಅಂತ ಸ್ವಲ್ಪ ಮಾಹಿತಿ ಕೊಡ್ರಿ ನಮ್ಗೆ ದಯವಿಟ್ಟು. ಸರ್ವೆ ನಂಬರ್ 8ರಲ್ಲಿ ಗೋಮಳ ಸರ್ವೆ ನಂಬರ್ 8 ಸರ್. ಸರ್ವೆ ನಂಬರ್ 8ರಲ್ಲಿ ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಅದು ಸರ್ವೆ ಮಾಡಿಸ್ರಿ. SKT ಜಗದೀಶ್ ಅಂದ್ಬಿಟ್ಟು ಕಾಂಪೌಂಡ್ ಅಲ್ಲಿ ಹಾಕೊಂಡಿದ್ದಾರೆ. ದಯವಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಚಿನ್ ಸರ್ವೆ ನಂಬರ್ 8 ಗೋಮಾಳ ದಯವಿಟ್ಟು ಸರ್ವೆ ಮಾಡಿ ಅದನ್ನೆಲ್ಲ ಬಿಡಿಸ್ರಿ. ಅದೇ ಸೈಟ್ ಕಾಗ್ತದೆ, ಎಲ್ಲರಿಗೂ ಹೋಗ್ತಾ ಇದ್ದಲ್ಲ. ಅವ್ರು ಕೂಡ ಕಾಸು ತಗೊಳೋದು ಬಂದು ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ರೆ ಆಯ್ತಾ? ಮಾಡ್ರಿ, ಸರ್ವೆ ಮಾಡ್ರಿ, ಬಿಡಿಸ್ರಿ, ಕಾಂಪೌಂಡ್ ಹೊಡೆದ್ರಿ. ಹೊಡೆದಾಕ್ರೆ 50 ಸೈಟ್ ಆಯ್ತದೆ ಸರ್. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಹೊಡಿಸ್ತಾರೆ ಸ್ಟೇಷನಲ್ಲಿ. ರೆವಿನ್ಯೂ ಇಲಾಖೆಗೆ ನಾವು ಪ್ರಪೋಸಲ್ ಸರ್ ಗೋಮಾಳ ಸರ್ವೆ ನಂಬರ್ 8ರಲ್ಲಿ ಎಷ್ಟು ಎಕರೆ ಬರ್ತಾ ಇದೆ? ಎಲ್ಲ ಡಾಕ್ಯುಮೆಂಟ್ ಇದಲ್ಲ, ಗೌರ್ಮೆಂಟ್ ಅಲ್ಲಿ ಡಾಕ್ಯುಮೆಂಟ್ ಇದೆ. ಸರ್ವೆ ಮಾಡ್ರಿ, ಗೌರ್ಮೆಂಟ್ ಅವ್ರು ಇದಾರೆ, ಸರ್ವೆ ಮಾಡ್ರಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಸರ್ವೆ ಮಾಡ್ರಿ, ಬಿಡಿಸ್ರಿ.
ಸೈಟ್ ಹಂಚ್ರಿ, ಅದು ಬಿಟ್ಟು ನೀವು ಸೈಟ್ ಕೊಟ್ಟಿಲ್ಲ ಕಟ್ಟಿಲ್ಲ ಅಂದ್ರೆ ದಯವಿಟ್ಟು ಆನ್ಸರ್ ಮಾಡ್ರಿ. ಟೋಟಲ್ 5 ಎಕರೆ 90 ಗುಂಟೆ ಜಮೀನು ಇರೋದು ಸರ್. ಅದರಲ್ಲಿ 2 ಎಕರೆ ಸ್ಕೂಲಿಗೆ ಕಾಯ್ದಿರಿಸಿದ್ದಾರೆ. ಉಳಿಕೆ ಜಮೀನ ಸೈಟಿಗೆ ಮಾಡ್ಕೊಂಡಿದ್ದಾರೆ ಸರ್. ಸೈಟು ಪಂಚಾಯತಿಗಳಿಂದ ಡೆವಲಪ್ ಮಾಡಿದ್ರು. ಬೇಕಾದ್ರೆ ಸರ್ವೆ ಮಾಡಿ ಗಡಿ ಆಗಿದೆ ಸರ್. ಗಡಿನೇ ಬಿಡಿಸಿ ಸಾರ್ ಅದು. ಸರಿ, ಅದು ಸ್ವಲ್ಪ ಹೊಸ ಸರ್ ಪೊಲೀಸ್ ಇಲಾಖೆಯಲ್ಲಿ ಹೋಗಿ ನಮ್ಮನ್ನ ರೆಕಮೆಂಡ್ ಮಾಡಿ ದುಡ್ಡು ಕೊಟ್ಟು ಹೊಡಿಸ್ತಾರೆ ಬೇಕಂದ್ರೆ. ಆ ತರ ಜನ ಇದಾರೆ ನಮ್ಮೂರಲ್ಲಿ. ದಯವಿಟ್ಟು ಆ ಕೆಲಸ ಮಾಡ್ರಿ ನೀವು. ಸರ್ವೆ ನಂಬರ್ 8 ಗಡಿ ಮಾಡ್ರಿ, ನಾವು ಸರ್ವೆಗೆ ಬರೀತೀವಿ. ಹಾ, ಕಾಮಗಾರಿ ಯಾಕೆ ಸರ್ ಮಾಡ್ತಾರೆ? ಅದರ ಕ್ಯಾನ್ಸಲ್ ಮಾಡವ್ರೆ. 10 ವರ್ಷ ಬೇಕಾ ನಿಮ್ಗೆ? ಇಲ್ಲಿಂದ ಒಂದು 50 ಬಿಟ್ರು. ಈಗ ಹಾಕೊಂಡಿರೋದು ಈ ಹಿಂದೆ ಕಾಮಗಾರಿಗಳನ್ನ ಮೆಂಬರ್ಗಳು ಯಾರು ಅವರು ಸೆಲೆಕ್ಟ್ ಮಾಡ್ತಾ ಇದ್ರು, ಕಾಮಗಾರಿಗಳನ್ನ ನಮ್ಗೆ ಕೊಡ್ತಾ ಇದ್ದಿದ್ದು. ಈಗ ನಾವು ಹೇಳಿದಿರಿ, ಕಾಮಗಾರಿ ಬರ್ಸಿದಿರಿ, ವರ್ಗ ಒಂದ್ರಲ್ಲಿ ಹಾಕ್ಸಿದಿರಿ, ಕ್ಯಾನ್ಸಲ್ ಮಾಡಿದ್ರಿ. ಯಾಕೆ ಮಾಡ್ಬೇಕು ಅಂತ ಕ್ಯಾನ್ಸಲ್ ಮಾಡವ್ರೆ. ಯಾಕೆ ಮಾಡ್ಬೇಕು? ಕ್ಯಾನ್ಸಲ್ ಮಾಡವ್ರೆ. ದಯವಿಟ್ಟು ಸುಮ್ಮನೆ ಇರಬೇಕು. ಇಲ್ಲ, ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಈಗ ಕಾಮಗಾರಿನ ಈಗ ಇವ್ರ ಅನುದಾನದಲ್ಲಿ 2 ಮೆಂಬರ್ ಇದ್ದಾರೆ ಊರವರು, ಅವ್ರ ಅನುದಾನಗಳಲ್ಲಿ ನಾವು ಸೇರಿಸ್ಕೊಳ್ತೀವಿ. ಒಂದು ಸೈಟ್ ಕೊಟ್ಟಿಲ್ಲ, ಬಿಡಿಸ್ರಿ. ಖಾಸಗಿ ಅವ್ರ ಹತ್ರ ದುಡ್ಡು ತಗೊಳ್ಳೋದು, ಅವ್ರಿಗೆ ಕೊಡೋದು 1 ಎಕರೆ ಕೊಡ್ಸ್ರಿ ಸೈಟ್ ಇವ್ರಿಗೆ. ಈಗ ಮಳೆ ಬಂದ್ರೆ ಇರಕ್ಕಾಗಲ್ಲ, ಸುರಿತದೆ, ಅಗೋಳೆಗಳೆಲ್ಲ ಬೀಳ್ತವೆ. ಗೌರ್ಮೆಂಟ್ ಸ್ಕೂಲ್ ಆಗಿದ್ದೀವಿ ಸರ್ ನಾವು. ಮನೆ ಸಿದ್ದರಾಮಿಲ್ಲ ನಮ್ಗ. ಇರೋ ಮನೆಗಳಿರೋಕ್ಕೆಲ್ಲ ಸೈಟ್ಗಳು ಕೊಟ್ಟವ್ರೆ, ನಮ್ಗೆ ಕೊಟ್ಟಿಲ್ಲ ಸರ್. ಸರಿ, ಆಯ್ತು. ಸರಿ ಅಮ್ಮ, ಈಗ ವಸತಿ ಯೋಜನೆಯಲ್ಲಿ ನಮಗೆ ಮನೆಗಳು ಕೊಟ್ಟ ತಕ್ಷಣ ಗ್ರಾಂಟ್ ಖಂಡಿತ ನಿಮ್ಗೊಂದು ಮನೆಗಳು ಖಂಡಿತ ಹಾಕೊಡ್ತೀವಿ. ಆತರ ಮಾಡ್ಕೊಡಿ ಸರ್. ಎಲ್ರಿಗೂ ಕೊಟ್ಟರು, ಒಬ್ರು ಕೊಟ್ಟು ಒಬ್ರು ಕೊಬ್ಬರಲ್ವಾ? ಓಟ್ ಹೋದಾಗ ಯಾರನ್ನ ಕೇಳಿದ್ರೆ ಅವ್ರು ಕೊಡಿ ಸರ್. ನಮ್ಗೆಲ್ಲ ಇವೆಲ್ಲ ಹೇಳೋದು ಬರೋ ಸುಳ್ಳೆ. ಕೊಡಿ ಸರ್. ರಾಸಾಯನಿಕ ಎಷ್ಟು ಕೊಟ್ಟಿದ್ದೀವಿ ನಾವು ಗ್ರಾಮ ಸಭೆಯಲ್ಲಿ. ಕೊಡ್ಲೇಬೇಕು. ರೆವಿನ್ಯೂ ಇಲಾಖೆ ಏನಿದೆ ಬರೇ ಸುಳ್ಳೆ. ಒಂದ್ ಸರ್ಕಾರ ಗ್ರಾಮ ಪಂಚಾಯತ್ ತಕ್ಷಣ ನಿಮ್ ಮಾಡ್ಕೊಂಡು ಹೋಗ್ತಾ ಇರೋದು. ಯಾವ ಇದ್ರಲ್ಲಿ ಮಾಡ್ಕೊಟ್ಟಿದ್ದೀರಿ ನೀವು? DC ಬಂದಾಗ DC ಮುಖಾಂತರನೇ ಅರ್ಜಿ ಕೊಟ್ಟಿದ್ದೀವಿ. ಒಂದ್ ನಿಮಿಷ ಅಲ್ಲಿ ರೆವಿನ್ಯೂ ಮಾತಾಡ್ತಾರೆ. 3 ಸಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್ ನಾವು. ದಯವಿಟ್ಟು ರೆವಿನ್ಯೂ ಇರ್ಲಿಲ್ಲ ಕೇಳೋಣ. ಹಾಕ್ಬಿಡೋದ ಇಟ್ಕೊಂಡೋಗಿ ಅಣ್ಣ, ಕರ್ಪೂರ್ ಗ್ರಾಮಕ್ಕೆ ಸ್ಮಶಾನ ಕಾಯ್ದಿರಿಸಿದ್ದಾರೆ, ಪ್ರಪೋಸಲ್ ಕೊಟ್ಟಿದ್ದಾರೆ. ಎಷ್ಟು ವರ್ಷ ಕೊಟ್ಟಿರೋದು? ಅದು ಕೊಟ್ಟಿದೀವಿ ನಾವು, DC ಆಫೀಸಿಗೆ ಕಳಿಸಿದೀವಿ. ಆದೇಶ ಆಗಿದ ತಕ್ಷಣ ಗಡಿ ಗುರುತಿಸಿ ಪಂಚಾಯತಿಗೆ ಹಸ್ತಾಂತರಿಸ್ತೀವಿ. ಇದು ಒಂದು 10-15 ವರ್ಷಕ್ಕೆ ಬರೈತೆ, ಗ್ರಾಮ ಪಂಚಾಯತ್ ಬರೈತೆ, ಹೇಳ್ಕೊಂಡ್ ಬಂದಿರೋದು ಸರ್. ಇದು ಆಯ್ತಣ್ಣ, ಇಲ್ಲಿ ಮುಗಿತಾ ಅಷ್ಟೇ ನಿಮ್ಮದು? ಅಣ್ಣ, ಈ ಸಾರಿ ಲೆಟರ್ ಕೊಡಿ, ನಾವೇ ಫಾಲೋ ಅಪ್ ಮಾಡಿ ಗಡಿ ಗುರುತಿಸಿ ಕೊಡ್ತೀವಿ ಸ್ಮಶಾನ. ಸರಿ ಸರ್. ಕರ್ಪೂರ್ ಗ್ರಾಮ ಪಂಚಾಯಿತಿಯ 25-26 ಸಾಲಿನ 1ನೇ ಸುತ್ತಿನ ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮತ್ತು ಅಧಿಕಾರಿ ವರ್ಗದವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಅಲ್ಲಿ ಒಬ್ರು ಕೇಳಿದ್ರು, ಇದು ಬೆಸ್ಕಾಮಿಂದ ನಮಗೆ ಕರೆಂಟ್ ಕೊಡ್ತಾ ಇಲ್ಲ ಅಂತ. ಅದು ಸುಪ್ರೀಂ ಕೋರ್ಟ್ ಆದೇಶದಿಂದ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಮನೆಗಳಿಗೆ ಮತ್ತು ಸೈಟ್ಗಳಿಗೆ ಕರೆಂಟು ಮತ್ತು ನೀರು ಕೊಡಬಾರ್ದು ಅಂತ. ಹಾಗಾಗಿ ಅದು ಇದಾಗಿದೆ. ಸರ್ಕಾರ ಈಗ ಇದು ಸೈಟು ಎಲ್ಲ ಸೈಟ್ನ ಇದು ಮಾಡಲಿಕ್ಕೆ, ಖಾತೆ ಮಾಡಲಿಕ್ಕೆ ಈಗಾಗಲೇ ಬಿಟ್ಟಿದೆ. ಅದು ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅವೆಲ್ಲ ಲೀಗಲ್ ಆಗಿ ಬರ್ತವೆ. ನಿಮ್ಮೆಲ್ಲರಿಗೂ ಅದು ಸಿಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನಮಸ್ಕಾರ. ನಮ್ಮ ಗ್ರಾಮ ಸದಸ್ಯರಿಗೆ, ಕರ್ಪೂರ್ ಪಂಚಾಯತಿ ಸಿಬ್ಬಂದಿಗೆ, ಬಂದಿರೋ ವ್ಯಕ್ತಿಗಳಿಗೆ, ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯವರಿಗೆ ನನ್ನ 2ನೇ ಬಾರಿ ಗೆಲ್ಲಿಸಿ ಓಟ್ ಮತವನ್ನು ಹಾಕಿ ಜಯಶೀಲರನ್ನ ಮಾಡಿದ್ದಕ್ಕೆ ತುಂಬ ವಂದನೆಗಳು. ಬೆಸ್ಕಾಮ್ ಅವ್ರಿಗೆ ಒಂದು ರಿಕ್ವೆಸ್ಟ್, ಇಲ್ಲಿರೋ ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಿಸ್ಬೇಕು. ಆವಾಗ ಫೀಸ್ ಹೋಗ್ತಾನೆ ಇರ್ತದೆ. ನೀವು ಒಂದೈತಿ ಒಂದಲ್ಲೇ ಇಟ್ಟಿದ್ದೀರಲ್ಲ, ಅದನ್ನು ತಗೊಂಡೋಗಿ ಬಿಡ್ರಿ. ಎಲ್ಲ ಆಶಾ ವರ್ಕರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೂ ಎಲ್ಲರಿಗೂ ಬಂದು ಗ್ರಾಮ ಸಭೆಗೆ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಪ್ರತಿ
ಅದರ ಸೈಟು ಒಬ್ಬೊಬ್ರು ಕೊಟ್ಟಾರೆ ಒಬ್ರು ಕೊಟ್ಟಿಲ್ಲ. ಎಲ್ಲರಿಗೂ ಕೊಡಂಗೆ ಪರಿಶೀಲನೆ ಮಾಡಿ ಕೊಡಬೇಕು ಅಂತ ಕೋರಿಕೆ. ದಾಖಲೆ ನಿಮ್ಮ ಕುಂದುಕೊರತೆಗಳು ಏನಿದ್ರೇನು ಲೆಟರ್ ಮೂಲಕ ಪಂಚಾಯತಿ ಕೊಡ್ರಿ, ಪರಿಶೀಲನೆ ಮಾಡ್ತಾರೆ. ಕೊಡಬೇಕು. ಈಗ ಬಡವ್ರಿಗೆ ಯಾಕೆ ಕೊಟ್ಟಿಲ್ಲ, ಎಲ್ಲ ಇರೋರ್ಗೆ ಕೊಟ್ಟವ್ರೆ. ಹೌದು, ಇರೋರ್ಗೆ ಕೊಟ್ಟಿರೋದು, ಬಡವ್ರಿಗೆ ಒಬ್ಬರಿಗೂ ಕೊಟ್ಟಿಲ್ಲ. ಎಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಅವ್ರು ನೋಡಿ ಇಲ್ಲ ನಾನು ಈ ಗ್ರಾಮ ಸಭೆ ಇಲ್ಲಿ ಮಾಡ್ಬೇಕಾದ್ರೆ ಆಯೋಜನೆ ಮಾಡ್ಬೇಕಾದ್ರೆ ಉದ್ದೇಶನೇ ಅದು. ನಾವು ಬಿಟ್ಟಿದ್ದಲ್ಲ, ಅದು ಸರ್ಕಾರದ ಕೆಲವು ಗೊಂದಲದಿಂದ ಮಾಡಿದಿಲ್ಲ. ಈಗ ಅದನ್ನ ಸೋಮವಾರದಿಂದ ನಿಮ್ಲಾಗೇನೆಲ್ಲ ನಿಮ್ಮ ಅಪ್ಡೇಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಿ. ಎಷ್ಟು ದಿನದಿಂದ ನೀವು ಇದ್ರಿ, ಈಗ ಪ್ರತಿಯೊಬ್ಬರಿಗೂ ಸೈಟ್ ಸಿಕ್ಕೋ ಮಾಡ್ತಾ ಇದ್ದೀನಿ. ಸೈಟ್ ಕೊಟ್ಟಿದ್ದೀರಾ, ನಿಜ ಒಪ್ಕೊಂತೀರ ಅಧ್ಯಕ್ಷರ? ಸೈಟ್ ಕೊಟ್ಟಿದ್ದೀರಾ, ಅದಕ್ಕೆ ರಸ್ತೆ ಎಲ್ಲಿ ಬರ್ತದೆ, ಚರಂಡಿ ಎಲ್ಲ ಐತೆ, ಏನು ಗೊತ್ತಾಗ್ತಾ ಇಲ್ಲ. ಮುತ್ತಲ್ಮುಡ್ಗಲ್ಲಿ ಕಾಡ್ ಐತಲ್ಲ, ಅದೇ ರೀತಿ ಇರೋದದು. ಸೇರ್ಕೊಂಡು ಕಾಡಿದ್ದಂಗೆ ಐತೆ, ಅದನ್ನ ಯಾರು ಕ್ಲೀನ್ ಮಾಡೋರು? ಜವಾಬ್ದಾರಿ ಯಾರು ತಗೊಂತೀರಾ? ರಸ್ತೆ ಅಗಲೀಕರಣ ಮಾಡ್ಕೊಂತ ಇದೀರಾ, ಏನೋ ಒಂದ್ ಹೇಳಿ ಅಷ್ಟೇ. ಓಡಾಡಕ್ ದಾರಿ ಬೇಕು, ಮಾಡ್ಕೊಂತ ಇದಾರೆ, ಯಾರು ಮಾಡಲ್ಲ, ಜವಾಬ್ದಾರಿ ಇಲ್ಲ. ಕರ್ಪೂರ್ ಪಂಚಾಯತ್ ಜವಾಬ್ದಾರಿ. ನಾನು 101 ಸತಿ ಮನವಿ ಕೊಟ್ಟಿದ್ದೀನಿ, ಖಾತೆ ಮಾಡ್ಕೊಡ್ರಿ ಅಂತ. ಮಾಡ್ಕೊಡಕ್ಕಾಗಿಲ್ಲ. 101 ಸತಿ ಮನವಿ ಕೊಟ್ಟಿದ್ದೀನಿ. ಸರ್, ನಾನು ಈ ವಯಸ್ಸಿನ ಖಾತೆ ತಕ್ಷಣ ಮಾಡೋದು ಯಾವಾಗ? ಸರ್ 14 ವರ್ಷದಿಂದ ಗೊಂದಲಗಳನ್ನ ಇವಾಗ ಬಗೆಹರಿಸ್ಕೊಂಡ್ ಅಟ್ಲೀಸ್ಟ್ ನಿಮ್ ಖಾತೆ ಇರಲಿಲ್ಲ. 14 ವರ್ಷದಿಂದ ಈಗ ನಾನು ಮಾಡ್ಕೊಟ್ಟಿದ್ದೀನಿ ನಿಮ್ಗೆ ಅಲ್ವಾ? 14 ವರ್ಷ ನಿಮ್ಮ ಹತ್ರ ಖಾತೆ ಇರಲಿಲ್ಲ, ಈಗ ಮಾಡಿಕೊಟ್ಟಿದ್ದೀನಿಲ್ಲ. ಈಗ ಸೋಮವಾರದ ನಂತರ ಇರೋಣ ಒಂದು ನಿಮಿಷ, ಸೋಮವಾರದ ನಂತರ ಎಲ್ಲದೂ ಕೂಡ ಎಂಟ್ರಿ ಆಗ್ತದೆ. ಅದಾದ ನಂತರ ಎಲ್ರಿಗೂ ಖಾತೆಗಳು ಇಶ್ಯೂ ಆಗುತ್ತೆ. ಅದಾದ ನಂತರ ಫಾರ್ಮೇಶನ್ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ಅಷ್ಟು ಮಾಡಿಕೊಡ್ರಿ. ಸರ್ವ ಸದಸ್ಯರಿಗೂ ಮತ್ತೆ ಅಧಿಕಾರಿಗಳಿಗೂ ಇಲ್ಲಿ ನಡೆದಿದ್ದ ಸಾರ್ವಜನಿಕರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಅರ್ಪಿಸ್ತೀನಿ. ಸಭೆನ ತುಂಬಾ ಯಶಸ್ವಿಯಾಗಿ ಗೊಳಿಸಿದ್ದೀರಾ. ನಮ್ಮ ಸ್ನೇಹಿತರಾದ ಆಡಳಿತ ಪ್ರತಿಯೊಂದು ಇಲಾಖಾ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡು ಚೆನ್ನಾಗಿ ಇದು ಮಾಡಿದ್ದೀರಾ. ಭಾಗವಹಿಸ್ಬೇಕು. ಪ್ರತಿಯೊಂದು ಹಳ್ಳಿನಲ್ಲಿ ಏನಿದೆಯೋ ಸಮಸ್ಯೆ ಬಗೆಹರಿಸ್ಕೋಬೇಕು. ಈ 2025-26ನೇ ಸಾಲಿನ ವಾರ್ಷಿಕ ಸಭೆಯನ್ನು ಆಯೋಜಿಸಿದ್ರಿ. ಈ ಸಭೆಯನ್ನು ತುಂಬ ಯಶಸ್ವಿಯಾಗಿ ಎಲ್ಲರೂ ಸಾರ್ವಜನಿಕರು ಬಂದು ಅವರ ಕುಂದುಕೊರತೆಗಳನ್ನು ನೀಡಿ ಯಶಸ್ವಿಗೊಳಿಸಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಗ್ರಾಮಸ್ಥರಾಗಿರ್ಬೋದು, ನಮ್ಮ ಸ್ನೇಹಿತರು ಆದಿನಾರಾಯಣನಾಗಲಿ, ನಮ್ಮ ಸರ್ವ ಸದಸ್ಯರಾಗಲಿ ಎಲ್ಲರೂ ಬಂದು ಅವರವರ ಸಮಸ್ಯೆಗಳನ್ನ ಸಾಕಷ್ಟು ಮನವಿ ಮಾಡಿದ್ರು. ಎಲ್ಲ ಚರ್ಚೆ ಇದರಿಂದ ತುಂಬ ಇದರಾಗಿ ಚೆನ್ನಾಗಿ ನಡೀತಿದ್ದು. ಇನ್ನೇನು ಬೇರೆ ಇದ್ದರೆ ಯಾವುದಾದ್ರೂ ಇದ್ದರೆ ಬಗೆಹರಿಸೋದಕ್ಕೆ ನಾವು ಸದಾ ಸಿದ್ಧ. ಸರ್ಕಾರದಿಂದ ಪಂಚಾಯಿತಿಗಳು ಕೂಡ ಪುರಸಭೆ ನಗರಸಭೆ ಆಗಬೇಕಂತ ಪ್ರಸ್ತಾವನೆಯನ್ನು ನಾವು ವಾಟ್ಸಪ್ಪು ಮತ್ತು ಎಲ್ಲ ದಾಖಲೆಗಳು ಮತ್ತು ಸರ್ಕಾರದಲ್ಲಿ ನೋಡೋವಂಥ ವಿಚಾರನ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಈಗ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಆನೇಕಲ್ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯಿತಿ ಒಂದು ಬಹಳ ವಿಶೇಷವಾಗಿ 7 ಗ್ರಾಮಗಳ ಕುಂದುಕೊರತೆಗಳು ಏನು ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ನೀಡಬೇಕಂತೇಳಿ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು. ಅದು ಬೆಸ್ಮಹಳ್ಳಿ ಗ್ರಾಮದಲ್ಲಿ ಏನು 25-26ನೇ ಸಾಲಿನ ಗ್ರಾಮ ಸಭೆ ಬಹಳ ಯಶಸ್ವಿಯಾಗಿ ಆಗಿದೆ. ಮತ್ತು ಎಲ್ಲ ಇಲಾಖೆಗಳಿಂದ ರೆವಿನ್ಯೂ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಮತ್ತು ತಾಲೂಕ್ ಪಂಚಾಯತಿನಲ್ಲಿ ಇರ್ತಕ್ಕಂಥ ಎಲ್ಲ ಆಫೀಸರ್ಸ್ಗಳು ಸಹ ಇವತ್ತು ಈ ವೇದಿಕೆಗೆ ಬಂದಿದ್ದರು. ಎಲ್ಲ ಆಫೀಸರ್ಗಳು ಮತ್ತು ಬ್ಯಾಂಕಲ್ಲಿ ಸಹ ರೈತರಿಗೆ ಯಾವ ಥರ ಸಹಾಯಧನ ಸಿಗುತ್ತೆ, ಯಾವ ಥರ ನೀವು ಠೇವಣಿಗಳು ಮಾಡ್ಬೋದು, ಯಾವ ಥರ ಲೋನನ್ನು ಪಡ್ಕೋಬೋದು, ಹಸು ಸಾಕಣೆ ಮಾಡ್ಬೋದು, ಕೃಷಿ ಇಲಾಖೆಯಿಂದ ಸಿಕ್ಕತಕ್ಕಂಥ ಅನುಕೂಲಗಳನ್ನು ಮತ್ತು ಪಂಚಾಯತಿಯಲ್ಲಿ ಸಿಕ್ಕಂಥ ಅನುಕೂಲಗಳನ್ನೆಲ್ಲ ಬಹಳ ವಿಸ್ತಾರವಾಗಿ ಇವತ್ತು ನನ್ನ 7 ಗ್ರಾಮಸ್ಥರಿಗೆ ಸಾರ್ವಜನಿಕರಿಗೆ ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಆ ಅನುಕೂಲವನ್ನು ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಏನು ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷರಾದಂತಹ ಕೃಷ್ಣಪ್ಪನವರು, ಉಪಾಧ್ಯಕ್ಷರಾದಂಥ ಅರ್ಜುನಮ್ಮ ಪಿಲ್ಲಪ್ಪನವರು, ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ವೀಣಾ ಆದಿನಾರಾಯಣವರು, ಮಮತಾ ಜಗದೀಶ್ ಅವರು, ಮುನಿಯಮ್ಮ ಸತ್ಯನಾರಾಯಣವರು, ನಮ್ಮ ಗುರುಗಳಾದಂತಹ ಬಸಣ್ಣವರು, ಮತ್ತು ತಿಮ್ಮರಾಜು ಅವರು,
ಮುನ್ರಾಜು ಅವರು ಎಲ್ಲರೂ ಸಹ ಈ ವೇದಿಕೆಯಲ್ಲಿ ಬಂದಿದ್ದರು. ಅವ್ರಿಗೆಲ್ಲರೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.